ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವಿಕಾಸ ಸ್ವಾಮಿನಿತ ನಾಮನೆ. ದಶರಥ ಮಹಾರಾಜ ತನ್ನ ಇಳಿ ವಯಸ್ಸಲ್ಲಿ 60,000 ವರ್ಷ ಆಗಿದೆ. ಸಾಕು ನನಗೆ ರಾಜ್ಯಭಾರ ಮಾಡಿದ್ದು ಅನ್ನಿಸ್ತು. ಒಂದು ಮಹಾಸಭೆಯನ್ನ ಏರ್ಪಾಡು ಮಾಡ್ತಾನೆ. ಅಲ್ಲಿಗೆ ಎಲ್ಲ ಆ ತನ್ನ ಸಾಮಂತರ ರಾಜರನ್ನ, ತನ್ನ ಅಧಿಕಾರಿಗಳನ್ನ, ಮಂತ್ರಿಗಳನ್ನೆಲ್ಲ ಕರೆಸಿ ಶ್ರೀರಾಮಚಂದ್ರನಿಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡಬೇಕು ಅಂತ ಪ್ರಸ್ತಾಪ ಮಾಡ್ತಾನೆ. ಸಭಾಸದರೆಲ್ಲರೂ ಸೇರಿ ಭಗವಂತನ ರಾಮಚಂದ್ರನ ಗುಣಗಾನ ಮಾಡ್ತಾರೆ. ದಶರಥನ ಅಭಿಪ್ರಾಯವನ್ನ ಅನುಮೋದನೆ ಮಾಡ್ತಾರೆ. ಸರಿ, ನೀವು ಮಾಡ್ತಾ ಇರೋದು ಸರಿ, ಆದಷ್ಟು ಬೇಗ ನಾವು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ವಸಿಷ್ಠ ವಾಮದೇವರನ್ನ ಕರೆಸಿ ರಾಜ ಸುಮಂತ್ರನಿಗೆ ಹೇಳ್ತಾನೆ, ಸುಮಂತ್ರ ಆದಷ್ಟು ಬೇಗ ಏನೆಲ್ಲ ಏರ್ಪಾಡು ಮಾಡ್ಕೋಬೇಕೋ ಮಾಡ್ಕೋ ಅಂತ ಹೇಳಿ ಏರ್ಪಾಡು ಮಾಡ್ತಾರೆ. ಅದಾದ್ಮೇಲೆ ರಾಮಚಂದ್ರನ ಕರೆಸ್ತಾರೆ ಸುಮಂತ್ರನ ಮೂಲಕ. ರಾಮಚಂದ್ರ ಬರ್ತಾನೆ ಸಭೆಗೆ. ಬಂದ ಮೇಲೆ ವಿಷಯ ಎಲ್ಲ ತಿಳ್ಕೊಂಡು ನೇರವಾಗಿ ತಾಯಿ ಕೌಸಲ್ಯ ಹತ್ರ ಹೋಗ್ತಾನೆ. ಪಟ್ಟಾಭಿಷೇಕದ ಶುಭ ಸಮಾಚಾರವನ್ನ ತನ್ನ ತಾಯಿ ಕೌಸಲ್ಯಗೆ ತಿಳಿಸ್ತಾನೆ ರಾಮಚಂದ್ರ. ತಾಯಿ ಆಶೀರ್ವಾದ ಪಡ್ಕೊಂಡು ಮತ್ತೆ ಅರಮನೆಗೆ ಬಂದ್ಬಿಡ್ತಾನೆ. ಅದಾದ್ಮೇಲೆ ದಶರಥನ ಸಲಹೆ ಏನಿತ್ತು, ವಸಿಷ್ಠರಿಗೆ ನಾಳೆ ತನಕ ಸೀತಾರಾಮರು ಉಪವಾಸ ವ್ರತ ಮಾಡ್ಬೇಕು, ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳ್ತಾರೆ. ವಸಿಷ್ಠರು ದಶರಥನಿಗೆ ಹೇಳಿದ್ರು, ಆಯ್ತು ನಾವು ಅದನ್ನ ರಾಮಚಂದ್ರ ತಿಳಿಸ್ತೀವಿ. ರಾಮಚಂದ್ರ ನಿಯಮವನ್ನ ಪಾಲನೆ ಮಾಡ್ತಾನೆ. ಈ ಕಡೆ ಹರ್ಷಭರಿತ ನಗರವಾಸಿಗಳು, ಅಯೋಧ್ಯ ನಗರವಾಸಿಗಳು ರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ. ತಳಿರು ತೋರಣ, ರಸ್ತೆಗಳನ್ನ ಸಿಂಗರಿಸೋದು, ಬೀದಿಗಳನ್ನ ಗುಡಿಸೋದು, ಇದೆಲ್ಲ ಮಾಡ್ತಿದ್ದಾರೆ. ನಗರವನ್ನ ಶುದ್ಧತೆ ಮಾಡ್ತಾ ಇದ್ರು. ಈ ವಿಚಾರ ಮಂಥರಿಗೆ ಗೊತ್ತಾಯ್ತು. ಏನ್ ನಡೀತದೆ ಅಲ್ಲಿ, ಇಷ್ಟೊಂದು ಸಡಗರ ಸಮಾರಂಭ. ಸೊ ಯಾರೋ ಒಬ್ಬಳನ್ನ ಕೇಳ್ತಾಳೆ ಮಂತಾರೆ, ಏನಾಯ್ತು? ಅರೆ ಗೊತ್ತಿಲ್ಲ ನಿನಗೆ, ನಾಳೆ ರಾಮಚಂದ್ರ ಪಟ್ಟಾಭಿಷೇಕ. ಎಲ್ಲಿಂದ ಹೇಳೋ ಗೊತ್ತಿಲ್ಲ ಮಂತಾರೆ. ಅವಳು ವಿಚಾರ ಗೊತ್ತಾಗ್ಲಿಲ್ಲ. ಆಮೇಲೆ ನೇರವಾಗಿ ಕೈಕೆ ಹತ್ರ ಬರ್ತಾಳೆ. ಕೈಕೆಯನ್ನ ಹಿಗ್ಗಾಮುಗ್ಗ ಬೈತಾಳೆ. ಏನ್ ಮೃತ್ಯು ಬಂದು ನಿನ್ನ ಮುಂದೆ ತಾಂಡವಾಡ್ತಾ ಇದೆ, ಏನು ಆಗದೆ ಇರೋಳ್ ತರ ಸುಮ್ನೆ ಕೂತಿದ್ಯಾ? ಏನಾಯ್ತು? ರಾಮಚಂದ್ರ ಪಟ್ಟಾಭಿಷೇಕ? ಹೌದಾ, ನನ್ನ ರಾಮನಿಗೆ ಪಟ್ಟಾಭಿಷೇಕನಾ ಅಂತಾಳೆ ಕೈಕೆ ಮೊದ್ಲು. ಇನ್ನೂ ಕೋಪ ಜಾಸ್ತಿ ಆಯ್ತು ಮಂತ್ರೆಗೆ. ಇನ್ನೂ ವಿಷವನ್ನ ತುಂಬ್ತಾ ರಾಮಚಂದ್ರನ ಪಟ್ಟಾಭಿಷೇಕ ನಿನಗೆ ಅನಿಷ್ಟ, ಅದು ನಿನಗೆ ಒಳ್ಳೇದಲ್ಲ. ಯಾಕಂದ್ರೆ ರಾಮಚಂದ್ರ ರಾಜ ಆದ್ರೆ ನಿನ್ನ ಮಗ ದಾಸ ಆಗ್ಬೇಕಾಗತ್ತೆ, ನಿನ್ನ ದಾಸನ ತಾಯಿ ಆಗ್ತೀಯ ಅಂತ ಹೇಳಿ ಚೆನ್ನಾಗಿ ವಿಷವನ್ನ ತುಂಬಿದ್ಲು. ದುರ್ಬೋಧನೆ ಮಾಡ್ಬಿಟ್ಲು. ಬೋಧನೆ ಮಾಡೋರ್ಗಿಂತ ದುರ್ಬೋಧನೆ ಮಾಡೋರು ತುಂಬಾ ಜನ ಸಿಗ್ತಾರೆ ನಮ್ಗೆ. ಸುತ್ತಮುತ್ತ ದುರ್ಬೋಧನೆ ಮಾಡೋರು ಸಿಗ್ತಾರೆ, ಮಂತಾರೆ ಅಂತವ್ರು. ಕೈಗೆ ಅಷ್ಟು ಪ್ರೀತಿಯನ್ನು ಇಟ್ಕೊಂಡವಳು ಏಕ್ದಮ್ ಒಂದೇ ಸಲ ರಾಮಚಂದ್ರ ಮೇಲೆ ದ್ವೇಷವನ್ನ ಮಾಡಕ್ ಶುರು ಮಾಡಿದ್ಲು. ಒಂದು ಉಪಾಯ ಹೇಳ್ಕೊಡ್ತಾಳೆ. ಹೋಗು, ದಶರಥನ ಏನು ಗೃಹ, ಅದು ಕೋಪಗೃಹ. ಕೋಪ ಬಂದಾಗ ಅಲ್ಲೋಗಿ ತಮ್ಮ ಕೋಪವನ್ನ ವ್ಯಕ್ತಪಡಿಸ್ಕೊಳ್ಳೋದು. ಅಲ್ಲಿ ಹೋಗಿ ಕೂತ್ಕೊ ಅಂತ ಮಂತಾರೆ ಸಲಹೆ ಕೊಡ್ತಾಳೆ. ಆಗ ದಶರಥ ಬರ್ತಾನೆ, ಕೈಕೆ ಅಂತಪುರಕ್ಕೆ ಬರ್ತಾನೆ. ಕೋಪದಲ್ಲಿ ಇರ್ತಾಳೆ ಕೈಕೆ. ದಶರಥ ಕೇಳ್ತಾನೆ, ಏನಾಯ್ತು? ಆಗ ಕೈಕೆ ಎಲ್ಲ ಮಂತ್ರೆಯ ದುರ್ಬೋಧೆಯನ್ನ ದಶರಥನ ಮುಂದೆ ತೋಡ್ಕೋತಾಳೆ. ನೀವು ದೇವಾಸುರ ಯುದ್ಧದಲ್ಲಿ ನಾನು ನಿಮ್ಮನ್ನ ಕಾಪಾಡಿದ್ದಕ್ಕೆ ನೀವು 2 ವರ ಕೊಟ್ಟಿದ್ರಿ. ಆ 2 ವರ ನನಗ್ ಬೇಕಾದ ಕೇಳಿದೀನಿ ಅಂತ ಹೇಳಿದ್ದೆ ಅಂತೆಲ್ಲ ದಶರಥನಿಗೆ ನೆನಪಿಸ್ತಾಳೆ. ಆಮೇಲೆ ದಶರಥ ಏನ್ ಮಾಡ್ತಾನೆ, ಹೌದು ಕೇಳ್ಕೊ ಅಂತೇಳಿ ಕೈಕೆ ಮಾತಿಗೆ ಒಪ್ಪಿಗೆ ಸೂಚಿಸ್ತಾನೆ. ಕೈಕೆ ಮೊದಲು ಏನ್ ಮಾಡ್ತಾಳೆ, ಎಲ್ಲರ ಮೇಲೆ ಪ್ರಮಾಣ ಮಾಡಿಸ್ಕೊಳ್ತಾಳೆ. ದಶರಥ ಪ್ರಮಾಣ ಮಾಡ್ತಾನೆ. ಮೊದಲು ರಾಮಚಂದ್ರನ ಮೇಲೆ ಪ್ರಮಾಣ ಮಾಡ್ತಾನೆ. ಆಮೇಲೆ ತಾನ್ ಮಾಡಿರುವಂತ ಸತ್ಕರ್ಮಗಳ ಮೇಲೆ ಪ್ರಮಾಣ ಮಾಡ್ತಾನೆ. ಆಮೇಲೆ ಸೂರ್ಯಚಂದ್ರ, ದಿಕ್ಕುಗಳು, ಹಗಲು ರಾತ್ರಿ, ದೇವತೆಗಳು, ಪಿತೃಗಳು, ಈ ಗಂಧರ್ವ ಲೋಕ, ಎಲ್ಲ ಲೋಕದ ನಿವಾಸಿಗಳು, ಪ್ರತಿಯೊಂದು ಜೀವಿಯ ಮೇಲೆ ಪ್ರಮಾಣ ಮಾಡಿ ಕೊನೆಗೆ ನನ್ನ ಆರಾಧ್ಯ ದೈವ ವಿಷ್ಣು ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ, ಕೈಕೆ ನಿನ್ ಮಾತನ್ನ ನಾನು ಈಡೇರಿಸ್ಕೊಡ್ತೀನಿ ಅಂತ. ಅಲ್ಲಿಗೆ ದಶರಥ ಪೂರ್ತಿ ಲಾಕ್. ಇನ್ನು ಅವನ ಆಚೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕೊಟ್ಟು ಮಾತನ್ನ ಮೀರುವಂತಹ ಜಾಯಮಾನ ಅಲ್ಲ ಅವರದು. ಇಕ್ಷ್ವಾಕು ವಂಶದವರು, ಸೂರ್ಯವಂಶದ ಮಹಾರಾಜ ದಶರಥ. ದೇವತೆಗಳ ಪರವಾಗಿ ಯುದ್ಧಕ್ಕೆ ಹೋಗ್ತಾರೆ. ದೇವತೆಗಳ ಕೈಯಲ್ಲಿ ಸೋಲ್ಸಕ್ಕಾಗಿಲ್ಲ ಅಸುರರನ್ನ ಅಂತ ಹೇಳಿ ದಶರಥನ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಹಾ ಧರ್ಮಿಷ್ಠ.
ಮಾತನ್ನ ಮೀರೋ ಹಂಗಿಲ್ಲ. ಆದ್ರೆ ಕೈಕೆ ಏನೆಲ್ಲ ನಿಂದನೆ ಮಾಡ್ತಾಳೆ. ನೋಡು ರಾಜ, ರಾಜ ಅಂತ ಹೇಳ್ತಾಳೆ, ಗಂಡ ಅಂತ ಅಲ್ಲ ರೀ. ರಾಜ, ನಿನ್ನ ವಂಶದಲ್ಲಿ ಅನೇಕ ಜನ ರಾಜರು, ಶಿವಿ ಚಕ್ರವರ್ತಿ, ಹರಿಶ್ಚಂದ್ರ, ಸೊ ಎಲ್ಲ ಸತ್ಯಕ್ಕೆ ಎಷ್ಟು ಬೆಲೆ ಕೊಟ್ರು. ನೀನು ಅವರ ವಂಶದ ಮಾನ ಭಂಗ ಮಾಡ್ತಿದ್ಯಾ ನೀನು, ವಂಶದ ಕುಲದ ಮಾನ ಭಂಗ ಮಾಡ್ತಾ ಇದೀಯ ನೀನು. ಸೊ ನೀನು ಸತ್ಯದಲ್ಲಿ ದೃಢನಾಗಿರ್ಬೇಕು ಅಂತ ಹೇಳಿ ಕೈಕೆ ತುಂಬಾ ನಿಂದನೆ ಮಾಡ್ತಾಳೆ. ದಶರಥ ವಿಲಾಪ ಮಾಡ್ತಾನೆ. ಅವನ ವಿಲಾಪ ಕೇಳಿ ಎಂತವ್ರಿಗೂ ಕಣ್ಣೀರು ಬರ್ಬೇಕು. ಯಾವ ಮಹಾರಾಜನಿಗೆ ಈ ದುರ್ಗತಿ ಬರ್ಬೇಕಿತ್ತು. ದಶರಥ ಚಕ್ರಾಧಿಪತಿ ಅಂತವನು ತನ್ನ ಹೆಂಡತಿಯ ಮಾತಿಗೆ ಮೋಹಕ್ಕೆ ಬಲಿಯಾಗಿ ಎಲ್ಲವನ್ನೂ ನಾಶ ಮಾಡಿಕೊಂಡ. ಆಮೇಲೆ ರಾಜಾಜ್ಞೆ, ಸುಮಂತ್ರ ರಾಮಚಂದ್ರನ ಕರ್ಕೊಂಡ್ ಬರ್ತಾನೆ ದಶರಥನ ಆಸ್ಥಾನಕ್ಕೆ. ರಾಮಚಂದ್ರ ಬರುವಾಗ ರಾಮಚಂದ್ರನಿಗೆ ಆಶ್ಚರ್ಯ, ಏನಕ್ಕೋಸ್ಕರ ಕರೆದ್ರು ಇಷ್ಟೊತ್ತಲ್ಲಿ ನನ್ನ ತಂದೆ. ಬರ್ತಾನೆ, ತಂದೆ ಚಿಂತಾಕ್ರಾಂತವಾಗಿ ಮುಳುಗಿರ್ತಾನೆ, ಪ್ರಜ್ಞೆ ಇಲ್ದೆ ಬಿದ್ದಿರ್ತಾನೆ. ದಶರಥ ಕೇಳ್ತಾನೆ, ಯಾಕೆ, ಏನಾಯ್ತು? ದಶರಥ ಏನು ಮಾತಾಡೋದಿಲ್ಲ. ಕೈಕೆ ಹೇಳ್ತಾಳೆ, ಅಪ್ಪ ನಿನ್ನ ತಂದೆಯವರು 2 ವರ ಕೊಟ್ಟಿದ್ರು ನನಗೆ, ಆ ವರ ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ, ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾರೆ ಅಂತೇಳಿ ಕೊಂಕು ಮಾತಾಡ್ತಾಳೆ, ನೋವಿಸ್ತಾಳೆ ದಶರಥನಿಗೆ. ಗಾಯದ ಮೇಲೆ ಬರೆ. ಇಷ್ಟೆಲ್ಲ ಆಯ್ತು. ಆಮೇಲೆ ದಶರಥನಿಗೆ ಇಷ್ಟ ಇಲ್ಲ ಕಾಡಿ ಕಳ್ಸೋದಿಕ್ಕೆ. ರಾಮಚಂದ್ರ ಕಾಡಿಗೆ ಹೋಗ್ಬೇಕು 14 ವರ್ಷ, ಭರತ ಮಹಾರಾಜ ಆಗ್ಬೇಕು. ದಶರಥ ಹೇಳ್ತಾನೆ, ಎಷ್ಟೆಲ್ಲ ಬಗೆಯಾಗಿ ಕೇಳ್ಕೊಳ್ತಾನೆ. ನೋಡು ಕೈಕೆ, ಒಂದ್ ವೇಳೆ ರಾಮಚಂದ್ರನನ್ನ ಕಾಡಿಗಟ್ಟಿ ಭರತ ರಾಜ ಆದ್ರೆ ಇಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಯಾರು ಇರೋದಿಲ್ಲ, ಎಲ್ರು ರಾಮಚಂದ್ರನ ಹಿಂದೆ ಕಾಡಿಗೆ ಹೋಗ್ಬಿಡ್ತಾರೆ. ಅದು ನೋಡೋಕೆ ನಾನು ಬದುಕಿರೋದಿಲ್ಲ, ನೀನೊಬ್ಳೇ ಇರ್ಬೇಕಾಗತ್ತೆ. ದಯವಿಟ್ಟು ನಿನ್ನ ಮಾತನ್ನ ಸಡಿಲ್ಸು, ನಿನ್ನ ಆಜ್ಞೆಯನ್ನ, ನಿನ್ನ ಹಠಮಾರಿ ಸ್ವಭಾವವನ್ನ ಕಡಿಮೆ ಮಾಡ್ಕೊ. ಎಷ್ಟು ಹೇಳಿದ್ರು ಕೈಕೆ ತನ್ನ ನಿಲುವನ್ನ ಬದಲಿಸಿದಲ್ಲ. ತುಂಬಾ ನೋವಿಂದ ದಶರಥ ಬೀಳ್ಕೊಡ್ತಾನೆ. ಆಮೇಲೆ ರಾಮ, ಲಕ್ಷ್ಮಣ, ಸೀತೆ 3 ಬಂದು ಕೌಸಲ್ಯ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೌಸಲ್ಯನು ಕೂಡ ರಾಮಚಂದ್ರನ ತಡೆಯ ಪ್ರಯತ್ನ ಮಾಡ್ತಾಳೆ. ತಾಯಿಯೇ ಎಲ್ಲದಕ್ಕಿಂತ ಶ್ರೇಷ್ಠ ದೇವರು, ಹೌದು, ಆದ್ರೆ ತಾಯಿ ಅಲ್ಲ ನೀನು ಈಗ ಮಾತಾಡ್ತಾ ಇರೋದು, ಈಗ ರಾಜನ ಪ್ರಜೆಯಾಗಿ ಮಾತಾಡ್ತಾ ಇದೀಯಾ. ಹಾಗಾಗಿ ನಿನ್ನ ಮಾತನ್ನ ನಾನು ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿನ್ಗೆ ಆ ಮಾತನ್ನ ಹೇಳುವಂತ ಅಧಿಕಾರ ಇಲ್ಲ. ಹೋಗ್ಬಾರ್ದು ಅಂತ ತಡೆಯಕ್ಕೆ ನಿನ್ಗೆ ಅಧಿಕಾರ ಇಲ್ಲ. ಇದು ಅಪ್ಪನ ಆಜ್ಞೆ. ತಂದೆ, ಗುರು ಮತ್ತು ಗುರು, ತಂದೆ, ಅಣ್ಣ, ಸೊ ಈ 3 ತಂದೆ ಸಮಾನ ದೇವತೆಗಳು. ಇವರ ಮಾತುಗಳು ಅಂದ್ರೆ ನಾವು ಅದನ್ನ ಮೀರೋ ಹಂಗಿಲ್ಲ. ನೀನು ಅಷ್ಟೇನೆ ಗಂಡನಿಗೆ ಹೆಂಡತಿಯಾಗಿ ಗಂಡ ಹೇಳಿದ ಮಾತು ಕೇಳಬೇಕು. ಅಷ್ಟೇ ಅಲ್ಲ, ನೀನು ಪ್ರಜೆ, ರಾಜನಿಗೆ ಒಬ್ಬ ಪ್ರಜೆ. ಹಾಗಾಗಿ ನೀನು ಯಾವ ಅಧಿಕಾರನೂ ನಿನಗೆ ಇಲ್ಲ ನನ್ನನ್ನ ತಡೆಯೋದಕ್ಕೆ. ಆದ್ರೆ ನಾನು 14 ವರ್ಷ ವನವಾಸ ಮುಗಿಸಿದ ತಕ್ಷಣ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಇಷ್ಟೆಲ್ಲ ಹೇಳಿ ರಾಮಚಂದ್ರ ಕೌಸಲ್ಯಗೆ ಬೋಧನೆ ಮಾಡ್ತಾನೆ. ನನ್ನ ಕರ್ಕೊಂಡು ಹೋಗು ಕಾಡಿಗೆ ಅಂತ ಕೇಳ್ತಾಳೆ ಕೌಸಲ್ಯ. ಇಲ್ಲ, ತಂದೆ ಬದುಕಿರುವಾಗ ತಾಯಿ ಹೆಂಡತಿ ಆದವಳು ಮಗನ ಜೊತೆ ಇರಬಾರ್ದು, ಗಂಡನನ್ನು ಬಿಟ್ಟು ಬರಬಾರ್ದು. ಯಾಕಂದ್ರೆ ಗಂಡನ ಸೇವೆ ಮಾಡೋದು ಹೆಂಡತಿಯ ಧರ್ಮ. ಸೊ ಹಾಗಾಗಿ ನಾನಿನ್ನ ಕರ್ಕೊಂಡು ಹೋಗೋಕೆ ಬರೋದಿಲ್ಲ, ಸಾಧ್ಯ ಇಲ್ಲ. ಇಷ್ಟೆಲ್ಲ ಆಯ್ತು. ಲಕ್ಷ್ಮಣ ಕೋಪದಲ್ಲಿ ಹೇಳ್ತಾನೆ, ಈ ಮುದುಕ ಸ್ತ್ರೀ ಲೋಲುಪ ಆಗಿ ಏನು ಅಪರಾಧ ಮಾಡದಿರಂತ ನನ್ನ ಅಣ್ಣನನ್ನ ಕಾಡಿ ಕಳಿಸ್ತದೇನೆ ಅನ್ನೋ ಒಂದು ಸಿಟ್ಟು. ಅದ್ರ ರಾಮಚಂದ್ರ ಹೇಳ್ತಾನೆ, ಹಾಗೆಲ್ಲ ಸಿಟ್ಟು ಮಾಡ್ಕೋಬಾರ್ದು, ಇದೆಲ್ಲ ದೈವೇಚ್ಛೆ, ಏನಾಗ್ಬೇಕು ಅದು ನಾವು ಅನುಭವಿಸ್ಲೇಬೇಕು, ಯಾರ ಕೈಲೂ ತಡೆಯಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಮಂತ್ರನ್ ಗೊತ್ತಿತ್ತು ವಿಚಾರ. ಸುಮಂತ್ರ ಅವನು ಸನತ್ ಕುಮಾರರು ಸುಮಂತ್ರನಿಗೆ ಒಂದ್ಸಲ ಹೇಳಿರ್ತಾರೆ, ಏನಂತ, ದಶರಥನಿಗೆ ಆದಷ್ಟು ಇಷ್ಟರಲ್ಲೇ ಮಕ್ಕಳಾಗ್ತಾರೆ. ಆ ಮಕ್ಕಳು ಯಾರಂದ್ರೆ ಸಾಕ್ಷಾತ್ ಭಗವಂತನ ವಿಸ್ತರಣೆಗಳೇ. ಆದ್ರೆ ಮಕ್ಕಳಾಗಿ ಬಂದು ಸ್ವಲ್ಪ ದಿನಕ್ಕೆ ಅವರು ಆಗ್ಲಿ ಹೊರಟೋಗ್ತಾರೆ. ದಶರಥ ಮಕ್ಕಳ ಭಾಗ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ. ಆದ್ರೆ ಯಾರಿಗೂ ಹೇಳಬಾರ್ದು, ಸಮಯ ಬರೋ ತನಕ ಸುಮಂತ್ರ ದಶರಥನಿಗೆ ವಿಚಾರ ತಿಳಿಸಬಾರ್ದು ಅಂತ ಸನತ್ ಕುಮಾರ್ ಹೇಳಿರ್ತಾರೆ. ಅದಕ್ಕೆ ನಾವು ಭವಿಷ್ಯ ಆಗ್ಲಿ ಜ್ಯೋತಿಷ್ಯ ಆಗ್ಲಿ ನಾವು ಕೇಳಕ್ ಹೋಗ್ಬಾರ್ದು. ಅದೇನಿದೆ ಅದು ಹಾಗೆ ಆಗುತ್ತೆ. ಯಾರು ಕೇಳೋದ್ರಿಂದ ನಾವು ಉದ್ಧಾರ ಆಗೋದಿಲ್ಲ. ಕೇಳಿ ಅದನ್ನ ತಿಳ್ಕೊಂಡು ನಾವು ಅದನ್ನ ಬಗೆಹರಿಸ್ಕೊಳಕ್ ಬರೋದಿಲ್ಲ. ಏನ್ ಮಾಡಬಹುದು ಅಂದ್ರೆ, ಓಕೆ ಗಂಡಾಂತರ ಇದೆ, ಅದನ್ನ ತಪ್ಸೋದಿಕ್ಕೆ ಏನ್ ಮಾಡ್ಬೋದು, ನಾವು ಭಕ್ತಿ,
ಪ್ರೀತಿ, ಭಗವಂತನಲ್ಲಿ ಆಕರ್ಷಣೆ ಮಾಡ್ಕೋಬಹುದೇ ಹೊರತು ಅದನ್ನ ನಾವು ಬದಲಾಯಿಸಕ್ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ವಿಲಾಪ ಪಡೋದೋ ಅಥವಾ ಖುಷಿ ಪಡೋದೋ ಅವಶ್ಯಕತೆ ಇಲ್ಲ. ಯಾರೋ ಜ್ಯೋತಿಷ್ಯ ಹೇಳಿದ್ರು ಇವನ್ ಮುಂದೆ ಮಹಾರಾಜ ಆಗ್ತಾನೆ, ಧರಣಿ ಆಳ್ತಾನೆ, ದೇಶವನ್ನ ಆಳ್ತಾನೆ, ಅದೆಲ್ಲ ಬೇಕಾಗಿಲ್ಲ. ಅವನ್ ದೇಶ ಆಳ್ತಾನೋ ಹಾಳಾಗೋಗ್ತಾನೋ ಅದು ವಿಧಿ. ಯಾರು ಕೂಡ ಭಗವಂತನು ಮನುಷ್ಯ ರೂಪದಲ್ಲಿ ಬಂದಾಗ ವಿಧಿಯನ್ನ ಅವನು ಪಾಲನೆ ಮಾಡ್ತಾ ಇದ್ದ. ಯಾಕಂದ್ರೆ ಅದು ವಿಧಿ ಲಿಖಿತ ಅಂತ ನಮ್ಗೆ ತೋರಿಸ್ಬೇಕು, ತಪ್ಸೋಕ್ ಬರೋದಿಲ್ಲ. ಸ್ವಾಮಿ ಸ್ವಲ್ಪ ಕೈ ನೋಡಿ ಏನಾದ್ರು ಅನಾಹುತ ಇದ್ರೆ ಸ್ವಲ್ಪ ಏನಾದ್ರು ಮಂತ್ರ ಗಿಂತ್ರ ಹೇಳ್ಕೊಡಿ, ಇಲ್ಲ. ಯಾವ ಮಂತ್ರ ತಂತ್ರಗಳು ಕೂಡ ನಮಗೆ ಕೆಲ್ಸಕ್ಕೆ ಬರೋದಿಲ್ಲ. ವಿಧಿ ಏನಿದೆ ಸಂಕಲ್ಪ ಅದು ಹಾಗೆ ಆಗುತ್ತೆ, ಅದನ್ನ ನಾವು ಅನುಭವಿಸ್ಲೇಬೇಕು. ಒಂದು ಮಾಡ್ಬೋದು ನಾವು, ಭಗವಂತನ ಶರಣಾಗತಿ. ಭಗವಂತನ ಶರಣಾಗತಿಗೆ ಬಂದ್ರೆ ಭಗವಂತ ಏನ್ ಬೇಕಾದ್ರೂ ಮಾಡ್ಬೋದು. ಅವನು ಹಾಲಲ್ಲಾದ್ರೂ ಹಾಕ್ಬೋದು, ನೀರಲ್ಲಾದ್ರೂ ಹಾಕ್ಬೋದು. ಸೊ ಹಾಗೆ ವಿಧಿ ಏನಿತ್ತು ಸುಮಂತ್ರ ಅದನ್ನ ತಿಳಿಸ್ತಿಲ್ಲ. ಅವನಿಗೆ ಒಳಗಡೆ ನೋವಿದೆ, ಕೊರಗಿದೆ ಸುಮಂತ್ರನಿಗೆ. ನೋಡಿ, ಯಾವ ದೇಶದ ರಾಜ ಆಗ್ಲಿ ಮಂತ್ರಿ ಆಗ್ಲಿ ಒಳಗಡೆ ನೋವು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಮಾಂ ಉಪೇತ್ಯ ಪುನರ್ಜನ್ಮ. ನನ್ನ ಪಡೆದ್ರೆ ಪುನರ್ಜನ್ಮ ಇಲ್ಲ ಅವನಿಗೆ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ನನ್ನನ್ನು ಪಡೆದವನಿಗೆ ಅಂದ್ರೆ ಭಗವಂತನ ಯಾರು ಪಡ್ಕೊಳ್ತಾರೆ ಅವನಿಗೆ ಪುನರ್ಜನ್ಮ ಇಲ್ಲ. ಇಷ್ಟೆಲ್ಲ ಆಯ್ತು. ಸೀತೆಗೆ ಕೌಸಲ್ಯ ಕೈಕೇನೆ ತಂದು ಆ ನಾರು ಮುಡಿಯನ್ನ ಕೊಡ್ತಾಳೆ, ಉಟ್ಕೊಂಡು ಹೋಗುವಂತ. ಸೀತೆ ಎಲ್ಲ ಆಭರಣಗಳನ್ನು ತೆಗೆದಿಟ್ಟು ಹೋಗ್ಲಿಲ್ಲ. ಯಾಕಂದ್ರೆ ಆಭರಣಗಳು ಮದುವೆಯಲ್ಲಿ ಕೊಟ್ಟಿದ್ದು, ಅದನ್ನ ತೆಗೆದು ಇಡೋಕೆ ಅವಳಿಗೆ ಅಧಿಕಾರ ಇಲ್ಲ, ತೆಗೆದಿಡೋ ಅಂತ ಹೇಳೋಕೆ ಅವಳಿಗೆ ಅಧಿಕಾರ ಇಲ್ಲ. ರಾಮನಿಗೆ ಹೇಳ್ಬೋದು, ನಾರು ಮುಡಿಯನ್ನ ಹುಟ್ಟು ಹೇಗಿದೆಯೋ ಹಾಗೆ ಬಿಟ್ಟು ಹೋಗ್ಬೇಕು ಎಲ್ಲವನ್ನು ಅಂತ. ಆಯ್ತಾ? ಪಾದುಕೆ ಮಾತ್ರ ಒಂದು ಹಾಕೊಂಡು ಹೋಗಿರ್ತಾನೆ ರಾಮಚಂದ್ರ. ಯಾಕೆ ಪಾದುಕೆ ಹಾಕೊಂಡು ಹೋಗಿರ್ತಾನೆ? ಪಾದುಕೆ ಕೈಕೆ ಮನೆ ಅಪ್ಪನ ಆಸ್ತಿ ಅಲ್ಲ, ಅದು ಜನಕ ಮಹಾರಾಜ ಕೊಟ್ಟಿದ್ದ ಆಸ್ತಿ. ಅದು ಇವಳಿಗೆ ಅಧಿಕಾರ ಇಲ್ಲ. ಆದ್ರೆ ಗಂಡನ ರಾಜ್ಯವನ್ನ ಬಿಟ್ಟು ಹೋಗೋ ಅಂತ ಹೇಳೋ ಅಧಿಕಾರ ಇದೆ ಅವಳಿಗೆ, ಹೇಳ್ಬೋದು. ಆದ್ರೆ ಸೀತೆಗೆ ಒಡವೆ ತೆಗೆದಿಟ್ಟು, ಜುಮ್ಕಿ ತೆಗೆದಿಟ್ಬಿಡೋಗು, ವಾಲೆ ತೆಗೆದು ಡಾಬು ತೆಗೆದಿಟ್ಬಿಡೋಗು ಅಂತ ಹೇಳೋ ಅಷ್ಟು ಅಧಿಕಾರ ಅವಳಿಗಿಲ್ಲ. ಯಾಕಂದ್ರೆ ಅಪ್ಪನ ಮನೆಯಿಂದ ಬಂದಿದ್ದ ಆಸ್ತಿ ಅದು. ಸೊ ಹಾಗೆ ಎಲ್ಲವನ್ನು ಧರ್ಮ, ಈ ರಾಮಾಯಣ ಓದ್ಬೇಕು ನಾವು. ಏನ್ ನಡೆಯುತ್ತೆ ಅದು ಪರಮ ಸತ್ಯ. ನಾವು ಕೇಳ್ಬೋದಲ್ಲ, ಎಲ್ಲ ಒಡವೆಯನ್ನ ದಾನ ಮಾಡಿ ಬಂದ್ಬಿಟ್ಟ ರಾಮಚಂದ್ರ. ರಾಮಚಂದ್ರ ಏನು ತಗೊಂಡ್ ಬರ್ಲಿಲ್ಲ, ಪಾದಿಗೆ ಒಂದು ಬಿಟ್ಟು, ಧನುಸು ಒಂದು ಬಿಟ್ಟು. ಯಾಕೆ? ಅದು ಕೈಕೆ ಆಸ್ತಿ ಅಲ್ಲ. ಅದು ಹೇಳಿದ್ರು ಕೆಲವರು. ಎಷ್ಟೋ ಜನ ಕೇಳ್ತಾರೆ ಪ್ರಶ್ನೆ, ಸೀತಾಮಾತೆಗೆ ಎಲ್ಲಿಂದ ಬಂತು ಆಭರಣಗಳು? ಎಲ್ಲ ತೆಗೆದಿಟ್ಟು ಬಂದಿಲ್ಲಲ್ಲ. ಆಭರಣ ತೆಗೆದಿಟ್ಟು ಬಂದಿರಲಿಲ್ಲ ಅವಳು. ಕಾಲುಂಗ್ರ, ಡಾಬು, ಕಂಕಣ, ಕೈಯಲ್ಲಿ ಕತ್ತಲ್ ತಾಲಿ, ಜುಮ್ಕಿ, ವಾಲೆ, ಬೈತಲೆ ಬೊಟ್ಟು ಇವೆಲ್ಲ ಹಾಕೊಂಡ್ ಬಂದಿದ್ದು. ಆದ್ರೆ ನಾರು ಮುಡಿ ಮಾತ್ರ ಉಟ್ಕೊಂಡ್ ಬಂದಿದ್ದು ಅಷ್ಟೇನೆ. ಓಕೆ, ಇಷ್ಟೆಲ್ಲ ಆಯ್ತು. ಸೀತೆಗೆ ನಾರು ಮುಡಿ ಕೊಟ್ಟಾಗ ವಸಿಷ್ಠರಿಗೆ ತಡೆಕಾಗ್ಲಿಲ್ಲ, ಕೋಪ, ನಿಂದನೆ ಮಾಡ್ತಾರೆ. ಕೈಕೆ ದುಷ್ಟೆ, ಪಾಪಿ, ಸ್ತ್ರೀಯಾಗಿ ಒಂದು ಸ್ತ್ರೀಯ ಕಷ್ಟ ಅರ್ಥ ಮಾಡ್ಕೊಳಕ್ ಆಗದೆ ಇರೋಷ್ಟು ದುಷ್ಟೆ ಆಗ್ಬಿಟ್ಟಿದ್ಯಾ ನೀನು ಅಂತ ನಿಂದನೆ ಮಾಡ್ತಾರೆ ವಸಿಷ್ಠರು ಮತ್ತೆ ಸುಮಂತ್ರ. ಕಾಡಲ್ಲಿ ಈ ಕೋಮಲವಾದ ಪಾದ ಕಾಡಲ್ಲಿ ಹೇಗೆ ವಾಸ ಮಾಡುತ್ತೆ 14 ವರ್ಷ? ಅವಳು ಏನ್ ತಪ್ಪು ಮಾಡಿದ್ಲು? ಅವಳನ್ನ ಯಾಕೆ ನಾನ್ ಹೋಗು ಅಂತ ಹೇಳ್ತಾ ಇಲ್ಲಪ್ಪ. ರಾಮಚಂದ್ರನ್ ಹೋಗು ಅಂತಂದ್ರೆ ಎಲ್ರು ಹೋಗ್ತಾರೆ ಅವ್ರ ಹಿಂದೆ. ಕೈಕೆ ಒಂದು ಮಾತು ಮಾತಾಡಿಲ್ಲ. ತನ್ನ ಆ ಕೋಪವನ್ನ ಅವಳು ಕಡಿಮೆ ಮಾಡ್ಕೊಳ್ಳಿಲ್ಲ. ಆಮೇಲೆ ದಶರಥನು ನಿಂದನೆ ಮಾಡ್ತಾನೆ. ನಿನ್ನ ಹೆಂಡತಿಯಾಗಿ ಪಡೋದಕ್ಕಿಂತ ಒಂದು ಹಾವು, ದುಷ್ಟ ಹಾವನ್ನಾದ್ರೂ ಸಾಕ್ಬೋದಿತ್ತು, ಆ ದುಷ್ಟ ಹಾವಿಗಿಂತನೂ ಕಡೆ ಆಗ್ಬಿಟ್ಟೆ ನೀನು ಅಂತ ತುಂಬಾ ನಿಂದನೆ ಮಾಡ್ತಾನೆ. ಯಾವಾಗ ಸೀತೆಗೆ ನಾರು ಮುಡಿ ಕೊಟ್ಟಾಗ ತುಂಬಾ ಕೋಪ ಬಂದ್ಬಿಡುತ್ತೆ. ದಶರಥ ನಿಂದನೆ ಮಾಡಿದಾಗ ಅವ್ನಿಗೆ ಅಷ್ಟು ಕೋಪ ಬರ್ಲಿಲ್ಲ. ರಾಮಚಂದ್ರ ಕಾಡಿಗೆ ಹೋಗು ಅಂತ ಹೇಳಿದಾಗ ಅಷ್ಟು ಕೋಪ ಬರ್ಲಿಲ್ಲ. ಆದ್ರೆ ಸೀತಾಮಾತೇನ್ ಕಾಡಿಗೆ ಹೋಗು ಅಂತ ಕಳಿಸ್ಬಿಟ್ಲಲ್ಲ ಇವಳು, ಎಷ್ಟು ಕೋಪ ಬಂತು ದಶರಥನಿಗೆ. ಆಮೇಲೆ ದಶರಥ ವಿಲಾಪ ಮಾಡ್ತಾನೆ. ರಾಮಚಂದ್ರ ಕಾಡಿಗೆ ಹೋಗೋದಿಕ್ಕೆ ಸಿದ್ಧತೆ ಆಯ್ತು. ನಾರು ಮುಡಿ ಉಟ್ಕೊಂಡ್ರು. ಸುಮಂತ್ರನಿಗೆ ರಥ ರೆಡಿ ಮಾಡಿ ಆಮೇಲೆ ಕೋಶಾಧ್ಯಕ್ಷನ್ ಕರೀತಾನೆ ರಾಮಚಂದ್ರ. ಕೋಶಾಧ್ಯಕ್ಷ ಅಂದ್ರೆ ಹಣಕಾಸು ಸಚಿವ. ಈಗಿನ ಹಣಕಾಸು ಸಚಿವರನ್ನ ಕರೆಸು, ನನ್ನ ಕೋಶಾಗಾರದಲ್ಲಿ ಏನೆಲ್ಲ ಇದೆ, ಒಡವೆ, ವಸ್ತ್ರ, ದುಡ್ಡು, ಆಸ್ತಿ ಪಾಸ್ತಿ ಎಲ್ಲವನ್ನ ದಾನ ಮಾಡ್ಬಿಡಿ. ಎಲ್ಲ ದಾನ ಮಾಡಿದ್ದಾಯ್ತು. ತನ್ನ ಎಲ್ಲ ತಾಯಂದ್ರ ಹತ್ರ ಹೋಗಿ ಅಮ್ಮ ನಾನು ಕಾಡಿಗೆ ಹೋಗ್ತಾ ಇದೀನಿ, ನನ್ಗೆ ಅನುಮತಿ ಕೊಡಿ. ಅಮ್ಮ ನಾನು ಕಾಡಿಗೆ ಹೋಗ್ತಾ ಇದೀನಿ, ನನ್ಗೆ ಆಶೀರ್ವಾದ ಮಾಡಿ. ಅಮ್ಮ ನಾನು ಕಾಡಿಗೆ ಖುಷಿಯಿಂದ ಬೇಜಾರಿಂದ ಅಲ್ಲ,
ಪಟ್ಟಾಭಿಷೇಕ ಆದಾಗ ಹೇಗೆ ಖುಷಿ ಪಡ್ತಿದ್ನೋ ರಾಮಚಂದ್ರ, ಅಷ್ಟೇ ಖುಷಿಯಿಂದ ಕಾಡಿಗೆ ಹೋಗ್ತಾನೆ, ಬೇಜಾರ್ ಮಾಡ್ಕೊಂಡು ಹೋಗ್ಲಿಲ್ಲ. ಅಮ್ಮ ನಾನ್ ಕಾಡಿಗೆ ಹೋಗ್ತೇನೆ, ಆಶೀರ್ವಾದ ಮಾಡಿ ಅಮ್ಮ, ಅಮ್ಮ ನಾನ್ ಕಾಡಿಗೆ ಹೋಗ್ತೇನೆ, ಆಶೀರ್ವಾದ ಮಾಡಿ ಅಮ್ಮ ಅಂತ ಪ್ರತಿಯೊಬ್ರು ಕಾಲಿಗೆ ಬಿದ್ದು. ಸುಮಂತ್ರ ಗಾಡಿ ರೆಡಿ ಮಾಡಿದಾನೆ, ಕೂತ್ಕೊಂಡ. ವಿಷಯ ಗೊತ್ತಾಯ್ತು ಜನಗಳಿಗೆ, ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನ ಅಂತ ಹೇಳಿ ಎಲ್ರು ಆ ರಥವನ್ನ ಹಿಂಬಾಲಿಸ್ಕೊಂಡ್ ಬರ್ತಾರೆ. ಮಹಾರಾಣಿ ಕೌಸಲ್ಯೆ ಅಳ್ತಾ ಇದ್ದಾಳೆ, ಗೊಳೋ ಅಂತ, ಮಗು ಹೋಗ್ಬೇಡ, ಮಗು ಹೋಗ್ಬೇಡ. ಸುಮಂತ್ರ ಯಾರು ಹೇಳಿದ್ರು ಗಾಡಿ ನಿಲ್ಲಿಸಬಾರ್ದು. ದಶರಥ ಎದ್ದೇಳ್ತಾನೆ, ಮೂರ್ಛೆ ಹೋಗಿ ಬೀಳ್ತಾನೆ. ರಾಮ ಅಂತ ಹೇಳ್ತಾನೆ, ಮೂರ್ಛೆ ಹೋಗಿ ಬೀಳ್ತಾನೆ. ರಾಮ ಹೋಗ್ಬೇಡ, ಮೂರ್ಛೆ ಹೋಗ್ತಾನೆ. ರಾಮ ಹೋಗ್ಬೇಡ, ಮೂರ್ಛೆ ಹೋಗ್ತಾನೆ. ಯಾರು ಹೇಳಿದ್ರು ನಿಲ್ಲಿಸಬಾರ್ದು ಗಾಡಿ, ಸೀದಾ ತಗೊಂಡ್ ಬಾ ಅಂತೇಳಿ ತಮಸಾ ನದಿ ದಡಕ್ ಬರ್ತಾರೆ. ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಜನರೆಲ್ಲ ನಡ್ಕೊಂಡ್ ಬಂದಿರ್ತಾರೆ ರಾಮಚಂದ್ರನ ರಥದ ಹಿಂದೆ. ಹೇಳ್ತಾನೆ, ಸುಮಂತ್ರ, ನನ್ನಿಂದ ಇವ್ರು ಕಷ್ಟಪಡೋದು ಬೇಡ. ಈ ಹಳ್ಳಿ ಪುರವಾಸಿಗಳು ಮತ್ತೆ ವಾಪಸ್ ಅಯೋಧ್ಯೆಗೆ ಹೊರಡ್ಲಿ. ರಾತ್ರಿ ಯಾರಿಗೂ ಗೊತ್ತಿಲ್ದಂಗೆ ಎದ್ದು ರಥವನ್ನ ಯಾರಿಗೂ ಗೊತ್ತಾಗ್ದಂಗೆ ತಿರುಗಿಸು ಅಂತೇಳಿ ಎಲ್ಲ ಅಯೋಧ್ಯ ವಾಸಿಗಳು ಮಲಗಿರ್ಬೇಕಾದ್ರೆ ಅವ್ರು ಬಿಟ್ಟು ನೇರವಾಗಿ ಕಾಡಿಗೆ ಬಂದು ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡ್ತಾರೆ, ಅಯ್ಯೋ ರಾಮ ಇಲ್ಲ, ಅಯ್ಯೋ ರಾಮ ಇಲ್ಲ, ರಾಮ ನಮಗ್ ಮೋಸ ಮಾಡ್ಬಿಟ್ಟಿದ್ದಾನೆ, ಮೋಸ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ ನಮ್ಗೆ ಅಂತ ಅಳ್ತಾರೆ ಗೊಳೋ ಅಂತ. ಆಮೇಲೆ ನಿರಾಶರಾಗಿ ಮತ್ತೆ ವಾಪಸ್ ಊರಿಗೆ ಬರ್ತಾರೆ ಅಯೋಧ್ಯೆಗೆ. ಊರಿಗೆ ಬಂದಾಗ ಆ ಪತ್ನಿಯರು ಬರೀ ಕೈಲಿ ರಾಮನ ಕರ್ಕೊಂಡ್ ಬರದೆ ಬಂದಲ್ಲ ಅಂತ ನಿಂದನೆ ಮಾಡ್ತಾರೆ ಗಂಡಂದ್ರನ್ನ. ನೀವೆಲ್ಲ ಗಂಡಸ್ರ, ರಾಮಚಂದ್ರನ ಕಾಡಿಗೆ ಬಿಟ್ಟು ಬಂದಿದ್ದೀರಾ ನೀವು ಅಂತೇಳಿ ವಿಲಾಪ ಮಾಡ್ತಾರೆ. ಅದಾದ್ಮೇಲೆ ಅಯೋಧ್ಯವನ್ನ ದಾಟ್ಕೊಂಡು ಹೋಗ್ಬೇಕು, ಬಾರ್ಡರ್ ಕ್ರಾಸ್ ಮಾಡ್ಬೇಕು. ಆಗ ಅಯೋಧ್ಯ ನಗರದ ಅಧಿದೇವತೆಯನ್ನ ಪ್ರಾರ್ಥನೆ ಮಾಡ್ತಾನೆ ಭಗವಂತ ರಾಮಚಂದ್ರ, ಅಮ್ಮ ನಾನು ಹೋಗ್ತಾ ಇದ್ದೀನಿ, ನಾನು ಅಯೋಧ್ಯವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಕಾಡಿಗೆ ಅಂತೇಳಿ ಭಗವಾನ್ ರಾಮಚಂದ್ರ ಅಲ್ಲಿಂದ ಹೊರಡ್ತಾನೆ. ಇದಿಷ್ಟು ನಾವು ನಿನ್ನೆ ಶ್ರವಣ ಮಾಡಿದ್ವಿ ಇಲ್ಲಿವರೆಗೂ. ಈಗ ಎಲ್ಲಿ ಹೋಗ್ತಾನೆ ಭಗವಂತ, ಇದು ನಮ್ಮ ಪ್ರಶ್ನೆ. ಅಲ್ಲಿ ಹೇಗೆ ತನ್ನ ಭಕ್ತನ ಅನುಗ್ರಹ ಮಾಡ್ತಾನೆ? ಗುಹ ಎಲ್ಲೋ ಒಂದು ಕಾಡಲ್ಲಿ ಶೃಂಗವೇರಪುರದಲ್ಲಿ ಬೇಟೆಯಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದ. ಸರಿ, ಬಂದ ಶೃಂಗವೇರಪುರದಲ್ಲಿ ಗುಹ ಅದು ಒಂದು ಸಣ್ಣ ರಾಜ್ಯ. ಅಯೋಧ್ಯೆ ಒಂದು ದೊಡ್ಡ ಸಾಮ್ರಾಜ್ಯ, ಇದು ಸಣ್ಣ ಪುಟ್ಟ ಸಾಮಂತ ದೇಶಗಳಿದ್ರು. ಹೋಗ್ಬೇಕಾದ್ರೆ ಆ ಗುಹ ಹೇಳ್ತಾನೆ, ಓ ರಾಮಚಂದ್ರ ಬರ್ಬೇಕು, ದಯಮಾಡಿಸ್ಬೇಕು. ಆಗ ತನ್ನ ಹಳೆ ನೆನಪುಗಳನ್ನ ತೋಡ್ಕೊಳ್ತಾನೆ. ನಾನು ಮತ್ತೆ ದಶರಥರು ಇಬ್ರು ತುಂಬಾ ಅನ್ಯೋನ್ಯವಾಗಿದ್ವಿ, ತುಂಬಾ ಒಳ್ಳೆ ಸ್ನೇಹಿತರು. ಈಗ ಹೇಳ್ತಾನೆ, ಅಪಿ ಸತ್ಯ ಪ್ರತಿಜ್ಞೇನ ಸಾರ್ಧಂ ಕುಶಲಿನಾ ವಯಂ ನಿವೃತ್ತೆ ವನವಾಸಿ ಅಸ್ಮಿನ್ ಅಯೋಧ್ಯಾಂ ಪ್ರವಿಶೇಹಮಿ. ಹೇಳ್ತಾರೆ, ಅಪ್ಪ ನಿನ್ನ ಅಪ್ಪ ಹೇಗಿದ್ದಾರೆ, ದಶರಥ ಮಹಾರಾಜ್ ಹೇಗಿದ್ದಾರೆ, ನೀನ್ ಯಾಕೆ ಕಾಡಿಗೆ ಬಂದೆ, ಇಲ್ಲಿ ಯಾಕೆ ನೀನು ಪರ್ಣ ಮಂಚದಲ್ಲಿ ಮಲ್ಕೊಳ್ಳುವಂತಹ ದೌರ್ಭಾಗ್ಯ ಬಂತು ನಿನಗೆ? ಎಲೆಯಲ್ಲಿ ಮಂಚ ಮಾಡಿ, ಅಂದ್ರೆ ಹಾಸಿಗೆ ಮಾಡಿ ಮಲ್ಗಿಸ್ತಾರೆ ರಾಮಚಂದ್ರನ್ನ. ಗುಹ ಒಳಗ್ ಕರೀತಾನೆ, ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಕೃಷ್ಣನ ಭೋಜನ ಸ್ವೀಕಾರ ಮಾಡಿ. ಮಾಡ್ಲಿಲ್ಲ. ಇಲ್ಲ ಇಲ್ಲ, ನಾನು ಅಪ್ಪನ ಆಜ್ಞೆಯನ್ನ ಮೀರೋದಿಲ್ಲ. ನನ್ನ ಅಮ್ಮ ಹೇಳಿದಾಳೆ, ಅಮ್ಮ ಕೈಕೇಯಿ, ರಾಮಚಂದ್ರ ನೀನು ಕಾಡಿಗೆ ಹೋದಾಗ ಅಲ್ಲಿ ಜನ ನಿಬಿಡ ಪ್ರದೇಶದಲ್ಲಿ ವಾಸ ಮಾಡ್ಬೇಕು, ಜನರಿರೋ ಕಡೆ ವಾಸ ಮಾಡಬಾರ್ದು. ಹೋದ್ರೆ ಹೋಗಿ ಬಿಡ್ಲಿ, ಯಾರು ಅನಾಥ ಶವಾಗ ಹೋಗ್ಬಿಡ್ಲಿ ಅಂತ ಅವಳು ದುರ್ಬುದ್ಧಿ. ಜನ ಇದ್ರೆ ರಕ್ಷಣೆ ಮಾಡ್ಬಿಡ್ತಾರೆ. ರಾಮಚಂದ್ರ ಶಕ್ತಿ ಗೊತ್ತಿಲ್ಲ ಅವಳಿಗೆ. ನಿರ್ಜನ ಪ್ರದೇಶದಲ್ಲಿ ವಾಸ ಮಾಡ್ಬೇಕು, ಯಾವ ಊರಿಗೆ ಪ್ರವೇಶ ಮಾಡಂಗಿಲ್ಲ, ಬೇಯಿಸಿದ್ದು ತಿನ್ಬಾರ್ದು ಅಂತೇಳಿ ಆಜ್ಞೆ ಮಾಡಿದ್ದಾರೆ ನನ್ನ ಅಮ್ಮ. ಹಾಗಾಗಿ ನಾನು ನಿನ್ನ ಆತಿಥ್ಯವನ್ನ ಸ್ವೀಕಾರ ಮಾಡೋದಿಲ್ಲಪ್ಪ ಅಂತೇಳಿ ತುಂಬಾ ಖುಷಿಯಿಂದ ಗುಹನನ್ನ ಆಶೀರ್ವಾದ ಮಾಡ್ತಾನೆ. ರಾಮ ಆಜ್ಞೆ ಮಾಡ್ತಾನೆ, ಗುಹ ನಾನಿಲ್ಲಿ ಜಾಸ್ತಿ ದಿನ ಇರೋಂಗಿಲ್ಲ, ಒಂದು ದೋಣಿಯನ್ನ ಸಿದ್ಧ ಮಾಡು. ಸುಮಂತ್ರ ಅಲ್ಲಿವರೆಗೂ ಹೋಗಿರ್ತಾರೆ. ಸುಮಂತ್ರ ಹೋಗಿರ್ತಾನೆ ಅಲ್ಲಿ ತನಕ, 4 ಜನ ಹೋಗಿರ್ತಾರೆ. ಸುಮಂತ್ರನಿಗೆ ಹೇಳ್ತಾನೆ ರಾಮಚಂದ್ರ, ಸುಮಂತ್ರ ನೀನು ಹೊರಡ್ಬೇಕಪ್ಪ. ಇಲ್ಲ ರಾಮ, ನಾನು ಹೋಗೋದಿಲ್ಲ, ನೀನು ಬಿಟ್ಟು ಹೋಗೋದಿಲ್ಲ ನಾನು. ಇಲ್ಲ, ನೀನು ಹೋಗ್ಬೇಕು, ಹೋಗ್ಲೇಬೇಕು ನೀನೀಗ. ಯಾಕೆ ಗೊತ್ತಾ, ಒಂದ್ ವೇಳೆ ನೀನು ವಾಪಸ್ ಹೋಗ್ಲಿಲ್ಲ ಅಂದ್ರೆ
ನನ್ನ ತಾಯಿಗೆ ಸಮಾಚಾರ ಹೇಳೋರು ಯಾರು? ಇಲ್ಲೇ ಎಲ್ಲೋ ದಡದಲ್ಲಿ ಒಂದು ಗುಡಿಸ್ಲಾಕೊಂಡು ವಾಸ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ಬಿಟ್ರೆ ಅವಳು. ಕಾಡಿಗೆ ಹೋಗಿಲ್ಲ, ಇಲ್ಲಿ ಅಯೋಧ್ಯದಲ್ಲಿ ಯಾವ್ದೋ ಒಂದು ಚಿಕ್ಕ ಜಾಗದಲ್ಲಿ ವಾಸ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ರೆ, ಅನುಮಾನ ಪಟ್ರೆ. ಅದಕ್ಕೆ ನೀನು ವಾಪಸ್ ಹೋಗ್ಬೇಕು. ಹೋಗ್ಬಿಟ್ಟು ನೀನು ನದಿಯನ್ನ ದಾಟಿಸಿ ಬಂದೆ ಅನ್ನೋ ವಿಚಾರವನ್ನ ನನ್ನ ತಾಯಿಗೆ ಹೇಳಬೇಕು ಅಂತ ಹೇಳಿ ರಾಮಚಂದ್ರ ಸುಮಂತ್ರನಿಗೆ ಆಜ್ಞೆ ಮಾಡ್ತಾನೆ. ಸಮಾಧಾನ ಹೇಳಿಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಸುಮಂತ್ರನಿಗೆ. ಆದ್ರೂ ರಾಮಚಂದ್ರ ಏನ್ ಹೇಳಿ ಅವನ್ನ ಕಳಿಸ್ಬೇಕು ಅವಾಗ ಹೇಳಿ ಕಳಿಸ್ತಿದ್ದಾನೆ. ಇನ್ನ ಉಳಿದಿದ್ 3 ಜನ, ಮುಂದೆ ಲಕ್ಷ್ಮಣ, ಮಧ್ಯ ಸೀತಾಮಾತೆ, ಕೊನೆಯಲ್ಲಿ ರಾಮಚಂದ್ರ. ಹೀಗೆ 14 ವರ್ಷ ಅವರ ಯಾತ್ರೆ ಶುರು ಆಯ್ತು. ಇಲ್ಲಿಂದ ಶುರು ಆಯ್ತು, ಶೃಂಗವೇರಪುರದಿಂದ ಶುರು ಆಯ್ತು. ಆಮೇಲೆ ಅಲ್ಲಿಂದ ಗುಹ ತನ್ನ ಸಾಮ್ರಾಜ್ಯದಿಂದ ಹೊರಗೆ ಕಳಿಸ್ಕೊಡ್ತಾನೆ, ಒಂದು ದೋಣಿಯನ್ನು ಸಿದ್ಧ ಮಾಡಿ. ಆ ದೋಣಿಯನ್ನು ಸಿದ್ಧ ಮಾಡುವ ಒಬ್ಬ ನಾವಿಕ ಇರ್ತಾನೆ, ಅವನ ಹೆಸರು ಕೇವಟ. ಅವನು ಹೇಳ್ತಾನೆ, ಅವನಿಗೆ ಗೊತ್ತಾಯ್ತು. ಆ ಇಲ್ಲ, ಅದು ವಾಪಸ್ ಬರುವಾಗ, ಯಾಕಂದ್ರೆ ಅವನಿಗೆ ಅಹಲ್ಯೆ ಮೇಲೆ ಪಾದ ಸ್ಪರ್ಶ ಮಾಡಿದಾಗ ಆ ಕಲ್ಲು ಅಹಲ್ಯ ರೂಪವನ್ನು ಧರಿಸಿ ಬಂತಲ್ಲ, ಅದು ಕೇವಟನಿಗೆ ಗೊತ್ತಿರುತ್ತೆ, ಅದು ವಾಪಸ್ ಹೋಗ್ಬೇಕಾದ್ರೆ ಅಲ್ಲ ಅದು. ಆಮೇಲೆ ಆ ನಾವೇನು ಸಿದ್ಧ ಮಾಡಿಕೊಂಡು ನೇರವಾಗಿ ಅವರು ವತ್ಸ ದೇಶಕ್ಕೆ ಬರ್ತಾರೆ. ಈಗಿನ ಅದು ಎಲ್ಲಿ ಒರಿಸ್ಸಾ ಇಂದ ಅಲ್ಲ, ಮಧ್ಯಪ್ರದೇಶ ಕಡೆ ಬರ್ತಾ ಭಯಂಕರವಾದ ಒಂದು ಕಾಡು ವತ್ಸ ದೇಶ. ಅಲ್ಲಿಂದ ನೇರವಾಗಿ ದಕ್ಷಿಣ ಭಾರತ ಕಡೆ ಬರುತ್ತಾರೆ. ಒಂದು ರಾಮಚಂದ್ರರು ಎಲ್ಲಿ ಪಾದ ಸ್ಪರ್ಶ ಮಾಡಿದ್ದಾರೆ ಅನ್ನೋದು ಒಂದು ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ. ಅಂದ್ರೆ ಅಯೋಧ್ಯೆಯಿಂದ ಲಂಕಾಗೆ ಬರುವಾಗ ಎಲ್ಲೆಲ್ಲಿ ಬಂದಿದ್ರು ಅಂತ ಹೇಳ್ತಾರೆ. ಸುಮಂತ್ರನಿಗೆ ಎಷ್ಟು ಚೆನ್ನಾಗಿ ಮಾತು ಹೇಳ್ತಾ ನೋಡಿ. ಆತ್ಮಾನಂ ತ್ವಭ್ಯ ಅನುಜ್ಞಾತಂ ಅವೇಕ್ಷಾರ್ಥ ಸಸಾರಥಿ ಸುಮಂತ್ರ ಪುರುಷವಾಗ್ರಂ ಏಕ್ವಾಂ ಇದಂ ಅಬ್ರವೀತ್ ನಾತಿ ಕ್ರಾಂತಮಿದಂ ಲೋಕೆ ಪುರುಷೇಣೇಹ ಕೇನಚಿತ್. ನೋಡಿ, ಯಾರ ಪ್ರೇರಣೆಯಿಂದ ತವ ಸಭ್ರಾತ್ ಭಾರ್ಯಸಿ ವಾಸ ಪ್ರಾಕೃತ ಬದ್ವನೆ. ಇದು ಸುಮಂತ್ರ ಹೇಳೋ ಮಾತು. ಹೋಗು ಅಂತ ಹೇಳಿ ಕಳಿಸ್ತಾನಲ್ಲ ರಾಮಚಂದ್ರ, ಅವನ್ ಮಾತು ಹೇಳ್ತಾನೆ. ಅದು ನೋಡಿ, ಯಾರ ಪ್ರೇರಣೆಯಿಂದ ನಿಮಗೆ, ಅಂದ್ರೆ ಯಾರ ಪ್ರೇರಣೆ ಮಾಡಿದ್ದು ಕಾಡಿಗೆ ಹೋಗೋದಿಕ್ಕೆ ನಿಮಗೆ? ಪತ್ನಿ ಸಹಿತ ಒಬ್ಬ ಸಾಧಾರಣ ಮನುಷ್ಯನಂತೆ ಅಂತ ಹೇಳ್ತಾರಲ್ವಾ. ಸುಮಂತ್ರನ್ ಗೊತ್ತು ಭಗವಂತ ಅಂತ ಅದು ಹೇಳಂಗಿಲ್ಲ. ಎಲ್ಲೂ ಕೂಡ ಯಾರೂನು ಇದು ಭಗವಂತ ಅಂತ ಒಪ್ಪನಾಗಿ ಹೇಳಿಲ್ಲ ಅವರು, ಯಾಕಂದ್ರೆ ಇದು ಭಗವಂತನ ಆಜ್ಞೆ. ಸುಮಂತ್ರನ್ ಗೊತ್ತು, ಯಾಕಂದ್ರೆ ಸನತ್ ಕುಮಾರ್ ಹೇಳ್ಬಿಟ್ಟಿದ್ರು. ಸನತ್ ಕುಮಾರರು ಹೇಳಿದ್ದಾರೆ ಸುಮಂತ್ರನ್ಗೆ ತುಂಬಾ ವರ್ಷಗಳ ಹಿಂದೆನೆ, ದಶರಥನಿಗೆ ಭಗವಂತನೇ ಮಗನಾಗಿ ಬರ್ತಾನೆ, ಚತುರ್ವ್ಯೂಹನಾಗಿ ಬರ್ತಾನೆ ಅಂತ ಗೊತ್ತು ಸುಮಂತ್ರನಿಗೆ ರಾಮಚಂದ್ರ ಯಾರು ಅಂತ. ಅದೇ ಹೇಳಬಾರ್ದು, ಅದು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಾನೆ. ಏನ್ ಹೇಳಿದಾನೆ? ನಾತಿ ಕ್ರಾಂತಂ ಇದಂ ಲೋಕೆ ಪುರುಷೇಣೇಹ ಕೇನಚಿತ್ ತವ ಸಭ್ರಾದ್ರ ಭಾರ್ಯಸ್ಯ ವಾಸ ಪ್ರಾಕೃತ ಬದ್ವನೆ. ಭಗವಂತ, ನೀನೊಬ್ಬ ಸಾಮಾನ್ಯ ಮನುಷ್ಯನಂತೆ. ಏನಂದ್ರೆ ಯಾರು ಹೇಳಿದ್ದು? ರಾಮಚಂದ್ರ ಭಗವಂತ ಅಂತ ಅಲ್ಲ, ಕರ್ಕೊಂಬನ್ನಿ. ಈ ಮಾತಿನ ಅರ್ಥ ಗೊತ್ತೇನ್ರಿ ನಿಮ್ಗೆ? ಸಾಮಾನ್ಯ ಮನುಷ್ಯನಂತೆ. ಸಾಮಾನ್ಯ ಮನುಷ್ಯ ಅಲ್ಲ. ಈಗ ಕೆಲವರು ಯಾಕ್ರಿ ಇವಳು ಕೋತಿ ತರ ಆಡ್ತೀರಾ ಅಂತ ಹೇಳಿದಾಗ, ಕೋತಿ ಅಲ್ಲ ಅವನು, ಕೋತಿ ತರ ಆಡ್ತಾನೆ ಅಂತ ಅರ್ಥ ಅಲ್ವಾ? ಬೈಬೇಕಾದ್ರೆ ಅದು ಯಾರು ರಾಮಚಂದ್ರನ ದೇವರಂತ ಒಪ್ಪಳೋದಿಲ್ಲ, ಅವ್ರು ಕೋತಿ ತರ ಆಡ್ತಾರೆ ಅಂತ ಅರ್ಥ. 2 ಕಾಲಿದೆ ಅದು. ಎಷ್ಟು ಜನ ಭಗವಂತ ರಾಮಚಂದ್ರನ ದೇವರೆಲ್ಲ ಒಬ್ಬ ಸಾಮಾನ್ಯ ಪುರುಷ, ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾರೆ. ಅವನು ಭಗವಂತ. ಯಾರಿಗೆ ಗೊತ್ತು ಅವನು ಭಗವಂತ ಅಂತ ಅವ್ರ ಬಾಯಿಂದ ಕೇಳಬೇಕು ನಾವು. ಯಾರ ಪ್ರೇರಣೆಯಿಂದ ನೀನು ನಿನ್ನ ತಮ್ಮ, ನಿನ್ನ ಪತ್ನಿಯನ್ನ ಕಾಡಿಗೆ ಕರ್ಕೊಂಡು ಬಂದು ಒಬ್ಬ ಸಾಮಾನ್ಯ ಮನುಷ್ಯನಂತೆ ನಿನ್ನ ಸಂಕಟದಲ್ಲಿ ಸಿಕ್ಸಾಕಿದೆಯಲ್ಲ, ಆ ದೈವವನ್ನ ಯಾರು ಕೂಡ ಜಗತ್ತಲ್ಲಿ ಉಲ್ಲಂಘನೆ ಮಾಡಕ್ ಆಗೋದಿಲ್ಲ. ಅಂದ್ರೆ ಅರ್ಥ, ಏನೇ ಕಷ್ಟ, ಸುಖ, ದುಃಖ, ನೋವು, ಸಾವು ಏನೇ ಬಂದ್ರು ಅದು ದೈವ ಪ್ರೇರಣೆ. ಯಾರು ಅದನ್ನ ಉಲ್ಲಂಘನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಿನಗೇ ಈ ತರ ಸಂಕಟ ಬಂದಿರ್ಬೇಕಾದ್ರೆ, ನಿನಗೆ ಅಂದ್ರೆ ಅರ್ಥ ಏನು? ರಾಮಚಂದ್ರ ಭಗವಂತ
ನಿನಗೆ ಹಿಂಗ ಸಂಕಟ ಬಂದಿದೆ ಅಂದ್ರೆ ಇನ್ನ ಬ್ರಹ್ಮಚರ್ಯ ಪಾಲನೆ, ವೇದಗಳ ಅಧ್ಯಯನ, ದಯೆ, ತಿದಿಕ್ಷುವ, ಶಾಂತಿ, ಸರಳತೆ, ಯಾವುದೇ ಫಲನೂ ಕೂಡ ಸಿದ್ಧಿ ಆಗೋದಿಲ್ಲ. ಅಂದ್ರೆ ಭಗವಂತನ ಶರಣಾಗತಿ ಒಂದು ಬಿಟ್ರೆ ಬೇರೆ ಯಾವುದು ಕೂಡ ನಮಗೆ ಕೆಲ್ಸಕ್ಕೆ ಬರೋದಿಲ್ಲ. ಸುಮಂತ್ರ, ನೀನು ವಾಪಸ್ ಹೋದ್ಮೇಲೆ ನನ್ನ ತಂದೆಯವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು ನಿನ್ನ ಕರ್ತವ್ಯ. ಎಲ್ಲೂ ಕೂಡ ದಶರಥ ನೀನ್ ಎಂತ ಕೆಲಸ ಮಾಡಿದ್ಯೆ, ಮಗನ ಕಾಡು ಕಟ್ಟಿದ್ಯಾ, ಹಾಗೆ ಹೀಗೆ ಅಂತ ನೀನು ನಿಂದನೆ ಮಾಡಬಾರ್ದು. ಅಷ್ಟೇ ಅಲ್ಲ, ನನ್ನ ತಾಯಿ ಕೈಕೆಯನ್ನು ಕೂಡ. ನನಗೆ ನನಗೆ ಕಾಡು ಕಳ್ಸಂದ್ರೆ ಬೇಜಾರೇನಿಲ್ಲಪ್ಪ. ನಚಾಹಂ ಅನುಶೋಚಾಮಿ ಲಕ್ಷ್ಮಣೋ ನಶೋಷತಿ. ನನಗೇನ್ ಶೋಕ ಇಲ್ಲ. ಲಕ್ಷ್ಮಣ ನಿನ್ಗೇನಾದ್ರು ಬೇಜಾರಾಯ್ತೇನಪ್ಪ? ಲಕ್ಷ್ಮಣೋ ನಚ ಶೋಚತಿ. ಸೀತಾ ನಿನಗೆ ಅದು ಬೇಜಾರಾಯ್ತಾ? ಇಲ್ಲ ಇಲ್ಲ. ಕಾಡಿಗೆ ಹೋದವ್ರಿಗೆ ಬೇಜಾರಿಲ್ಲ, ಇನ್ನು ಕಾಡಿಗೆ ಕಳ್ಸೋರ್ಗೆ ಯಾಕೆ ಬೇಜಾರು ಮಾಡ್ಬೇಕು ನಾವು? ನೀನ್ ಕಾಡಿ ಕಳಿಸ್ಬಿಟ್ಟೆ ಅಂತ. ಚತುರ್ದಶಸು ವರ್ಷೇಶು ನಿವೃತ್ತೇಶು ಪುನಃ ಪುನಃ ಲಕ್ಷ್ಮಣಂ ಮಾಂಚ ಸೀತಾಂಚ ದ್ರಕ್ಷಸೆ ಶೀಘ್ರಮಾಗತಾಂ. 14 ವರ್ಷ ಮುಗಿಸಿದ ತಕ್ಷಣ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳು ಅಂತ ಹೇಳಿ ಕಳಿಸ್ತಾನೆ. ಇದು ಸುಮಂತನಿಗೆ ಹೇಳುವಂತ ಮಾತು ಭಗವಂತ. ಅದ್ ನಾವು ಅದಕ್ಕೆ ಯಾವ್ದು ಹೇಳಬೇಕು ಯಾವ್ದು ಬಿಡ್ಬೇಕು ಒಂದ್ ನಿಮಿಷ. ಡನ್ ಡನ್ ಕೇಳ್ಬೇಕು ಕೇಳ್ಬೇಕೆ. ಟೆಸ್ಟಿಂಗ್ ಡನ್. ಫೈನ್ ಫಿನಿಶ್. ಡನ್. ಡನ್. 899. ಓಕೆ. ಮಧ್ಯದಲ್ಲಿ ಏನಾದ್ರು ಒಂದು ನಿಮಿಷ ಇರು. ಏನಾದ್ರು ಒಂದು ಫ್ಲೋನಲ್ಲಿ ಹೋಗ್ತಾ ಇದ್ರೆ ಸುಮ್ಮನೆ ಏನಾದ್ರು ಒಂದು ಕಲ್ಲು ಬೀಳುತ್ತೆ. ಈಗ ನೋಡಿ ಫ್ಲೋ ಕಟ್ ಆಯ್ತು. ನಾನು ಹೇಳೋ ಮೂಡ್ ಹಾಳು ಮಾಡ್ತಾರೆ. ಅವ್ರಿಗೂ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಈಗ ಏನಾದ್ರು ಹೇಳ್ತಾರಲ್ಲ ಸುಮ್ಮನೆ ಬಿಡೋಣ ಅನ್ನೋದು ಮಾಡಿದ್ರೆ ಹಂಗ್ ಮಾಡ್ತಾರೆ. ಕರ್ಮ. ಒಂದ್ ನಿಮಿಷ ಇರಿ ಹಾಗೆ. ಓಕೆ. ಹ್ಮ್. ಸೊ ಇದು ಭಗವಂತ ಸುಮಂತ್ರನಿಗೆ ಹೇಳಿ ಕಳಿಸುವಂತ ವಿಚಾರಗಳು. ಹೇಳ್ತಾರೆ, ಗುಹನಿಗೆ ಹೇಳ್ತಾನೆ ರಾಮಚಂದ್ರ, ಹ್ಮ್, ಗುಹಂ ವಚನಮಲ್ ಕ್ಲೀಬೋ ರಾಮೋ ಹೇತುಮಬ್ರವೀತ್ ನೇದಾನಿಂ ಗುಹ ಯೋಗ್ಯೋಯಂ ವಾಸೋ ಮೇ ಸಜನೇ ವನೆ ಅವಶ್ಯಮಾಶಮೇ ವಾಸ ಕರ್ತವ್ಯಸ್ತದ್ಗತೋ ವಿಧಿ. ಗುಹುರಿಗಳು ಮಾತಿದು. ಗುಹ, ನಾನು ಜನಗಳು ಇರುವಂತ ಕಾಡಲ್ಲಿ ವಾಸ ಮಾಡೋಂಗಿಲ್ಲ. ನೋಡಿ, ಕಾಡಲ್ಲಿ ವಾಸ ಮಾಡಬೇಕು ಸರಿ, ಜನಗಳು ಇರುವಂತ ಕಾಡಲ್ಲೂ ವಾಸ ಮಾಡಂಗಿಲ್ಲ. ನೇದಾನಿಂ ಗುಹ, ಹೇ ಗುಹ, ಯೋಗ್ಯೋ ಅಯಂ ವಾಸೋಮೆ ಸಜನೇ ವನೆ. ನಾನು ಜನ ಇರುವಂತ ಕಾಡಲ್ಲಿ ವಾಸ ಮಾಡೋಂಗಿಲ್ಲ. ಮತ್ತೆ ಅವಶ್ಯಮಾಶ್ರಮೇ ವಾಸ ಕರ್ತವ್ಯಸ್ತದ್ಗತೋ ವಿಧಿ. ನಾನು ನಿರ್ಜನ ಕಾಡಲ್ಲಿ ವಾಸ ಮಾಡಬೇಕು. ಎಂಥ ದುರ್ಗತಿ. ಹ್ಮ್. ಭಗವಂತನ ಎಷ್ಟು ಖುಷಿನ ಸ್ವೀಕಾರ ಮಾಡ್ತಾ ಇದ್ದಾನೆ. ಈಗ ಅವನ ಭಗವಂತ ಅಂತ ನೋಡ್ಬೇಡಿ, ಒಬ್ಬ ಸಾಮಾನ್ಯ ಮನುಷ್ಯ ಅಂತ ನೋಡಿ. ಅಷ್ಟ್ ಕಷ್ಟ ಯಾರು ಸಹಿಸ್ಕೊಳಕ್ಕಾಗತ್ತೆ?
ಅವನ್ ದೇವ್ರಿಗೆ ಸಹಿಸ್ಕೊಳ್ತಾನೆ ಬಿಡ್ರಿ, ನಮ್ಗೆ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಾರ್ದು. ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯರಂತ ಹೇಳ್ತಾ ಅಲ್ವಾ ಸುಮಂತ್ರ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಾಡಿಗೆ ಹೋಗು 14 ವರ್ಷ ಅಂತಂದ್ರೆ ಎಷ್ಟು ನೊಂದ್ಕೊಳ್ತಾನೆ ಅವನು. ನೊಂದ್ಕೋಬಾರದು. ಯಾಕೆ ನಾನು ಅನ್ಭವಿಸ್ಲಿಲ್ವಾ? ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತಾನೆ ನಾನು ಆಕ್ಟ್ ಮಾಡಿದ್ದು ಅಲ್ಲಿ. ನಾನ್ ದೇವ್ರಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ದೇವ್ರು ಅವ್ನಿಗೆ ಬೇಕಾದ್ರೆ ಮಾಡ್ತಾನೆ, ಕಾಡಲ್ಲೂ ಇರ್ತಾನೆ, ನೀರಲ್ಲೂ ಇರ್ತಾನೆ ಅಂತ ಹೇಳ್ಬಾರ್ದು ನಾವು. ಇದಾನಿ ನಾನು ಯೋಗ್ಯೋಯಂ ವಾಸಮೇ ಸಜನೇ ವನೆ ಅವಶ್ಯಮಾಶ್ರಮೇ ವಾಸ ಕರ್ತವ್ಯಸ್ತದ್ಗತೋ ವಿಧಿ ಸೋಹಂ ಗೃಹೀತ್ವಾ ನಿಯಮಂ ತಪಸ್ವಿ ಜನಭೂಷಣಂ ಹಿತಕಾಮಃ ಪಿತುರ್ಭೂರ್ಯಃ ಸೀತಾಯ ಲಕ್ಷ್ಮಣಸ್ಯ ಚ. ಅಷ್ಟೇ ಅಲ್ಲಪ್ಪ, ನಾನು, ನನ್ನ ತಮ್ಮ, ನನ್ನ ಹೆಂಡತಿ ಯಾರು ಕೂಡ ಹಾಸಿಗೆ ಮೇಲೆ ಮಲಗಂಗಿಲ್ಲ, ನೆಲದ ಮೇಲೆನೆ ಮಲ್ಕೋಬೇಕು. ಆಮೇಲೆ ಬೇಯಿಸಿ ತಿನ್ಬಾರ್ದು. ಮತ್ತೇನ್ ತಿನ್ಬೇಕು? ಫಲಮೂಲಗಳನ್ನ ತಿನ್ನಬೇಕು, ಗೆಡ್ಡೆ ಗೆಣಸುಗಳನ್ನ ತಿನ್ನಬೇಕು. ಅಷ್ಟೇ ಅಲ್ಲ, ಜಟಾ ಕೃತ್ವ ಗಮಿಷ್ಯಾಮಿ ನಿಗ್ರೋಧ ಕ್ಷೀರಮಾನಯ ತತ್ಕ್ಷೀರಂ ರಾಜಪುತ್ರಾಯ ಗುಹ ಕ್ಷಿಪ್ರಮುಭಾರಹತ್. ಅಯ್ಯೋ, ಏನ್ ಮಾಡ್ಬೇಕೀಗ? ಭಗವಂತ ಕೇಳ್ತಾನೆ, ನಾನು ಹಾಲು ಕೂಡ ಕುಡಿಯಂಗಿಲ್ಲ, ಹಸುವಿನ ಹಾಲನ್ನ, ಮತ್ತೆ ಆಲದ ಹಾಲನ್ನ ಕುಡಿಬೇಕು ನಾನು. ನೆಗ್ರೋಧ, ನೆಗ್ರೋಧ ಅಂದ್ರೆ ಆಲದ ಮರ. ನೆಗ್ರೋಧ ಕ್ಷೀರಮಾನಯ ತತ್ ಕ್ಷೀರಂ ರಾಜಪುತ್ರಾಯ. ಅಯ್ಯೋ, ಅಶ್ವತ್ಥಾಮ ಆದರೂ ಅಕ್ಕಿ ತೊಳೆದಿದ್ ನೀರು ಕುಡ್ದ, ಹಾಲು ಅನ್ಕೊಂಡು. ಆದ್ರೆ ಭಗವಂತ ಆಲದ ಹಾಲು ಕುಡ್ದು ಬಿಟ್ನಲ್ಲ. ನಾವೇನ್ ಕಷ್ಟ ಪಡ್ತಾ ಇದೀವಪ್ಪ ಜಗತ್ತಲ್ಲಿ, ನನ್ಗೆ ಗೊತ್ತಿಲ್ಲ ನಾವೇನ್ ಕಷ್ಟ ಪಡ್ತಾ ಇದೀವಿ ಅಂತ. ಕಷ್ಟ ಅಂತ ಅನ್ಕೊಂಡ್ ಬದುಕ್ತಾ ಇದೀವಿ ಅಷ್ಟೇ ನಾವು. ಸರಿ, ಅಲ್ಲಿಂದ ಹೊರಟೋದ್ರು. ನಿಷಾದ, ನಿನ್ನ ರಾಜ್ಯ ಸುಭಿಕ್ಷೆಯಿಂದ ಇರ್ಲಿ, ಎಲ್ಲರನ್ನು ಸದಾ ಜಾಗರೂಕತೆ ರಕ್ಷಣೆ ಮಾಡು. ಯಾಕಂದ್ರೆ ಆ ಕಾಡಲ್ಲೂ ಒಂದು ರಾಜ, ಕಾಡಿನ ರಾಜ ಅವನು. ನೀನು ಅಪ್ರಮತ್ತ ಆಗಬೇಡ. ಬಲೆ ಕೋಶೆ ದುರ್ಗೆ ಜನಪದೇ ತಥಾ ಭವೇಥ ಗುಹರಾಜ್ಯಂ ಹಿ ದುರಾರಕ್ಷತಮಂ ಮತಂ. ಎಚ್ಚರಿಕೆಯಿಂದ ನಿನ್ನ ರಾಜ್ಯವನ್ನ ಕಾಪಾಡಬೇಕು. ಒಂದು ರಾಜಕೀಯ ನೀತಿ ಹೇಳ್ಕೊಡ್ತಾನೆ ಭಗವಂತ ಯಾರಿಗೆ? ಭರತನಿಗೆ, ಚಿತ್ರಕೂಟದಲ್ಲಿದ್ದಾಗ. ಹಾಗಿರ್ಬೇಕು ನಾವೆಲ್ರು ಅಂತ. ಆತರ ರಾಜ್ಯ ನಾವು ನೋಡ್ಬೇಕು, ಆತರ ರಾಜನೀತಿಯನ್ನ ಕಲಿಸ್ಬೇಕು. ಪೊಲಿಟಿಕಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಬೇರೆ ಇಟ್ಬಿಟ್ಟಿದ್ದಾರೆ ಡಿಗ್ರಿಗಳಲ್ಲಿ. ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ. ಆದ್ರೆ ಯಾವ ಪೊಲಿಟಿಕಲ್ ಸೈನ್ಸ್ ಇಲ್ಲ ಅದರೊಳಗೆ, ಬೂಸ ಕಸ. ನಿಜವಾದ ಪೊಲಿಟಿಕಲ್ ಸೈನ್ಸ್ ಓದಬೇಕಂದ್ರೆ ರಾಮಾಯಣ ಓದಬೇಕು. ನಿಜವಾದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಬೇಕಾದ್ರೆ ರಾಮಾಯಣ ಓದಬೇಕು. ನಿಜವಾದ ಸೈನ್ಸ್ ಓದಬೇಕಾದ್ರೆ ಭಾಗವತಂ ಓದಬೇಕು. ನಿಜವಾದ ಹ್ಯೂಮನ್ ರಿಲೇಶನ್ಶಿಪ್ ಬೆಳೆಸ್ಕೋಬೇಕಾದ್ರೆ ಭಗವದ್ಗೀತೆ ಓದಬೇಕು. ಭಗವದ್ಗೀತೆ, ರಾಮಾಯಣ, ಭಾಗವತ ಓದೋದ್ ಬಿಟ್ಬಿಟ್ಟು ನಾವ್ ಯಾವ್ದೋ ಬೇಡದೇ ಇರೋಂತ ಯಾರೋ ಮಾಡಿದ ಸಿಲೆಬಸ್ ನ ಓದ್ಕೊಂಡು ಅದ್ರ ಇರೋದನ್ನ ಬರ್ಕೊಂಡು ಬಿಸ್ನೆಸ್ ಅಡ್ಮಿಷನ್. ರಾಮಚಂದ್ರ ಹೇಳ್ಕೊಡ್ತಾನೆ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ. ಕೇಳಿದ್ದೀರಾ? ರಾಮಚಂದ್ರ ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಇದ್ರಲ್ಲಿ ಬರುತ್ತೆ, ಅರಣ್ಯಕಾಂಡದಲ್ಲಿ ಕೊನೆ 100ನೇ ಸರ್ಗದಲ್ಲಿ ಇಷ್ಟು ಶ್ಲೋಕಗಳು, ಒಂದು 70-80 ಶ್ಲೋಕಗಳಿದೆ ಅದರೊಳಗೆ. ಪ್ರತಿಯೊಂದು ಹೀಗಿರ್ಬೇಕು ಅಂತ ಹೇಳ್ಕೊಡ್ತಾನೆ. ಅದ್ ಮುಂದೆ ಬಂದಾಗ ಅದನ್ನ ಹೇಳೋಣ. ಈಗ ಗುಹನಿಗೂ ಉಪದೇಶ ಮಾಡ್ಬಿಟ್ಟು, ಆಯ್ತಪ್ಪ ನಾನು ನೋಡ್ತೀನಿ ಅಂತ ಹೇಳಿ, ಆರೋಹ ತ್ವಂ ನರವಾಗ್ರ ಸ್ಥಿತಾಂ ನಾವಂ ಮೀಮಾಂಸನೆ. ದೋಣಿಯಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ಟ. ಅಷ್ಟಾದ್ಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಆ ಲಕ್ಷ್ಮಣನಿಗೆ ಒಂದಿನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು, ಮಗು ಒಂದ್ ಕೆಲ್ಸ ಮಾಡ್ತೀಯಪ್ಪ, ಹೇಳೋಣ, ಏನ್ ಬೇಕಾದ್ರೆ ಮಾಡ್ಬಿಡ್ತೀನಿ ಅಂತ ಅವನು. ಆದ್ರೆ ಕೆಲವು ವಿಚಾರಗಳನ್ನ ಅವ್ನ ಕೈಲಿ ಮಾಡಕ್ ಆಗೋದಿಲ್ಲ. ರಾಮಚಂದ್ರ ಏನ್ ಹೇಳಿದ್ರು ಮಾಡ್ತಿದ್ದ, ಆದ್ರೆ ಈ ವಿಚಾರ ಅವನ ಕೈಲಿ ಮಾಡಕ್ಕಾಗಿಲ್ಲ. ಹೇಳ್ತಾನೆ ರಾಮಚಂದ್ರ, ಲಕ್ಷ್ಮಣ ನೀನ್ ಅಯೋಧ್ಯೆಗೆ ಹೋಗ್ಬಿಡು ವಾಪಸ್. ಅದ್ ಬಿಟ್ಟು ಬೇರೆ ಏನಾದ್ರು ಹೇಳು, ಕೇಳ್ತೀನಿ, ಇದೆಲ್ಲ ನನಗೆ ಹೇಳ್ಬೇಡ ಅಂತ. ಯಾಕಂದ್ರೆ ಅದೊಂಥರ ಪರೀಕ್ಷೆ ಇರ್ಬೋದೇನೋ, ಯಾರಿಗೊತ್ತು. ಅಯ್ಯೋ ಸಾಕಾಯ್ತಪ್ಪ ನಿನ್ ಸವಾಸ, ನೀನ್ ನಂಬ್ಕೊಂಡ್ ಕಾಡಿಗೆ ಬಂದೆ, ಸುಸ್ತಾಯ್ತು ಅಂತ ಹೇಳ್ಬಿಟ್ರೆ ಪರೀಕ್ಷೆ ಇವೆಲ್ಲ. ಭಗವಂತ ಏನೆಲ್ಲ ಪರೀಕ್ಷೆ ಮಾಡ್ತಾನೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಪರೀಕ್ಷೆ ಫೇಲ್ ಆಗ್ಬಿಡ್ತೀವಿ. ಲಕ್ಷ್ಮಣನಿಗೆ ಹೇಳ್ತಾನೆ, ಅಪ್ಪ ನೀನು ಹೊರಟೋಗ್ಬಿಡು ಅಯೋಧ್ಯೆಗೆ. ಹೌದಣ್ಣ, ನಾನು ಹಂಗೆ ಅನ್ಕೊಂಡಿದ್ದೆ, 3 ದಿನದಿಂದ ನನ್ಗೂ ಹಂಗೆ ಅನಿಸ್ತಾಯ್ತು, ವಾಪಸ್ ಹೋಗ್ಬಿಡೋಣ ಅಂತ. ಇಲ್ಲ ಇಲ್ಲ, ಹೇಳ್ತಾನೆ, ಅಧ್ಯಯಂ ಪ್ರಥಮ ರಾತ್ರಿ, ಅದು ಮೊದಲನೇ ರಾತ್ರಿನೇ. ಅಂದ್ರೆ ಹೋಗಿ ಗುಹನ್ ರಾಜ್ಯದಲ್ಲಿ ವಾಸ ಮಾಡಿದ್ರು ಒಂದಿನ, ಅಂದ್ರೆ ಅಯೋಧ್ಯೆ ದಾಟಿದ ಮೇಲೆ ಒಂದು ರಾತ್ರಿಗೆ ಸುಸ್ತಾಗ್ಬಿಟ್ಟಿದ್ರೆ ಕೇಳ್ತಾನೆ, ಯಾ
ಸತಂ ವೃಕ್ಷಂ ಸಮಾಸಾದ್ಯ ಸಂಧ್ಯಾ ಮನ್ವಾಸೆ ಪಶ್ಚಿಮಾಂ ರಾಮೋ ರಮಯತಾಂ ಶ್ರೇಷ್ಠ ಇತಿ ಹೋವಾಚ ಲಕ್ಷ್ಮಣಂ. ಇಷ್ಟಾದ್ಮೇಲೆ ಲಕ್ಷ್ಮಣ, ಅಪ್ಪ ಇವಾಗ ಏನ್ ಮಾಡ್ತಿರ್ಬೋದು, ಹೋಗಿ ಸ್ವಲ್ಪ ನೋಡ್ಕೊಂಡ್ ಬರ್ತೀಯಾ? ಸತು ಸಂವಿಶ್ಯ ಮೇದಿನ್ಯಾಂ ಮಹಾ ಅರ್ಷ ಉಚೋ ಯನೋಚಿತ ಇಮಾ ಸೌಮಿತ್ರೇ ರಾಮೋ ವ್ಯಾಜಹಾರ ಕಥಾಶುಭಾಃ ಧ್ರುವ ಮಧ್ಯ ಮಹಾರಾಜೋ ದುಃಖಂ ಸ್ವಪಿತಿ ಲಕ್ಷ್ಮಣ ಕೃತಕಾಮತು ಕೈಕೇಯಿ ತುಷ್ಟ ಭವಿತುಮರ್ಹತಿ. ಲಕ್ಷ್ಮಣ, ಯಾಕೋ ನನಗೆ ಒಂಥರ ಕೆಟ್ಟ ಕನಸು ಬಿದ್ದಂಗೆ ಆಗ್ತಾ ಇದೆಯಪ್ಪ. ಮಹಾರಾಜ ದಶರಥರು ಸುಖವಾಗಿರ್ತಾರೆ ಅಂತ ಭಾವಿಸ್ಬೇಕಾ ನಾವು? ನೆಮ್ಮದಿಯಿಂದ ಮಲಗಿರ್ತಾರ ದಶರಥ ಮಕ್ಕಳನ್ನ ಕಳ್ಕೊಂಡು? ಸಾಹಿ ದೇವಿ ಮಹಾರಾಜಂ ಕೈಕೇಯಿ ರಾಜ್ಯ ಕಾರಣಾತ್ ಅಪಿ ನ ಚಾವತ್ ಪ್ರೇಷಾಂ ದೃಷ್ಟ್ವಾ ಭರತಮಾಗತಂ ಅನಾಥಶ್ಯ ಹಿ ವೃದ್ಧಶ್ಯ ಮಯಾ ಚೈವ ವಿನಾಕೃತಃ. ಅಯ್ಯೋ, ನನ್ನಪ್ಪ ಅನಾಥ ಆಗ್ಬಿಟ್ನಲ್ಲ ನಾ ಇಲ್ದೆ. ರಾಣಿ ಎಷ್ಟು ಹಿಂಸೆ ಮಾಡ್ತಿರ್ತಾಳೋ ಕೈಕೇಯಿ, ಎಷ್ಟು ಚುಚ್ಚು ಮಾತಾಡ್ತಿರ್ತಾಳೋ, ಎಷ್ಟು ಪ್ರೀತಿ ಇದೆ ನೋಡಿ ಅಪ್ಪನ ಮೇಲೆ. ಕೋಪ ಬರ್ಲಿಲ್ಲ ಅವನಿಗೆ, ಕೋಪ ಬರ್ಲಿಲ್ಲ ಅವನಿಗೆ, ಲಕ್ಷ್ಮಣ್ ಕೋಪ ಬಂತು. ಎಂತ ಕೆಲಸ ಮಾಡ್ದ ಅಪ್ಪ. ಅದೇ ರಾಮಚಂದ್ರ ಹೇಳ್ತಾನೆ, ಅನಾಥಶ್ಚ ಹಿ ವೃದ್ಧಶ್ಚ ಮಯಾ ಚೈವ ವಿನಾಕೃತಃ. ನಾನ್ ಇಲ್ದೆ ಅಪ್ಪನಿಗೆ ಅನಾಥ ಭಾವ ಕಾಡ್ತಿರ್ಬೋದೇನೋ. ಕಿಂ ಕರಿಷತಿ ಕಾಮಾತ್ಮ ಕೈಕೇಯ ವಶಮಾಗತಃ. ಕೈಕೇಯ ಕೈಗೆ ಸಿಕ್ಕಿ ಎಲ್ಲಿ ನಲಗೋಗ್ತಾ ಇದಾರೋ ಇನ್ನು ಅಂತ ಭಯ ಆಗುತ್ತೆ ರಾಮಚಂದ್ರನಿಗೆ. ಸಹಿ ರಾಜ್ಯಸ್ಯ ಸರ್ವಸ್ಯ ಸುಖಮೇಕಂ ಭವಿಷ್ಯತಿ ತಾತೇತು ವಯಸಾತೀತಿ ಮೈ ಚಾರಣ್ಯಮಾಶಿತ. ಹೇ ಅರೇ ತಂದೆ ತುಂಬಾ ಹೊರಗಲ್ಲಿ ಪ್ರಾಣನೇ ಬಿಟ್ಬಿಡ್ತಾರೋ ಏನೋ, ಆದ್ರೆ ಆದಷ್ಟು ಬೇಗ ಭರತ ಬಂದ್ಮೇಲೆ ಭರತನ ರಾಜ್ಯಭಾರ ಮಾಡಿ ತನ್ನ ಪ್ರಾಣವನ್ನ ಉಳಿಸ್ಕೋಬಹುದೇನೋ, ಇದು ಯೋಚನೆ. ಅಂದ್ರೆ ತಂದೆ ಒಳ್ಳೇದನ್ನೇ ಬಯಸ್ತದೇನೆ ರಾಮಚಂದ್ರ. ಅಕಸ್ಮಾತ್ ಭರತ ಬಂದು ಭರತನ ರಾಜ್ಯಭಾರ ನೋಡಿ ಏನಾದ್ರೂ ದಶರಥ ಮಹಾರಾಜ್ಗೆ ಖುಷಿಯಾಗಿ ನನ್ನನ್ನೇನಾದ್ರೂ ಮರೆತು ಕಾಡ್ಗೋಗಿದ್ದಾನೆ ಅನ್ನೋದು ನೋಡಿ ಹೇಗಿದೆ, ಮರೆಯಕ್ ಸಾಧ್ಯ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಮೈಂಡ್ ಡೈವರ್ಟ್ ಆಗುತ್ತಲ್ಲ ದಶರಥನಿಗೆ ಅನ್ನೋದು ರಾಮಚಂದ್ರನ ಭಾವನೆ. ಅದಾದ್ಮೇಲೆ ಅದ್ ಆಶ್ರಮವನ್ನ ದಾಟ್ಕೊಂಡು ಅಲ್ಲಿಂದ ಗಂಗಾ ಯಮುನಾ ತಡಕ್ ಬರ್ತಾರೆ. ಅಂದ್ರೆ ಸಂಗಮ ಜಾಗಕ್ಕೆ, ಗಂಗೆ ದಾಟ್ಕೊಂಡು ಬಂದ್ರು ಆಗ್ಲೇ ಗಂಗಾ ಯಮುನಾ ಸಂಗಮ ಜಾಗಕ್ಕೆ ಬರ್ತಾರೆ. ಅಲ್ಲಿ ಭರದ್ವಾಜರ ಆಶ್ರಮ ಇರುತ್ತೆ. ಈ ಭರದ್ವಾಜರು ಯಾರು ಅಂದ್ರೆ ವಾಲ್ಮೀಕಿಗಳ ಶಿಷ್ಯ. ಕ್ರೌಂಚ ಪಕ್ಷಿನ ಹೊಡೆದಾಗ ಬೇಡ ಆಗ ಶಾಪ ಕೊಡ್ತಾರಲ್ಲ, ಆಗ ಭರದ್ವಾಜರು ಇದ್ರು ವಾಲ್ಮೀಕಿ ಜೊತೆ. ಸೊ ರಾಮಾಯಣ ಹೇಳಕ್ ಶುರು ಮಾಡಿದಾಗ ಭರದ್ವಾಜರು ಅದನ್ನ ನೋಟ್ ಮಾಡ್ಕೋತಾ ಇದ್ರು, 24,000 ಶ್ಲೋಕ. ಸೊ ಅವ್ರದೊಂದು ಆಶ್ರಮ ಇತ್ತು ಇಲ್ಲಿ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸಂಗಮದಲ್ಲಿ ಅವ್ರ ಆಶ್ರಮ ಇತ್ತು. ಹೋದ್ರು ಅಲ್ಲಿ ಭರದ್ವಾಜ ಆಶ್ರಮದಲ್ಲಿ ಸುಂದರವಾದ ವಾತಾವರಣ, ಸಾವಿರಾರು ಜನರು ಭಕ್ತರು ಅಲ್ಲಿ ಬಂದು ಹೋಗಿರ್ತಾರೆ ಅಂತ ಆಶ್ರಮಕ್ಕೆ ರಾಮಚಂದ್ರ ಭೇಟಿ ಕೊಡಿ. ಎಲ್ಲಿ ಉಳ್ಕೊಳ್ಳೋಂಗಿಲ್ಲ, ಹೋಗ್ತಾ ದಾರಿಯಲ್ಲಿ ಭೇಟಿ ಕೊಟ್ಕೊಂಡು ಹೋದ್ರು ಅಷ್ಟೇ ಹೊರತು ಅಲ್ಲಿ ಉಳ್ಕೊಳ್ಳಿಲ್ಲ ಎಲ್ಲೂ. ಭರದ್ವಾಜರು ರಾಮಚಂದ್ರನ ಸತ್ಕಾರ ಮಾಡ್ತಾರೆ, ರಾಮ ಲಕ್ಷ್ಮಣ ಸೀತೆ ಮಾತೆಯನ್ನ ಸತ್ಕಾರ ಮಾಡ್ತಾರೆ. ಒಂದು ಕಲ್ಲಿನ ಒಂದು ಮೇಜ್ ಇರುತ್ತೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಸನ. ಋಷಿ ಆಶ್ರಮದಲ್ಲಿ ಏನಿರುತ್ತೆ, ಒಂದು ಕಲ್ಲಿನ ಆಸನ ಇರುತ್ತೆ. ಅಲ್ಲಿ ಹೇಳ್ತಾನೆ ಭರದ್ವಾಜ ಹೇಳ್ತಾರೆ, ಅಪ್ಪ ಇದು ನಿನ್ನ ತಂದೆಯವ್ರ ಕೂತು ಜಾಗ, ದಶರಥ ಮಹಾರಾಜರು ಕೂತು ಜಾಗ ಇದು ಅಂತೇಳಿ ಅವ್ರಿಗೆ ಪರಿಚಯ ಮಾಡಿಸ್ತಾನೆ. ಅದಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ ರಾಮಚಂದ್ರ, ಅಪ್ಪ ಕೂತಿದ್ದ ಜಾಗ ಇದು ಅಂತ. ಸರಿ, ಅಲ್ಲಿಂದ ಭರದ್ವಾಜರು ಅವರಿಗೆ ಆತಿಥ್ಯವನ್ನು ಸ್ವೀಕಾರ ಕೊಡ್ತಾರೆ. ಆಮೇಲೆ ತನ್ನ ಪರಿಚಯವನ್ನು ಮಾಡ್ಕೊಳ್ತಾರೆ. ಹೇಗೆ ನಾನು ನಿಮ್ಮ ತಂದೆಯವರಿಗೆ ಪರಿಚಯ ಅನ್ನೋದು ಅದು ತುಂಬಾ ವಿಸ್ತಾರವಾಗಿದೆ ಅದರ ಏನು ಸಂದೇಶಗಳು. ಅದು ಬೇಡ, ಈಗ ಎಷ್ಟು ಯಾವ್ದು ಹೇಳಕ್ ಸಾಧ್ಯ ಆಗುತ್ತೆ ಅದನ್ನ ಮಾತ್ರ ನಾನು ಸೆಲೆಕ್ಟ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ಓದ ಜಾಗದೆಲ್ಲ ಬರೀ ಸಂದೇಶಗಳು, ಉಪದೇಶಗಳು, ಮಾತುಕತೆಗಳೇ ಇದೆ. ಭರದ್ವಾಜ
ರಾಮನಿಗೆ ಉಪದೇಶ ಮಾಡ್ತಾರೆ, ನಾನು ಕಾಡಿಗೆ ಬಂದಿದ್ದೀನಿ, ನಾನು ಇಲ್ಲಿ ವಾಸ ಮಾಡೋಗಿಲ್ಲ, ನನಗೆ ಎಲ್ಲಾದ್ರೂ ಒಳ್ಳೆ ಜಾಗ ಇದ್ರೆ, ಏಕಾಂತವಾದ ಜಾಗ ಇದ್ರೆ ವಾಸ ಮಾಡೋದಕ್ಕೆ ಅಲ್ಲಿ ನನಗೆ ತೋರಿಸಿ ಅಂತ ರಾಮ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅವಾಗ ಭರದ್ವಾಜರು ಅವ್ರಿಗೆ ಒಂದು ಜಾಗ ಹೇಳ್ತಾರೆ. ಇಲ್ಲಿಂದ ಸುಮಾರು 10 ಕ್ರೋಶ, 10 ಕ್ರೋಶ, 1 ಕ್ರೋಶ ಅಂದ್ರೆ ಒಂದು ಕ್ರೋಶ 2-3 ಮೈಲಿ ಅಂತ ಏನೋ ಲೆಕ್ಕ ಇದೆ. 10 ಕ್ರೋಶ ಅಂದ್ರೆ 20 ಮೈಲಿ, ಒಂದು 30-40 ಕಿಲೋಮೀಟರ್ ಅಂತ ಲೆಕ್ಕ. ಇಲ್ಲಿಂದ ಹೋದ್ರೆ ಒಂದು ಪರ್ವತ ಕಾಣಿಸುತ್ತೆ. ಆ ಪರ್ವತ ಗಂಧಮಾದನ ಪರ್ವತ ಅಂತ, ಅದು ಆ ಪರ್ವತಕ್ಕೆ ಹೋಗಿ ಆ ಪರ್ವತದಲ್ಲೇ ಒಂದು ಸಣ್ಣ ಚಿಕ್ಕದ ಪರ್ವತ ಒಂದಿದೆ, ಗಂಧಮಾದನ ಒಂದು ದೊಡ್ಡ ಪರ್ವತ. ಆ ಪರ್ವತ ಪಕ್ಕದಲ್ಲೇ ಇನ್ನೊಂದು ಚಿಕ್ಕದೊಂದು ಪರ್ವತ ಇದೆ, ಆ ಪರ್ವತ ಹತ್ರ ಹೋಗಿ ಅಲ್ಲಿ ವಾಸ ಮಾಡಿ ಅಂತ ಭರದ್ವಾಜರು ಆ ಜಾಗವನ್ನ ತೋರಿಸ್ತಾರೆ. ಆ ಜಾಗವೇ ಚಿತ್ರಕೂಟ. ಚಿತ್ರಕೂಟದಲ್ಲಿ ವಾಸ ಮಾಡಕ್ಕೆ ಆಜ್ಞೆ ಮಾಡಿದ್ದು ಭರದ್ವಾಜ ಋಷಿಗಳು. ಚಿತ್ರಕೂಟ ಯಾಕೆ ನಮ್ಗೆ ತುಂಬಾ ಮಹತ್ವದ್ದು? ಚಿತ್ರಕೂಟ ಕಲ್ಯಾಣಾನಿ ಸಮಾಧತ್ತೆ ನ ಪಾಪೆ ಕುರುತೆ ಮನಃ ಯಾವತ ಚಿತ್ರಕೂಟಸ್ಯ ನರಃ ಶೃಂಗಾಣ್ಯವೇಕ್ಷತೆ. ಯಾರು ಚಿತ್ರಕೂಟಕ್ಕೆ ಹೋಗಿ ಭೇಟಿ ಕೊಡ್ತಾರೆ, ಅಲ್ಲಿ ರಾಮಾಯಣವನ್ನ ಶ್ರವಣ ಮಾಡ್ತಾರೆ ಅಲ್ಲ, ಅಥವಾ ರಾಮಚಂದ್ರನ ಕೀರ್ತನೆಗಳನ್ನ ಸ್ಮರಣೆ ಮಾಡ್ತಾರೆ, ಅಂತವ್ರಿಗೆ ಕಲ್ಯಾಣಾನಿ ಸಮಾಧತ್ತೆ ನ ಪಾಪೆ ಕುರುತೆ ಮನಃ, ಅಂತವನ ಮನಸ್ಸು ಯಾವತ್ತೂ ಕೂಡ ಪಾಪದಲ್ಲಿ ತೊಡಗೋದಿಲ್ಲ. ಅದಕ್ಕೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ, ಧಾಮಗಳಿಗೆ ಹೋದಾಗ ನಾವು ಅಲ್ಲಿ ಭಗವಂತನ ಶರಣಾಗತಿಯಲ್ಲಿ ಹೋಗ್ಬೇಕು. ಭಗವಂತ, ನನ್ನ ಮನಸ್ಸನ್ನ ಪಾಪಕ್ಕೆ ತೊಡಗಿಸ್ಬೇಡ, ನನ್ನ ಮನಸ್ಸಲ್ಲಿರುವಂತ ಪಾಪ ಯೋಚನೆಗಳು ದೂರ ಮಾಡು, ಸುಟ್ಟು ಹಾಕ್ಬಿಡು. ಇದು ತೀರ್ಥಕ್ಷೇತ್ರದ ಮಹಿಮೆ. ಅದಲ್ಲಿ ಭರದ್ವಾಜ ಹೇಳ್ತಾರೆ, ಅಂತ ಪವಿತ್ರವಾದ ಸ್ಥಳಪ್ಪ ಅದು ಚಿತ್ರಕೂಟ. ಅಲ್ಲಿಗೆ ಹೋಗಿ, ಅಲ್ಲಿಗೆ ಹೋದ ಮೇಲೆ ಏನ್ ಮಾಡ್ಬೇಕು ನೀವು? ಒಂದು ಮನೆಯನ್ನ ಕಟ್ಕೊಳ್ಳಿ. ಮನೆ ಅಂದ್ರೆ ಎಂತದ್ದು? ಪರ್ಣಕುಟೀರ, ಎಲೆಯಿಂದ ಮಾಡಿರೋಂಥ ಮನೆಯನ್ನ ಕಟ್ಕೊಂಡು ಅಲ್ಲಿ ವಾಸ ಮಾಡಬೇಕು. ಹೀಗೆ ಅಲ್ಲಿಂದ ಹೊರಟೋಗ್ತಾರೆ. ಹೊರಟೋದ್ಮೇಲೆ ರಾತ್ರಿ ವಾಸ್ತವ್ಯವನ್ನು ಹೂಡಿದ್ರು. ಅಲ್ಲಿ ಕೇವಲ ಫಲಹಾರವನ್ನು ಮಾತ್ರ ತಗೊಂಡ್ರು. ರಾತ್ರ್ಯಾಂ ತು ತಸ್ಯಾಂ ವಿಷ್ಟಾಯಂ ಭರದ್ವಾಜೋ ಅಬ್ರವೀದಂ ಮಧು ಮೂಲ ಫಲೋಪೇತಂ ಚಿತ್ರಕೂಟಂ ಪ್ರಜೇತಿ ಸಹ. ಮಧು ಅಂದ್ರೆ ಏನು? ಮಧು ಅಂದ್ರೆ ಸಂಸ್ಕೃತದಲ್ಲಿ ತುಂಬಾ ಅರ್ಥಗಳಿದೆ. ಜೇನು ಅನ್ನೋದು ಒಂದು ಪ್ರಸಿದ್ಧವಾದ ಅರ್ಥ. ಮಧುಪಾನ ಅಂತ ಹೇಳ್ತಾರಲ್ಲ, ಏನು ಮಧುಪಾನ ಅಂದ್ರೆ? ಮಧುಪಾನ ಅಥವಾ ಮದ್ಯಪಾನ. ಮಧು ಅಂದ್ರೆ ಒಕ್ಲಾಸಿ ಹೇಳಿದ್ರೆ ಜೇನು ಅಂತ. ಮದ್ಯಪಾನ, ಮಧ್ಯ ಅಲ್ಲ, ಮದ್ಯ ದಾಗೆ ಒಕ್ಲ ಇಲ್ಲ, ಅದು ಹೆಂಡ ಅಂತ. ಯಾವನೋ ಒಬ್ಬ ತರ್ಲೆ ಸಾಹಿತಿ, ಅವನ ಹೆಸರು SK ಭಗವಾನ್ ಅಂತ. ನೋಡಿ, ಭಗವಾನ್ ಅಂತ ಹೆಸರು ಇಟ್ಕೊಂಡಿದ್ದಾನೆ, ಅದೇನ್ ಮಾಡೋದು? ಅನಿವಾರ್ಯ, ನಾವು ಅವ್ರಿಗೆ ಬೈಬೇಕಾಗತ್ತೆ. ಅವನು ಹೇಳ್ತಾನೆ ರಾಮಚಂದ್ರ ಕಾಡಲ್ಲಿದ್ದಾಗ ಹೆಂಡ ಕೊಡ್ತಿದ್ದ ಅಂತ. ಇವು ಯಾವ ಸೀಮೆ ಸಾಹಿತಿ ಅಂತ ನಮಗೆ ತಲೆಗೆ ಪಿತ್ತ ನೆತ್ತಿಗೆ ಇರ್ಬಿಡುತ್ತೆ. ಅಲ್ಲಯ್ಯ, ಅದು ಮಧ್ಯ ಒಕ್ಲ ಇಲ್ಲ, ಅದಕ್ಕೆ ಮಧು ಅಂದ್ರೆ ಒಕ್ಲಾಸಿ ಹೇಳ್ಬೇಕು, ಅದು ಜೇನು ಅಂತ. ನೀನ್ ಯಾರು ಸಂಸ್ಕೃತ ಹೇಳ್ಕೊಟ್ಟವ್ರು? ಸಂಸ್ಕೃತ ಬೇಡ, ಹಾಳಾಗೋಗ್ಲಿ. ಕನ್ನಡ ಯಾರು ಹೇಳ್ಕೊಟ್ಟಿದ್ ನಿನಗೆ? ರಾಮಚಂದ್ರ ನಿಂದನೆ ಮಾಡ್ಬೇಕು ಅಂತಾನೆ ಹುಟ್ಟಿ ಬಂದಿದ್ಯಾ SK ಭಗವಾನ್ ಅಂತ? ಯಾಕಪ್ಪ ಜಗತ್ತಲ್ಲಿ ಈ ತರ ಜನಗಳು ಇನ್ನೂ ಬದುಕಿದ್ದಾರೆ ಅಂತ ಬೇಜಾರಾಗುತ್ತೆ ನಮಗೆ. ಒಂದು ಒಕ್ಲಾಸಿ ಹೇಳಕ್ ಬರೋದಿಲ್ಲ ಅವ್ರಿಗೆ. ಮದ್ಯಪಾನ ಅಂದ್ರೇನು? ರಾಮಚಂದ್ರ ಮದ್ಯಪಾನ ಮಾಡ್ಲಿಲ್ಲ, ಅಲ್ಲಿ ಮಧುಪಾನ ಮಾಡಿದ್ದು. ಜೇನಿನ ಕುಡ್ದ ಅಂತ, ಹೆಂಡ ಕುಡ್ದ ಅಂತ ಅಲ್ಲ ಅರ್ಥ. ಇವ್ರನ್ನೆಲ್ಲ ಅಡ್ಡಡ್ಡ ಸಿಗಿದು ತೋರಣ ಹಾಕ್ಬೇಕೆಲ್ಲಾದ್ರೂ. ಕೋಪ ಬರುತ್ತೆ, ಬೇಜಾರಾಗುತ್ತೆ. ಮತ್ತೆ ಓದಕ್ ಗೊತ್ತಿಲ್ಲ ಅಂದ್ಮೇಲೆ ಸುಮ್ಮನೆ ಇರ್ಬೇಕು. ನಾನು ಹೇಳ್ತೀನಿ, ಅರ್ಥ ಆಗಿಲ್ಲ ಸುಮ್ಮನೆ ಇದ್ಬಿಡ್ಬೇಕು. ಅಪಾರ್ಥ ಮಾಡ್ಕೊಂಡು ಯಾಕೆ ಖಂಡನೆ ಮಾಡ್ತೀರಿ? ಮದ್ಯಪಾನ ಅಲ್ಲ ಮಾಡಿದ್ದು, ಮಧು. ಅದಕ್ಕೆ ಹೇಳ್ತಾರೆ ಮಧು ಮೂಲ ಫಲೋಪೇತಂ ಚಿತ್ರಕೂಟಂ ಪ್ರಜೇತಿ ಸಹ. ಭರದ್ವಾಜ ಆಶ್ರಮದಲ್ಲಿ ರಾಮಚಂದ್ರ ಜೇನನ್ನ ಕುಡಿದ, ಕಂದ ಮೂಲವನ್ನ ತಿಂದ, ಗೆಡ್ಡೆ ಗೆಣಸನ್ ತಿಂದ ಅಂತ. ಮಾಂಸ ತಿಂದ ಅಲ್ಲ. ಫಲಾಗ ಏನ್ ಹೇಳ್ತಾನೆ ಗೊತ್ತಾ? ಫಲ ಅಂದ್ರೆ ಮಾಂಸ ಅಂತ ಅರ್ಥ. ಏನಪ್ಪ ವಿಚಿತ್ರ! ನಮ್ಗೆ ಸಂಸ್ಕೃತ ಬರ್ದೇ ಇರೋದು ಒಳ್ಳೇದು. ಸಂಸ್ಕೃತ ಬರ್ದೇ ಇರೋದೇ ಒಳ್ಳೇದು. ಫಲ ಅಂದ್ರೆ ಮಾಂಸ ಅಂತ, ಪಾಗೆ ಒಕ್ಲಾಸಿ ಹೇಳಿದ್ರೆ ಫಲ ಅಂದ್ರೆ ಹಣ್ಣು ಅಂತ. ಇವನು ಹೇಳ್ತಾನೆ SK ಭಗವಾನ್, ಮಧು ಫಲ ಮೂಲ ಫಲೋಪೇತಂ,
ಆ ರಾಮಚಂದ್ರ ಮಾಂಸ ತಿಂದ ಹೆಂಡ ಕುಡ್ದ, ಸರಿ ಹೋಯ್ತು. ಇವಾಗ ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ರಾಮಾಯಣ ಪ್ರವಚನ ಮಾಡಕ್ ಹೊರಡ್ಬಿಟ್ರೆ ಮುಗಿದೋಯ್ತು ಕತೆ. ಸಂಸ್ಕೃತದಲ್ಲಿ ಪ ಮೊದಲನೇ ಪ ಪ ಫ ಬ ಭ ಮ, ಫಲ ಅಂದ್ರೆ ಮಾಂಸ. ಎರಡೇ ಫ, ನಾವು ಫ ಅಂತೀವಲ್ಲ, ಫ ಅಲ್ಲ ಅದು, ಫ, ಫಲ ಅಂತ ಹೇಳ್ಬಾರ್ದು. ಪ ಫ. ಫಲ ಅಂದ್ರೆ ಹಣ್ಣು, ಫಲ ಅಂದ್ರೆ ಮಾಂಸ. ಈಗ ರಾಮಚಂದ್ರದು ಫಲ ಅಲ್ಲ, ಫಲ. ನಾವು ಆ ಹೇಳ್ಕೊಡ್ಬೇಕು ಇವಾಗ. ರಾಮಾಯಣ ಹೇಳದ್ ಬಿಟ್ಬಿಡಿ, ಆಮೇಲಿನ ಕತೆ. ರಾಮಾಯಣದ ಕತೆ ಆಮೇಲಿಂದು. ರಾಮಚಂದ್ರ ಫಲ ಅಲ್ಲ ತಿಂದಿದ್ದು, ಫಲ ತಿಂದಿದ್ದು. ಮಧ್ಯ ಅಲ್ಲ ಕುಡ್ದಿದ್ದು, ಮಧು ಕುಡ್ದಿದ್ದು. ಕರ್ಮ. ಬಿಡಿ ಹೋಗ್ಲಿ, ನಾವು ಸುಮ್ಮನೆ ಅವನ್ನೆಲ್ಲ ಏನು ತೆನ್ಸ್ಕೋಬೇಕು. ಭಗವಾನ್ ಅಂತ ಹೆಸರು ಬಂತಲ್ಲ ಅದಕ್ಕೆ, ಅದು ಖುಷಿ, ನಮ್ ಸಮಾಧಾನ. ಮಧು ಮೂಲ ಫಲೋಪೇತಂ, ಮಧು ಮೂಲ ಫಲೋಪೇತಂ ಚಿತ್ರಕೂಟಂ ರಜತೆ. ಅದಕ್ಕೆ ಯಾರಾದ್ರೂ ಫಲ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಒಕ್ಲ ಸೀಳಿ ಫಲ ತಿಂತೀರಾ ಅನ್ಬಾರದು. ಅದು ಮಾಂಸ ತಿನ್ನೋರು ಹೇಳ್ಬೇಕು ಫಲ ತಿಂತೀರಾ ಅಂತ, ಫಲ ಅಂತ ಹೇಳ್ಬೇಕು. ಅದಕ್ಕೆ ಆದರ ಮಾಡ್ತಾನೆ, ಆದರದಿಂದ ಸ್ವಾಗತ. ಅಯ್ಯೋ, ಅವರು ನಮ್ಮನ್ನ ತುಂಬಾ ಆದರದಿಂದ ಸ್ವಾಗತಿಸಿದ್ರು ಅಂತ ಬೇರೆ ಹೇಳ್ತಾರೆ. ಆದರ ಅಂದ್ರೆ ಏನು? ವೇಶ್ಯಾವಾಟಿಕೆ ಅಂತ. ಅವರು ನಮ್ಮ ತುಂಬಾ ಆದರದಿಂದ ಸ್ವಾಗತ ಮಾಡಿದ್ರು. ಆದರ ಅಲ್ಲ ರೀ ಅದು, ಆದರ ಅ ಆ ಇ ಈ. ಅದಕ್ಕೆ ಸಂಸ್ಕೃತ ಉಚ್ಚಾರಣೆ ಸರಿಯಾಗಿ ಮಾಡಬೇಕು. ಓಕೆ, ಬಂದಿಲ್ವಾ ಭಗವಂತ, ನನಗೆ ಏನೋ ಗೊತ್ತಿಲ್ಲಪ್ಪ, ಇಷ್ಟೇ ಗೊತ್ತಿರೋದು ನನಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ 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 ಹರೇ ಹರೇ ಅಂತ ಮೂರ್ಖನು ಹೇಳ್ಬೋದು. ಹೇಳೋಕ್ಕಾಗೋದಿಲ್ವಾ? ನಮಗೊಂದು ಅಕ್ಷರನೇ ಅರ್ಥ ಆಗಲ್ಲ ಅಂದ್ಮೇಲೆ ರಾಮಾಯಣ ಹೆಂಗ್ ಅರ್ಥ ಮಾಡ್ಕೋತೀವಪ್ಪ ನಾವು? ಹ್ಮ್. ಇನ್ನೊಬ್ಬರ ಭಾವನೆ, ಭಗವಂತನ ಮನಸ್ಥಿತಿ, ಭಗವಂತನ ಭಾವನೆ, ಭಕ್ತರ ಭಾವನೆ ಹೆಂಗ್ ಅರ್ಥ ಆಗುತ್ತೆ ನಮಗೆ? ನಮ್ಗೊಂದು ಚೆನ್ನಾಗಿ ಅರ್ಥ ಆಗ್ಬೇಕು. ಏನಂತ? ನಮ್ಗೇನು ಅರ್ಥ ಆಗಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆದ್ರೆ ಮಾತ್ರ ಭಗವಂತ, ಅಯ್ಯೋ ಪಾಪ ಮಗುಗೇನು ಅರ್ಥ ಆಗ್ತಾ ಇಲ್ಲ ಅಂತ ಏನಾದ್ರೂ ಒಂಚೂರು ಕೊಡ್ತಾನೆ. ನಾವು ನಾವೇನ್ ಕಡಿಮೆ, ಅವ್ರಿಗೆಲ್ಲ ಗೊತ್ತಿದೆ ಅಂತ ಹೋದ್ರೆ, ವಿಜ್ಞಾತಂ ಅವಿಜಾನತಂ ಅವಿಜ್ಞಾತಂ ವಿಜಾನತಂ. ಏನಪ್ಪಾ ಶ್ವೇತಕೇತು, ಎಲ್ಲ ಗೊತ್ತಿದ್ಯಾ ನಿನಗೆ? ಓ, ಎಲ್ಲ ಗೊತ್ತಿದೆ ನನಗೆ. ಏನೆಲ್ಲ ಗೊತ್ತಿದೆ ನಿನಗೆ? ಎಲ್ಲಾ ಗೊತ್ತಿದೆ ನನಗೆ. ಗುರುಕುಲದಲ್ಲಿ ಎಲ್ಲಾ ಹೇಳ್ಕೊಟ್ಟಿದ್ದಾರೆ. ಬಾಯ್ಲಿ ಹೇಳು. ತಸ್ಮಿನ್ ವಿಜ್ಞಾತಂ ಭವತಿ ಸರ್ವಮಿದ ವಿಜ್ಞಾತಂ ಭವತಿ. ಹೇಳಪ್ಪ, ಯಾವ್ದನ್ನ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ ಹೇಳು. ಮತ್ತೆ ಎಲ್ಲ ಗೊತ್ತು ಅಂದೆ. ಬಾಯಿ ಮುಚ್ಕೊಂಡು ಚಾಂಟಿಂಗ್ ಮಾಡು. ಎಲ್ರಿಗೂ ಸೇರಿ ಹೇಳ್ತಾ ಇರೋದು, ನಮಗೂ ಸೇರಿಸ್ಕೊಂಡು ಹೇಳ್ತಾ ಇರೋದು. ಎಲ್ಲ ಗೊತ್ತಾ? ಏನು ಗೊತ್ತಿಲ್ಲ ನಿನಗೆ? ಫಸ್ಟ್ ಬಾಯಿ ಮುಚ್ಕೊಂಡು ಹರೇ ಕೃಷ್ಣ ಚಾಂಟಿಂಗ್ ಮಾಡು 16 ರೌಂಡ್. ಅವಾಗ ಭಗವಂತ ಎಲ್ಲ ತಿಳಿಸ್ತಾನೆ. ಏನಂತ? ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ನನ್ಗೆ ಗೊತ್ತ್ರಿ, ರಾಮಾಯಣ ಎಲ್ಲ ಓದ್ಬಿಟ್ಟಿದ್ದೀನಿ ನಾನು. ರಾಮಾನಂದ ಸಾಗರ್ ರಾಮಾಯಣ ಮಾಡಕ್ ಮುಂಚೆನೆ ಓದ್ಬಿಟ್ಟಿದ್ದೆ ನಾನು. ಆಮೇಲೆ ಅವ್ರು ರಾಮಾಯಣ ಮಾಡಿದ್ದು ಚಿಕ್ಕವನಾಗಿದ್ದಾಗ ಓದ್ಬಿಟ್ಟಿದೆ ಅಂತ ಹೇಳಿ. ಏನ್ ಚಿಕ್ಕವನಾಗಿದ್ದ ಓದಿದ್ರಿ ನೀವು? ಅದಕ್ಕೆ ಹೇಳೋದು, ಯಾಕೆ ಇಷ್ಟು ಖಂಡ ತುಂಡವಾಗಿ ಹೇಳೋದು ಅಂದ್ರೆ, ವಿದ್ವಾಂಸರು ಸಾಹಿತಿಗಳೇ ತಪ್ಪು ಮಾಡ್ತಿದ್ದಾರೆ. ನಮ್ದು ಬಿಡಿ, ನಾವು ಯಾವ್ದೋ ಮೂಢರು ಅಜ್ಞಾನಿಗಳು, ಏನ್ ಗೊತ್ತಿಲ್ಲ. ನಮ್ ಭಗವಂತ ದೇವ್ರು ಅಷ್ಟೇ ಗೊತ್ತು ನಮ್ಗೆ. ನಮ್ ಕತೆ ಬಿಡಿ. ಸಾಹಿತಿಗಳು, ವಿದ್ವಾಂಸರುಗಳು, ಕಾಲೇಜ್ ಪ್ರೊಫೆಸರ್ ಹೇಳಿದ್ದೇನೆ ಒಂದ್ಸಲ ನಿಮ್ಗೆ ಉದಾಹರಣೆ. ಹೊಸಕೋಟೆಯಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಮೂರ್ಖ. ಅದಕ್ಕೆ ನಾವು ಅಂತ ಜನಗಳ ಜೊತೆ ಜಾಸ್ತಿ ಎಕ್ಸ್ಪೋಸ್ ಆಗೋ ಅವಶ್ಯಕತೆ ಇಲ್ಲ. ಅವ್ರಿಗೆ ತಿದ್ದಿ ಹೇಳೋ ಅವಶ್ಯಕತೆ ಇಲ್ಲ. ಆಯ್ತಪ್ಪ, ರಾಮಚಂದ್ರ ಮಾಂಸ ತಿನ್ನ ಹಂಗೆ ಅನ್ಕೋ, ರಾಮಚಂದ್ರ ಹೆಂಡ ಕೊಡೋದು ಹಂಗೆ ಅನ್ಕೋ, ನಿಮ್ಗೆ ನಾವು ತಿದ್ದಕ್ ಬರೋದಿಲ್ಲ. ಮಧು ಮೂಲ ಫಲೋಪೇತಂ ಚಿತ್ರಕೂಟಂ ವ್ರಜೇತಿಹ. ಸೊ ಅಲ್ಲಿಂದ ಭರದ್ವಾಜರು ಆಜ್ಞೆ ಮಾಡ್ತಾರೆ ರಾಮಚಂದ್ರ ಭಗವಾನಿಗೆ, ಹೋಗ್ರಿಯಪ್ಪ, ಅಲ್ಲಿ ಚಿತ್ರಕೂಟದಲ್ಲಿ ವಾಸ ಮಾಡಿ, ಅಲ್ಲಿ ತುಂಬಾ ಚೆನ್ನಾಗಿದೆ. ನಾನಾ ನಗ ಗಣೋಪೇತ ಕಿನ್ನರ ಉರಗ ಸೇವಿತ ಮಯೂರ ನಾಧಾವಿರತು ಗಜರಾಜ ನಿಷೇವಿತ ಗಮ್ಯತಾಂ ಭವತ ಶೈಲ ಚಿತ್ರಕೂಟ ಸಂಯುಶ್ರುತಃ. ತುಂಬಾ ಒಳ್ಳೆ ಜಾಗ ಅದು.
ನಿಮಗೆ ಋಷಿಗಳಿಗೆ ತಾಪಸ ಜೀವನ ಮಾಡೋರಿಗೆ ತುಂಬಾ ಒಳ್ಳೆ ಸ್ಥಳ, ಅಲ್ಲಿ ಹೋಗಿ ಅಂತ ಹೇಳಿ. ಪುಣ್ಯಶ್ಚ ರಮಣೀಯಶ್ಚ ಬಹುಮೂಲ ಫಲಾಯುತ, ಬಹುಮೂಲ ಫಲಾಯುತ, ಅಲ್ಲಿ ತುಂಬಾ ಹಣ್ಣುಗಳಿದೆ, ಮಾಂಸ ಇದೆ ಅಂತ ಅಲ್ಲ ಅಲ್ಲಿ. ತತ್ರ ಕುಂಜರಯೂಥಾನಿ ಮೃಗಯೂಥಾನಿ ಚೈವಹಿ, ಅಲ್ಲಿ ಆನೆಗಳ ಹಿಂಡಿದೆ, ಮೃಗಗಳ ಹಿಂಡಿದೆ. ಅಂದ್ರೆ ನೀವು ವಾಸ ಮಾಡಕ್ಕೆ ಯೋಗ್ಯವಾದದ್ದೇ. ಆನೆಗಳ ಹಿಂಡು ಮೃಗಗಳ ಹಿಂಡು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅರ್ಥ. ಅದು ಒಂದು ಅಷ್ಟೆಲ್ಲ ಹೇಳಿದ್ರು. ತುಂಬಾ ರಮಣೀಯವಾದ ಆ ಆ, ಜಾಗ ಅದು. ಸೀತಾಮಾತೆಗಂತೂ ತುಂಬಾ ಹೇಳಿ ಮಾಡ್ತಿದ್ದ ಜಾಗ. ಚರತಃ ಸೀತಾಯ ಸಾರ್ಧಂ ನಂದಿಷ್ಯತಿ ಮನಸ್ತವ, ಆನಂದವನ್ನು ಪಡ್ತಾಳೆ ಅವಳು. ಅಲ್ಲಿಗೆ ಹೋಗಿ ವಾಸ ಮಾಡ್ರಿ ಅಂತ ಹೇಳಿ ಯಾರು ಭರದ್ವಾಜ ಋಷಿಗಳು ಅವ್ರಿಗೆ ಆಜ್ಞೆ ಮಾಡ್ತಾರೆ. ಇಷ್ಟೊಂದಿದೆ. ಆಮೇಲೆ ಅಷ್ಟೇ ಎಲ್ಲ ಏನಿಲ್ಲ ಹೇಳ್ತಾರೆ ಭರದ್ವಾಜರು, ಅಲ್ಲಿ ಹೇಗಿದೆ ಏನು ಎತ್ತ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಹೇಳ್ಬಿಡ್ತಾರೆ. ಯದ್ ಯತ್ ಫಲಂ ಪ್ರಾರ್ಥಯತೆ ಪುಷ್ಪಂ ವಾ ಜನಕಾತ್ಮಜ ತತ್ ತತ್ ಪ್ರಯಚ್ಛ ವೈದೇಹ್ಯ ಯಾತ್ರಾಸ್ಯ ರಮತೆ ಮನಃ ಸೀತಮಾದಾಯ ಗಚ್ಚ ತ್ವಂ ಅಗ್ರತೋ ಭರತಾನುಜ. ಹೇಳ್ತಾರೆ, ಲಕ್ಷ್ಮಣ ನೀನು ಮುಂದೆ ಮುಂದೆ ನೋಡಿ, ಅದು ಸೀಕ್ವೆನ್ಸ್ ಇದೆ. ರಥಯಾತ್ರೆ ಜಗನ್ನಾಥ ಬಲದೇವ್ ಸುಭದ್ರನ್ ಹೇಗೆ ಕರ್ಕೊಂಡ್ ಬರ್ತಾರೆ ರಥಕ್ಕೆ, ಹಾಗೇನೆ ಅದೇ ಒಂದು ಒಂದು ಸೀಕ್ವೆನ್ಸ್, ಹೈರಾರ್ಕಿ. ಇದಾದ್ಮೇಲೆ ಮೊದಲು ಯಾರು ಹೋಗ್ಬೇಕು? ಸೀತಮಾದಾಯ ಗಚ್ಚ ತ್ವಮಗ್ರತೋ ಭರತಾನುಜ. ಭರತಾನುಜ ಅಂತ ಯಾರಿಗೆ ಹೇಳ್ತಾರೆ? ಲಕ್ಷ್ಮಣನ್ಗೆ. ರಾಮಾನುಜ ಅಂತ ಲಕ್ಷ್ಮಣನ್ಗೆ ಹೇಳ್ತಾರೆ. ಭರತಾನುಜ ಅಂದ್ರೆ ಭರತನ ತಮ್ಮ ಅಂತ ಅರ್ಥ ಅಲ್ವಾ? ಸೊ ಮೊದಲು ರಾಮಚಂದ್ರ, ಆಮೇಲೆ ಭರತ, ಆಮೇಲೆ ಲಕ್ಷ್ಮಣ, ಆಮೇಲೆ ಶತ್ರುಘ್ನ. ಇದು ಸೀಕ್ವೆನ್ಸ್. ಭರತಾನುಜ, ಓ ಲಕ್ಷ್ಮಣನೇ ನೀನು ಮುಂದೆ ಮುಂದೆ ನಡೆ. ಆಮೇಲೆ ಪೃಷ್ಠತೋ ಅನುಗಮಿಷ್ಯಾಮಿ ಸಾಯುಧೋ ದ್ವಿಪದಾಂಬರ, ನೀನು ಬಿಲ್ಲು ಬಾಣವನ್ನು ಹಿಡ್ಕೊಂಡು ಮುಂದೆ ಮುಂದೆ ಹೋಗ್ಬೇಕು. ಸೀತಾ ಮಧ್ಯದಲ್ಲಿರ್ಬೇಕು, ನಾನು ಹಿಂದೆ ಹಿಂದೆ ಬರ್ಬೇಕು. ಇದು ಹೇಗೆ ಹೋದ್ರು ಕಾಡಿಗೆ ಅನ್ನೋದು. ಅಲ್ಲಿಂದ ನೇರವಾಗಿ ಬಂದ್ರು. ಎಲ್ಲಿಗೆ ಬಂದ್ರು? ಚಿತ್ರಕೂಟಕ್ಕೆ ಬಂದ್ರು. ಆ ಅರಣ್ಯದ ಸೌಂದರ್ಯ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ರು. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಒಂದು ಮನೆ ಕಟ್ಬೇಡ ಇಲ್ಲಿ, ಪರ್ಣ ಕುಟೀರ. ಆ ಚಿತ್ರಕೂಟ ಹೇಗಿತ್ತಂದ್ರೆ ತುಂಬಾ ಎತ್ತರವಾದ ಜಾಗದಲ್ಲಿ, ಸುತ್ತ ಬೆಟ್ಟಗಳಿತ್ತು, ಎತ್ತರವಾದ ಜಾಗ. ಯಾರು ಅಲ್ಲಿ ಜನಗಳು ಓಡಾಡುವಂತ ಏನು ಜಾಗ ಅಲ್ಲ, ಅದು ನಿರ್ಜನ ಪ್ರದೇಶ. ಆದ್ರೆ ಪುಣ್ಯೇ ರಂಸಾಮಹೇ ತಾತ ಚಿತ್ರಕೂಟಸ್ಯ ಕಾನನೆ, ಅಂದ್ರೆ ತುಂಬಾ ಪುಣ್ಯವಾದ ಸ್ಥಳ ಅದು. ಭಗವಂತ ದರ್ಶನ ಮಾಡಿದ್ದಕ್ಕೆ ಪುಣ್ಯ ಸ್ಥಳನೋ, ಅಥವಾ ಭಗವಂತ ನಾನು ವಾಸ ಮಾಡಕ್ ಬರ್ತೀನಿ ಒಂದಿನ ಕಲಿಯುಗದಲ್ಲಿ ಅಥವಾ ಸಾರಿ ತ್ರೇತಾಯುಗದಲ್ಲಿ ಅಂತ ಹೇಳಿ ಏನಾದ್ರು ಅದನ್ನ ಪುಣ್ಯಕ್ಷೇತ್ರ ಮಾಡೋದ್ನೋ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಪೂರ್ವ ನಿರ್ಧಾರ. ಭಗವಂತನ ವಿಚಾರದಲ್ಲಿ ಯಾವುದೂನು ಅಡ್ಜಸ್ಟ್ಮೆಂಟ್ ಇಲ್ಲ, ಎಲ್ಲ ಡಿಸೈಡ್ ಆಗಿರುತ್ತೆ ಮುಂಚೆನೆ, ಅವತಾರ ಮಾಡಕ್ ಮುಂಚೆನೆ. ಸೊ ಚಿತ್ರಕೂಟದಲ್ಲಿ ಭಗವಂತ ವಾಸ ಮಾಡೋದು ಪೂರ್ವ ನಿರ್ಧಾರಿತ. ಹಾಗಾಗಿ ಅದು ಪುಣ್ಯಕ್ಷೇತ್ರ. ಅದಕ್ಕೆ ಚಿತ್ರಕೂಟಕ್ಕೆ ಹೋಗಿ ನಾವು ಭಗವಂತನ ದರ್ಶನ ಮಾಡ್ಬೇಕಲ್ಲಿ, ಭಗವಂತನ ಆಶೀರ್ವಾದ ಪಡ್ಕೋಬೇಕು. ಸರಿ, ಚಿತ್ರಕೂಟ ಮಿಮಂ ಪಶ್ಯ ಪ್ರವೃದ್ಧ ಶಿಖರಂ ಗಿರಿಂ. ಸೊ ಅದು ತುಂಬಾ ಎತ್ತರವಾದ ಜಾಗದಲ್ಲಿ ಇತ್ತು. ಅಲ್ಲಿ ಸುತ್ತಮುತ್ತ ಜಾಗದಲ್ಲಿ ಕಾಡಲ್ಲಿ ಮುನಿಗಳು ವಾಸ ಮಾಡ್ತಾ ಇದ್ರು. ಯಾರಪ್ಪ ಇದು ಮುನಿಗಳು? ರಾಮಚಂದ್ರ ಬರ್ತೇನೆ ಅಂತ ಹೆಂಗ್ ಗೊತ್ತು ಮುನಿಗಳಿಗೆ? ಮುಂಚೆ ಏನಾದ್ರು ಫೋನ್ ಮಾಡಿ ಹೇಳಿದ್ರ ನಾನು ಬರ್ತಾ ಇದ್ದೀನಿ ಚಿತ್ರಕೂಟಕ್ಕೆ ಎಲ್ಲ ಬನ್ನಿ ಅಂತ? ಇಲ್ಲ. ಮತ್ತೆ ಮುನಿಗಳು ಹೇಗೆ ವಾಸ ಮಾಡ್ತಾ ಇದ್ರು? ಈ ಎಲ್ಲಾ ಮುನಿಗಳೇ ಮುಂದೆ ಅವರು ಗೋಪಿಯರಾಗಿ ಬಂದ್ರು. ನಾವು ಆ ಭಾವವನ್ನ ಬೆಳೆಸ್ಕೋಬೇಕಾದ್ರೆ ಆ ತರ ತಾಪಸ ಜೀವನವನ್ನ, ಮುನಿ ಜೀವನವನ್ನ ಮಾಡಬೇಕು. ಎಲ್ಲಿ ಎಲ್ಲಪ್ಪ ಸಾಧ್ಯ ಆಗುತ್ತೆ? ಇನ್ನ ನಾವು ಹೆಂಡತಿ ಮಕ್ಕಳು ಮನೆ ಮಠ, ನಮ್ಗಿನ್ನು ಕೂದ್ಲು ಮೇಲೆನೆ ಆ ವ್ಯಾಮೋಹ. ಸಖತ್ ಹೇರ್ ಸ್ಟೈಲ್ ಮಾಡ್ಬೇಕ್ರಿ, ಸ್ಪೈಕ್ ಕಟಿಂಗ್ ರೀ,
ಅದು ಯಾವ್ದೋ ಒಂದು ನಿರ್ಜೀವ ವಸ್ತು, ಅದ್ರ ಮೇಲೆ ಇಷ್ಟು ವ್ಯಾಮೋಹ ಇದೆ ನಮಗೆ ಅಂದ್ರೆ, ಕೂದ್ಲ ಮೇಲೆ ನಮಗೆ ಇಷ್ಟು ವ್ಯಾಮೋಹ. ಹೇರ್ ಸಲೂನ್ ಹೋದ್ರೆ ಸರ್ ಒಳ್ಳೆ ಕಟಿಂಗ್ ಮಾಡ್ಬೇಕು, ನೋಡಿದವ್ರು ಹಂಗೆ ಏನು ತಲೆ ತಿರ್ಗಿ ಬಿದ್ದೋಗ್ಬೇಕು ಆ ತರ ಕಟಿಂಗ್ ಮಾಡಿ ಅಂತ. ತಲೆ ಬೋಳ್ಸ್ಕೊಂಬನ್ರಿ ಒಂದು ಶಿಕೆ ಬಿಟ್ಬಿಟ್ಟು, ಅದೇ ಒಳ್ಳೆ ಹೇರ್ ಸ್ಟೈಲ್. ಹಿಂದೆ ಶಿಖಾ ಒಂದ್ ಬಿಟ್ಬಿಟ್ಟು ಇನ್ನೆಲ್ಲ ಬೋಳ್ಸ್ಕೊಂಬರ್ಬೇಕು, ಅದು ಈಗ ಟ್ರೆಂಡ್ ಫ್ಯಾಷನ್. ಕೂದ್ಲ ಮೇಲೆ ನಮ್ಗೆ ಹೇಳ್ತಲ್ಲ, ಲಾವಣ್ಯಂ ಕೇಶಧಾರಣಂ. ಕಲಿಯುಗದಲ್ಲಿ ಭಾಗವತಮಲ್ಲಿದೆ ಅದು, ಕಲಿಯುಗ ಲಕ್ಷಣ. ಲಾವಣ್ಯಂ ಎಲ್ಲಿದೆ? ಲಾವಣ್ಯ ಸೌಂದರ್ಯ ಅನ್ನೋದು ಕೇಶಧಾರಣಂ. ಆದ್ರೆ ಮುನಿಗಳು ಜಟೆ ಬಿಟ್ಟು ವಲ್ಕಲ ಬಿಟ್ಟು ಯಾವ್ದೋ ಮರದ ತೊಗಟೆನ ಸುತ್ತಕೊಂಡು ಸಿಕ್ಕಿದ್ ಗೆಡ್ಡೆ ಗೆಣಸು ತಿನ್ಕೊಂಡು ಭಗವಂತ ಬರ್ತಾನೆ 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 ಅಂತ ಕಾಯ್ತಾ ಕೂತ್ಕೊಂಡು ತಪಸ್ ಮಾಡ್ತಿದಲ್ಲ, ಮತ್ತೆ ಭಗವಂತ ಏನ್ ಕೊಡ್ಬೇಕು ಅವರಿಗೆ? ಏನ್ ಕೊಡ್ಬೇಕು ಭಗವಂತ? ಏನ್ ಕೊಟ್ರು ಕಡಿಮೆನೆ ಈಗ ಅವರಿಗೆ. ಗೋಪಿ ಸ್ಥಾನ ಕೊಟ್ರು ಅಯ್ಯೋ, ನನ್ನ ಭಕ್ತರಿಗೆ ಏನು ಕೊಡಕ್ ಆಗ್ತಾ ಇಲ್ವಲ್ಲ ಅಂತ ಫೀಲಿಂಗ್ ಬರುತ್ತೆ ನನಗೆ ಭಗವಂತನಿಗೆ. ಅಲ್ಲಿ ಚಿತ್ರಕೂಟದಲ್ಲಿ ಋಷಿ ಮುನಿಗಳು ವಾಸ ಮಾಡ್ತಾ ಇದ್ರು. ನಮ್ಗೆ ಅನಿಸ್ಬಾರ್ದ ಆ ಋಷಿ ಮುನಿಗಳ ಮಧ್ಯದಲ್ಲಿ ನಾನೊಬ್ಬ ಋಷಿ ಆಗ್ಬಾರ್ದಂತ? ಅನಿಸ್ಬಾರ್ದ? ಅದು ತುಂಬಾ ದೊಡ್ಡ ಮಾತು ಬಿಡಿ. ಸದ್ಯಕ್ಕೆ ಏನ್ ಈಸಿ ಮೆಥಡ್ ಹೇಳ್ಕೊಡಿ ನಮಗೆ, ಅದೆಲ್ಲ ಆಮೇಲೆ ನೋಡೋಣ. ಅದೆಲ್ಲ ನೆಕ್ಸ್ಟ್ ತಿರೇತಾಗ ಬಂದಾಗ ನೋಡೋಣ, ಟೈಮ್ ಇಲ್ಲ ನಮಗೆ. ಅದಕ್ಕೆ 16 ಚಾಂಟಿಂಗ್ ಮಾಡಿ ಫಸ್ಟ್, ಭಗವಂತನಿಗೆ ಆಫರ್ ಮಾಡಿ ಪ್ರಸಾದ ತಿನ್ನಿ ಅಂತ ಹೇಳೋದು. ಇದೆಲ್ಲ ಮಾಡಕ್ ಆಗಲ್ಲ ಅಂತ. ಹೋಗ್ರಿ ದಂಡಕಾರಣ್ಯ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ರಿ. ಹಂಗೋಗಿ ಹಿಂಗ್ ಬಂದ್ಬಿಡ್ತೀವಿ ಚಿತ್ರಕೂಟಕ್ಕೆ ಹೋಗಿ ಅಷ್ಟೇನೆ. ನನ್ಗೊಬ್ರು ಹೊಸಕೋಟೆಲಿ ಇವರು, ಪ್ರಭುಜಿ ನಾವು ಚಿತ್ರಕೂಟಕ್ಕೆ ಹೋಗಿದ್ವಿ. ಹಾ ಸೂಪರ್, ಏನ್ ಮಾಡಿದ್ರಿ? ಅಲ್ಲಿ ರಾಮಾಯಣ ಕೇಳಿದ್ರು, ಶ್ರವಣ ಮಾಡಿದ್ವಿ. ಸರಿ, ಬಂದ್ಮೇಲೆ ಇಲ್ಲೇನ್ ಮಾಡ್ತಾ ಅದ ಹೇಳಿ. ಅಲ್ಲಿ ಹೋಗಿ ಬಂದಿದ್ದಲ್ಲಪ್ಪ, ಭಗವಂತನ ಸುಕೃತಿ ಇತ್ತು, ಕರ್ಸ್ಕೊಂಡಿದ್ದಾನೆ, ಹೋಗಿದ್ದೀರಾ ಹೌದು ಪುಣ್ಯ. ಇಲ್ಲಿ ಬಂದ್ಮೇಲೆ ಏನ್ ಮಾಡ್ತಿದ್ದೀರಾ ಅದ್ ಹೇಳ್ರಿ ನಮ್ಗೆ. ಇಲ್ಲಿ ಬಂದ್ಮೇಲೆ ಏನಿಲ್ಲ, ಮಾಮೂಲಿ 8 ಗಂಟೆಗೆ ಹೇಳ್ತೀವಿ, 10 ಗಂಟೆಗೆ ಸ್ನಾನ ಮಾಡ್ತೀವಿ, ಮತ್ತೆ ಊಟ ಮಾಡ್ತೀವಿ, ಮಲ್ಕೊಂಡ್ಬಿಡ್ತೀವಿ. ಈ ಸಂಪತ್ತಿಗೆ ಅಲ್ಲಿ ಹೋಗ್ಬೇಕಿತ್ತ ನೀವು? ಸರ್ ನಾನು ರಾತ್ರಿ ಎಲ್ಲ ಎಷ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದೀನಿ ಗೊತ್ತಾ? ಮಲ್ಗೆ ಇಲ್ಲ ನಾನು ರಾತ್ರಿ ಎಲ್ಲ. ನಾಳೆ ಎಕ್ಸಾಮ್ ಅಂತ ಚೆನ್ನಾಗಿ ಓದಿದ್ದೀನಿ. ಹೌದೇನಪ್ಪ? ಎಕ್ಸಾಮ್ ಅಲ್ಲಿ ಹೋಗಿ ಏನ್ ಮಾಡಿದೆ? ಲೋ ತಕ್ಷಣ ನಿದ್ದೆ ಬಂದ್ಬಿಡು ಸರ್, ರಾತ್ರಿ ಎಲ್ಲ ಓದಿದ್ನಲ್ಲ, ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡ್ಬಿಟ್ಟೆ 3 ಗಂಟೆ. ವೆರಿ ಗುಡ್, ವೆರಿ ಗುಡ್, ಸೂಪರ್. ರಾತ್ರಿ ಏನಕ್ಕೆ ರೀ ಓದ್ರಿ ಮತ್ತೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು? ಎಕ್ಸಾಮ್ ಅಲ್ಲಿ ಹೋಗಿ ನಿದ್ದೆ ಮಾಡೋದಿಕ್ಕ? ಚಿತ್ರಕೂಟದಲ್ಲಿ ಋಷಿ ಮುನಿಗಳು ಹೇಗಿದ್ರು, ಪ್ರತಿ ದಿನ ಕಾಯ್ತಾ ಇದ್ರು, ಪ್ರತಿ ಕ್ಷಣ ಕಾಯ್ತಾ ಇದ್ರು. ರಾಮಚಂದ್ರ ಬರ್ತಾನೆ, ರಾಮಚಂದ್ರ ಬರ್ತಾನೆ, ನಾವು ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಇವ್ರು ಯಾರು ಇವರೆಲ್ಲರೂ? ಇಂದ್ರನ ಗಂಡು ಮಕ್ಕಳು, ಸಾರಿ ಅಗ್ನಿದೇವಿಯ ಅಗ್ನಿದೇವನ ಗಂಡು ಮಕ್ಕಳು ಇವರೆಲ್ಲರೂ, ಋಷಿಗಳಾಗಿ ಬಂದವರು. ಯಾರೋ ಕಾಡ್ ಜನರು, ಅಕ್ಕಿ ಪಿಕ್ರಲ್ಲ ಅವರು, ಕಾಡಲ್ಲಿ ಅಕ್ಕಿ ಪಿಕ್ರ ಅಂತ ಇರ್ತಾರಲ್ಲ ಅವರೆಲ್ಲ. ಸುಕೃತಿ ಇದ್ರೆ ಮಾತ್ರ. ಅದಕ್ಕೆ ಹೇಳೋದು, ನಾವು ಭಕ್ತಿ ಅಂತ ಬಂದಾಗ ನಾವು ಸುಮ್ನೆ ಏನೋ ಬ್ಲೈಂಡ್ ಆಗಿ ಯೋಚನೆ ಮಾಡೋದಲ್ಲ, ಕುರುಡಾಗಿ ಯೋಚನೆ ಮಾಡೋದಲ್ಲ. ಅಪ್ಪ ಅಪ್ಪ, ಭಗವಂತನ ಅನೇಕ ಅವತಾರಗಳು, ಕೋಟಿ ಕೋಟಿ ದೇವತೆಗಳಿದ್ದಾರೆ. ನನ್ ಕೃಷ್ಣನ್ ಹೆಂಡತಿ ಗಂಡನಾಗ್ ಪಡಿಬೇಕು, ನನ್ ಕೃಷ್ಣನ್ ಹೆಂಡತಿ ಆಗ್ಬೇಕು. ನೀವೆಲ್ಲ ಗಂಡು ಮಕ್ಳಪ್ಪ, ಆದ್ರೂ ಪರವಾಗಿಲ್ಲ, ನನ್ ಬೇಕು ಕೃಷ್ಣ, ನನ್ ಗಂಡನಾಗ್ಬೇಕು. ಅದೇಂಗೆ? ಸಲಿಂಗ ವಿವಾಹ ಆಗೋದಿಲ್ವಾ? ಇಲ್ಲ, ನಾನು ಹುಡುಗಿಯಾಗಿ ಹುಡ್ತೀನಿ. ಹೆಂಗೆ? ಗೋಪಿಯಾಗಿ ಬರ್ತೀನಿ, ನನ್ ಗೋಪಿಯಾಗಿ ಬರ್ಬೇಕು, ಕೃಷ್ಣನ್ ನನ್ನ ಆಲಿಂಗನ ಮಾಡ್ಕೋಬೇಕು, ಕೃಷ್ಣನ್ ಗಂಡ ಅನ್ಸ್ಬೇಕು. ಮತ್ತೆ ತಪಸ್ ಮಾಡ್ರಿ ಹಾಗಾದ್ರೆ, ಮಾಡ್ತೀವಿ. ಸರ್ ನಾನು ಏನು ಎಕ್ಸಾಮ್ ಬರೆಯಂಗಿಲ್ಲ, ನಾನು ಸುಮ್ಮನೆ ಬರ್ತೀನಿ, ಕುತ್ಕೋತೀನಿ, 3 ಗಂಟೆ ಹೋಗ್ತೀನಿ, ನಾನು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ಬೇಕು. ಏನ್ ಮಾಡ್ಬೇಕು? ಓದಬಾರ್ದು, ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ಬೇಕು. ಆತರ ಕಾನೂನು ಯಾವ್ದು ಬಂದಿಲ್ಲ ಇನ್ನು ಇಂಡಿಯಾದಲ್ಲಿ. ಇದು ಭಗವಂತ ನಿಯಮನೂ ಅಲ್ಲ. ತಪಸ್ ಮಾಡ್ಬೇಕು, ಬೆಳಗ್ಗೆ ಎದ್ದೇಳಬೇಕು, ಕೂತ್ಕೊಂಡು ಜಪ ಮಾಡ್ಬೇಕು, ಪ್ರಸಾದ ತಿನ್ಬೇಕು, ಸೇವೆ ಮಾಡ್ಬೇಕು. ಇಲ್ಲ ಇಲ್ಲ, ನಮ್ಗೆಲ್ಲ ಹಂಗಾಗೋದಿಲ್ಲ. ಫೆವಿಕ್ವಿಕ್ ತರ ಏನಾದ್ರು ಹಾಕಿದ ತಕ್ಷಣ ಅಂಟ್ಕೊಳ್ಳೋ ತರ ಇದ್ರೆ ಒಂದು ಒಳ್ಳೆ ಸಜೆಷನ್ ಕೊಡ್ರಿ ನಮ್ಗೆ. ಆತರ ಯಾವ್ದು ಇಲ್ಲ.
ಸಾರಿ, ಚಿತ್ರಕೂಟ ಅಂತ ಹೆಸರು ಕೇಳಿದ ತಕ್ಷಣ ನಮಗೆ ರೋಮಾಂಚನ ಆಗ್ಬೇಕು. ನಾವು ದರ್ಶನ ಮಾಡಿಲ್ಲ, ನಮ್ಗಿನ್ನೂ ಆ ಭಾಗ್ಯ ಬರಲಿಲ್ಲ. ಚಿತ್ರಕೂಟ ಅಂದ ತಕ್ಷಣ ರಾಮಾಯಣ ಓದಿದಾಗ ಹಾ ಚಿತ್ರಕೂಟ ಹಿಂಗಿರ್ಬೋದಾ, ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಮುಚ್ಕೊಂಡು. ಅಲ್ಲಿ ಸುಂದರವಾದ ಮರ ಗಿಡಗಳು, ಸಸ್ಯರಾಶಿಗಳು, ವನರಾಶಿಗಳು, ಮೃಗಗಳು, ದುಂಬಿಗಳ ಜೇಂಕಾರ, ಅದರೊಂದು ಪರ್ಣ ಕುಟೀರ, ಎಲ್ಲ ಮರದಲ್ಲೂ ಜೇನ್ ಗಟ್ಟಿದೆ, ರಸ ಸುರಿತಾ ಇದೆ, ಜೇನ್ ರಸ, ಹಣ್ಣುಗಳು ರಸವನ್ನ ತುಳುಕಿ ತುಂಬಿ ತುಳುಕಾಡ್ತಿದ್ದೇವೆ. ಈ ತರ ಒಂದು ಜಾಗವನ್ನ ನಾವು ಊಹೆ ಮಾಡಿಕೊಂಡು ಸುಮ್ಮನೆ ಮನಸ್ಸಲ್ಲೇ ಸೃಷ್ಟಿ ಮಾಡಿಕೊಂಡು ಆ ಜಾಗದಲ್ಲಿ ರಾಮಚಂದ್ರ ವಾಸ ಮಾಡ್ತಾ ಇದ್ದ ಅಂತ ಅಂದಾಗ ನಮ್ಗೆ ದರ್ಶನ ಆದ ಭಾಗ್ಯನೇ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಕಣ್ಣು ಮುಚ್ಕೊಳ್ಳಿ, ಸುಮ್ಮನೆ ಅದು ಇದು ಮಾಡ್ಕೊಂಡು. ಎಷ್ಟೋ ಜನ ಪೇಪರ್ ಓದ್ಕೊಂಡು, ನಾನು ಹೇಳ್ತೀನಿ ಪೇಪರ್ ಓದ್ಕೊಂಡು ಪೇಪರ್ ಅಲ್ಲ ನೀವು ಚಾಂಟಿಂಗ್ ಮಾಡ್ಕೊಂಡು ಕೇಳಬಾರ್ದು. ಎಷ್ಟೋ ಸಲ ನಾನು ವಾರ್ನ್ ಮಾಡಿದ್ದೀನಿ, ಕೆಲವರು ಮಾತಾಜಿ ಚಾಂಟಿಂಗ್ ಮಾಡ್ಕೊಂಡು ಕ್ಲಾಸ್ ಕೇಳ್ತಿರ್ತಾರೆ. ಒಂದು ಚಾಂಟಿಂಗ್ ಮಾಡಿ ಇಲ್ಲ ಕ್ಲಾಸ್ ಕೇಳಿ. ಏನಾದ್ರು ಕೆಲಸಗಳಿದ್ರೆ ಅಡಿಗೆ ಕೆಲಸ ಸಣ್ಣ ಪುಟ್ಟ ಮಾಡ್ಕೊಂಡು ಬೇಕಾದ್ರೆ ಕೇಳಿಸ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಚಾಂಟಿಂಗ್ ಮಾಡ್ತಾ ಕೇಳೋದು. ಸೆಂಟರ್ಗೆ ಬರ್ತಾರೆ, ಕ್ಲಾಸ್ ಮಾಡ್ತಾ ಇರ್ತೀವಿ, ಚಾಂಟಿಂಗ್ ಮಾಡ್ತಿರ್ತಾರೆ. ಯಾಕೆ ಎರಡು ಒಟ್ಟಿಗೆ ಆಗೋಗ್ಬಿಡ್ಲಿ ಅಂತ. ಮೂರ್ ಕೆಲಸ ಒಟ್ಟಿಗೆ ಮಾಡ್ಬೋದಲ್ಲ ಹಂಗಾದ್ರೆ. ಮತ್ತೆ ಶ್ರವಣ ಮಾಡೋದು ಮಹಾ ದೊಡ್ಡ ಸೇವೆ. ಹೌದು, ಶ್ರವಣನೇ ಮಾಡಿಲ್ಲ ಅಂದ್ರೆ ಕೀರ್ತನೆ ಚಾಂಟಿಂಗ್ ಏನ್ ಮಾಡ್ತೀವಿ, ರುಚಿನೇ ಬರಲ್ಲ ನಮ್ಗೆ. ಸುಮ್ಮನೆ ಅಂತ ಹೋಗ್ತಾ ಇರುತ್ತೆ ಅಷ್ಟೇ, ಮಿಷಿನ್ ಗಂತರ. ದಯವಿಟ್ಟು ಹೇಳ್ತೀನಿ, ಶ್ರವಣ ಮಾಡ್ಬೇಕಾದ್ರೆ ಯಾವ ಕಡೆ ನೀವು ಫೋಕಸ್ ಮಾಡಬೇಡಿ. ಸುಮ್ಮನೆ ಕಣ್ಮುಂದೆ ನಮಗೆ ಚಿತ್ರಕೂಟ ಬರಬೇಕು, ಅಲ್ಲಿ ರಾಮಚಂದ್ರ ಹೇಗೆ ತಾಪಸ ಜೀವನ ಮಾಡ್ತಿದ್ದಾನೆ, ಋಷಿ ಮುನಿಗಳು ಹೇಗೆ ಭಗವಂತನಿಗೋಸ್ಕರ ಬರುವಿಕೆಗೋಸ್ಕರ ಕಾಯ್ತಿದ್ದಾರೆ ಅಷ್ಟೇ. ಮತ್ತೆ ವಾಪಸ್ ಚಿತ್ರಕೂಟಕ್ಕೆ ಹೋಗೋಣ. ಮುನಯಶ್ಚ ಮಹಾತ್ಮಾನು ವಸಂತ್ಯಸ್ಮಿನ್ ಶಿಲೋಚ್ಚಯೇ ಅಯಂ ವಾಸೋ ಭವೇತ್ತಾತ ವಯಮತ್ರ ವಸೇಮಹಿ. ಅಪ್ಪ ರಾಮಚಂದ್ರ ಹೇಳ್ತಾ ಇರೋದು ಲಕ್ಷ್ಮಣನಿಗೆ, ಇಲ್ಲಿ ಅನೇಕ ವರ್ಷಗಳಿಂದ ಮುನಯಶ್ಚ ಮಹಾತ್ಮಾನು ವಸಂತಿ ಅಂದ್ರೆ ವಾಸ ಮಾಡ್ತಿದ್ದಾರೆ, ಅಸ್ಮಿನ್ ಶಿಲೋಚ್ಚಯೇ ನಾವು ಇಲ್ಲೇ ವಾಸ ಮಾಡ್ಬಿಡೋಣ. ಎಲ್ಲ ಹೇಗೆ ನೋಡಿ ಭಗವಂತನ ಪ್ಲಾನು. ಅವ್ರು ಇದಾರೆ ಅಂತಲ್ಲ ಇದ್ದಿದ್ದು, ಯಾಕಂದ್ರೆ ಜನ ಇರೋ ಕಡೆ ಇರಬಾರ್ದಲ್ವಾ. ಆಜ್ಞೆ ಕೈಕೆ ಅಲ್ಲಿ ಮುನಿಗಳಿದ್ರು ಅಂತ ನಾವಿದ್ದೀವಿ ಅಂತ ಅಲ್ಲ ಅರ್ಥ. ಅಲ್ಲಿ ಮೇಲ್ನೋಟಕ್ಕೆ ಹಂಗೆ ಅರ್ಥ ಕೊಡುತ್ತೆ. ಅಲ್ಲಿ ಜನರಿದ್ದಾರೆ, ಮುನಿಗಳಿದ್ದಾರೆ, ತುಂಬಾ ವರ್ಷ ವಾಸ ಮಾಡ್ತಾರೆ. ರಾಮಚಂದ್ರ ಲಕ್ಷ್ಮಣ ನಾವ್ ಇಲ್ಲೇ ಬೇಡ. ಏನಕ್ಕೋಸ್ಕರ? ಅವ್ರಿಗೆ ದರ್ಶನ ಕೊಡ್ಬೇಕು ಅಂತ ಭಗವಂತ ಇದ್ದಿದ್ದು. ದರ್ಶನ ತಗೊಂಡ್ಮೇಲೆ ಮತ್ತೆ ಮುನಿಗಳಲ್ಲಿ ಇರ್ಲಿಲ್ಲ ಅಷ್ಟೇ. ಭಗವಂತ ದರ್ಶನ ಇನ್ನೇನ್ ಬೇಕು ನಮ್ಗೆ, ಇನ್ನೇನ್ ಬೇಕು? ಭಗವಂತನ ಒಳಮರ್ಮ ಯಾರಿಗೂ ಅರ್ಥ ಆಗೋದಿಲ್ಲ. ಅವ್ರು ಇದಾರೆ ಅಂತ ಗೊತ್ತು ರಾಮಚಂದ್ರನಿಗೆ, ಅದಕ್ಕೆ ಅಲ್ಲಿ ಹೋಗಿದ್ದು ಚಿತ್ರಕೂಟಕ್ಕೆ. ಅದಕ್ಕೆ ಭರದ್ವಾಜರ ಬಾಯಿಂದ ಬರ್ಸಿದ್ದು, ಹೋಗಿ ಚಿತ್ರಕೂಟದಲ್ಲಿ ವಾಸ ಮಾಡಿ ಅಂತ. ಎಲ್ಲ ಭಗವಂತನ ಪ್ಲಾನ್ ಅದು. ಮುನಯಶ್ಚ ಮಹಾತ್ಮಾನೋ ವಸಂತಿ ಅಸ್ಮಿನ್ ಶಿಲೋಚ್ಚಯೇ ಅಯಂ ವಾಸೋ ಭವೇತ್ತಾತ. ನಾವಿಲ್ಲೇ ವಾಸ ಮಾಡ್ಬಿಡೋಣ ಹಾಗಾದ್ರೆ ಅಂತ ಹೇಳಿ ಅಲ್ಲಿ ಒಂದು ಪರ್ಣಕುಟೀರವನ್ನ ನಿರ್ಮಾಣ ಮಾಡ್ತಾರೆ. ಅದೇಗಿತ್ತು? ಲಕ್ಷ್ಮಣನಿಗೆ ಹೇಳ್ತಾರೆ, ಲಕ್ಷ್ಮಣಾಯ ದಾರುಣಿ ದೃಢಾನಿ ಚ ವರಾಣಿ ಚ. ದಾರು ಅಂದ್ರೆ ಮರ, ಮರಗಳನ್ನ ಕಟ್ಕೊಂಡು ಚೆನ್ನಾಗಿ ಅದನ್ನ ಪಿಲ್ಲರ್ ಹಾಕಿ, ದೃಢಾನಿ ಸರಿಯಾಗಿ ಪಿಲ್ಲರ್ ಹಾಕಬೇಕು. ಸುಮ್ನೆ ಮರಳಲ್ಲಿ ಊತ್ ಬಿಡೋದಲ್ಲ, ಅದನ್ನ ಪಿಲ್ಲರ್ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಬೆಟ್ಟ ಮಳೆ ಗಿಳೆ ಜೋರಾಗಿ ಬಂದ್ರೆ ಏನ್ ಮಾಡ್ಬೇಕು? ಲಕ್ಷ್ಮಣಾನಯ ದಾರುಣಿ ದೃಢಾನಿ ಚ ವರಾಣಿ ಚ ಕೃಷ್ವಾ ವಸತಂ ಸೌಮ್ಯ ವಾಸೆ ಮೇ ಅವಿರತಂ ಮನಃ. ಸೊ ಹಂಗಾಗಿ ಒಂದು ಸುಂದರವಾದ ಪರ್ಣಶಾಲಾಂ ಅರಿಂದಮಃ, ಒಂದು ಪರ್ಣಶಾಲೆಯನ್ನ ಮಾಡಿದರು. ಸೊ ಚಿತ್ರಕೂಟದಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಎಲ್ರು ಎಲ್ಲಿದ್ದೀವಿ ನಾವು? ಚಿತ್ರಕೂಟದಲ್ಲಿ. ಕೈಯಲ್ಲಿ ಪೇಪರ್ ಗೀಪರ್ ಇದ್ರೆ ತೆಗೆದು ಬಿಸಾಕಿ ಸೈಡ್ಗೆ, ಮೊಬೈಲ್ ಇಟ್ಕೊಂಡು ವಾಟ್ಸಪ್ ಫೇಸ್ಬುಕ್ ನೋಡ್ತಾ ಇರಿ, ಕಿತ್ತು ಬಿಸಾಕಿ ಸೈಡ್ಗೆ. ಆಮೇಲೆ ನೋಡ್ಕೊಳ್ಳೋಣ, ಟೈಮ್ ಇದೆ ಇನ್ನು. ಇಲ್ಲ ಆದ್ಮೇಲೆ ಚಿತ್ರಕೂಟ ತುಂಬಾ ಸುಂದರವಾದ ಜಾಗ, ಅಲ್ಲಿ ವಾಸ ಮಾಡ್ತಿದ್ದಾರೆ. ಈ ಕಡೆ ಸುಮಂತ್ರ ವಾಪಸ್ ಅಯೋಧ್ಯೆಗೆ ಬರ್ತಾನೆ ಇಲ್ಲಿಂದ. ಇಷ್ಟೆಲ್ಲ ಆಗಿದ್ದು ಒಂದು 2-3 ದಿನದಲ್ಲಿ ಆಯ್ತು. ಸುಮಂತ್ರ ನದಿ ದಾಟ್ಕೊಂಡು ಬರೋಷ್ಟರಲ್ಲಿ 2-3 ದಿನ ಆಗಿರುತ್ತೆ. ಬಂದ್ಬಿಟ್ಟು
ಇಲ್ಲಿ ರಾಮಚಂದ್ರನ ಬಿಟ್ಟಿದ್ದು, ಅವರು ಶೃಂಗವೇರಪುರಕ್ಕೆ ಹೋಗಿದ್ದು ಎಲ್ಲ ಶೃಂಗವೇರಪುರಕ್ಕೆ ಹೋಗಿದ್ದು ಹೇಳಿದ್ರೆ ಅವ್ರಿಗೆ ಕನ್ಫರ್ಮ್, ಓ ಅಯೋಧ್ಯೆಯಿಂದ ಬಿಟ್ಟು ಹೋಗಿದ್ದಾನೆ ಆಚೆ. ಶೃಂಗವೇರಪುರ ಇದ್ದಿದ್ದು ಅಯೋಧ್ಯೆಯಿಂದ ಹೊರಗಡೆ. ಅಲ್ಲಿ ಶೃಂಗವೇರಪುರದಲ್ಲಿ ಗುಹಾ ಅವ್ರಿಗೆ ಆತಿಥ್ಯ ಮಾಡ್ದಲ್ಲ ರಿಪೋರ್ಟ್ ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಹೋಗಿದ್ದಾರೆ ಅನ್ನೋದಕ್ಕೆ ಏನ್ ಪ್ರೂಫು? ಓ, ಪ್ರೂಫ್ ಬೇಕು ನಮಗೀಗ. ಕೈಕೇಯಿಗಿಲ್ಲ ಅಂದ್ರೆ ರಾಮಚಂದ್ರ ಹೇಳಿ ಕಳಿಸಿದ್ದ, ಪ್ರೂಫ್ ಬೇಕು ಕೈಕೇಯಿಗೆ. ಹೋಗಿ ಶೃಂಗವೇರಪುರದಲ್ಲಿ ಇದ್ದಾರೆ, ಗುಹನ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ ರಾಮಚಂದ್ರ. ಅಲ್ಲಿಂದ ಮುಂದಕ್ಕೆ ಗಂಗಾ ಯಮುನಾ ಸಂಗಮಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಭರದ್ವಾಜ ಆಶ್ರಮ ಅಂತೇಳಿ ಹೇಳ್ಬಿಡು ಅಂತ ಹೇಳಿ ಕಳಿಸಿರ್ತಾನೆ. ಏನಂತ ಹೇಳ್ತಾನೆ? ಸುಮಂತ್ರಂ ಅಭಿಧಾವಂತ, ಓಡೋಡಿ ಬರ್ತಾನೆ. ಅಭಿಧಾವಂತ ಶತಶೋತ ಸಹಸ್ರಶಃ ಕ್ವಾ ರಾಮ ಇತಿ ಪೃಚ್ಛಂತ ಸೂತಂ ಅಭ್ಯದ್ರವನ್ನರಾಹ ತೇಷಾಂ ಸಂಶಸ ಗಂಗಾಯಾಮ ಪೃಚ್ಛರಾಗವನ್. ಗಂಗಾ ಯಮುನಾ ಅಪೃಚ್ಛರಾಗವನ್, ಗಂಗಾ ಯಮುನಾ ದಡಕ್ಕೆ ಹೋಗ್ಬಿಟ್ರು ಅಂತ ದುಃಖದಲ್ಲಿ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಕೆಲವು ಮಾತುಗಳನ್ನ ಹೇಳ್ತಾನೆ. ಮುಗೀತು ಮುಗೀತು ನಮ್ಮ ಅಯೋಧ್ಯೆ ಕತೆ. ಇನ್ನ ಯಾವ ಮನೆಯಲ್ಲೂ ಕೂಡ ಶುಶ್ರಾವಾಚ ವಚಸ್ತೇಷಾಂ ವೃಂದಂ ವೃಂದಂ ಚ ತಿಷ್ಠತಾಂ ಹತಃ ಸ್ಮ ಖಲು ಯೇ ನೇಹ ಪಶ್ಯಾಮ ಇತಿ ರಾಘವಂ ದಾನ ಯಜ್ಞ ವಿವಾಹೇಶು ಸಮಾಜೇಶು ಮಹತ್ಸು ಚ. ಇನ್ನು ಯಾರು ಕೂಡ ಅಯೋಧ್ಯೆಯಲ್ಲಿ ಮದುವೆ ಮಾಡ್ಕೊಳಂಗಿಲ್ಲ. ಮಾಡ್ಕೊಳಂಗಿಲ್ಲ ಅಂದ್ರೆ ಆಜ್ಞೆ ಅಲ್ಲ ಇದು, ಮಾಡ್ಕೊಳಕ್ ಯಾರಿಗೂ ಇಷ್ಟ ಬರೋದಿಲ್ಲ. ಅದಂಗೆ ರಾಮ ಇಲ್ದಿರೋ ಕಡೆ ಸಂಭ್ರಮಾಚರಣೆ ಮಾಡಕ್ಕಾಗತ್ತೆ? ಎಲ್ಲೂ ದಾನ ಧರ್ಮ ನಡೆಯೋದಿಲ್ಲ, ಎಲ್ಲ ನಿಂತು ಹೋಗ್ಬಿಡುತ್ತೆ. ಯಾರ ಮನೆಯಲ್ಲೂ ಒಲೆ ಹಚ್ಚೋದಿಲ್ಲ. ರಾಮ ಇಲ್ದಿದ್ದಾಗ ನಾನ್ ಹೆಂಗ್ ಊಟ ಮಾಡ್ಲಿ? ಎಲ್ಲ ನಿರ್ಜನ ಆಗ್ಬಿಡ್ತಾರೆ, ಸತ್ತೋಗ್ತಾರೆ, ಸ್ಮಶಾನ ಆಗುತ್ತೆ ಅಯೋಧ್ಯ. ದೇಹದಲ್ಲಿ ಪ್ರಾಣ ಹೊರಟೋದ್ಮೇಲೆ ಅದನ್ನ ನೋಡಕ್ಕಾಗತ್ತ ನಾವು? 2 ದಿನ ಇಟ್ಕೊಳ್ಳಿ, ವಾಸನೆ ಬರುತ್ತೆ, ಭಯ ಆಗುತ್ತೆ. ರಾಮಚಂದ್ರ ಅಯೋಧ್ಯೆಯ ಪ್ರಾಣ ಹೊರಟೋಗ್ಬಿಟ್ಟಿದೆ. ಇಲ್ಲೇ ನೋಡಿ ನಿಂತಿದ್ದಾಳೆ ದುಷ್ಟೆ ಪಾಪಿ, ಪ್ರಾಣವನ್ನ ಕಿತ್ಕೊಂಡವಳು. ಈಗ ಭರತ ರಾಜ ಆಗಿ ಏನ್ರಿ ಮಾಡ್ಬೇಕು? ಭರತ ರಾಜ ಆಗಿ ಯಾರನ್ನ ಆಳಬೇಕು? ಎಲ್ಲ ಹೆಣಗಳಾಗಿರ್ತಾರೆ. ಸುಮಂತ್ರ ನೋವಲ್ವಾ? ಸುಮಂತ್ರ ನೋವಾಗೋದಿಲ್ವಾ? ಬಿಟ್ಟು ಬಂದಿದ್ದಾನೆ ಅದು ಎಷ್ಟು ನೋವಾಗುತ್ತೆ. ಆ ನೋವಲ್ ಮಾತಾಡೋ ಮಾತುಗಳು ಹಂಗೇನ್ ಆಗೋದಿಲ್ಲ, ನೋವಲ್ ಬಂದಿರೋ ಮಾತುಗಳು ಅಷ್ಟೇ ಅವು. ಏನ್ ಹೇಳ್ತಾನೆ ಸುಮಂತ್ರ? ಇನ್ನೆಲ್ಲೂ ಕೂಡ ಗಾಯನ, ಸಂಗೀತ, ಮದುವೆ, ಮುಂಜಿ, ದಾನ, ಯಜ್ಞ, ವಿವಾಹೇಶು ಸಮಾಜೇಶು ಮಹಾಸುಚ ನಾ ದ್ರಕ್ಷಾಮಹ. ನಾನಿನ್ಯಾವತ್ತೂ ನೋಡೋದಿಲ್ಲ ಅಯೋಧ್ಯದಲ್ಲಿ. ಪುನರ್ಜಾತು ಧಾರ್ಮಿಕಂ ರಾಮಮಂತರ ಕಿಂ ಸಮರ್ಥಂ ಜನಸ್ಯಾಸ್ಯ ಕಿಂ ಪ್ರಿಯಂ ಕಿಂ ಸುಖಾವಹಂ ಇತಿ ರಾಮೇಣ ನಗರಂ ಪಿತ್ರೇವ ಪರಿಪಾಲಿತಂ. ಇನ್ನೆಲ್ಲಿದೆ ಸುಖ ನಮಗೆ? ರಾಮಚಂದ್ರ ಹೊರಟೋದ್ಮೇಲೆ ನಮ್ಗೆ ಇನ್ನೆಲ್ಲಿಂದ ಸುಖ? ಹೇಗೆ ಬಂದ ಗೊತ್ತಾ? ಸುಮಂತ್ರ ರಥವನ್ನು ಇಳಿದು ಖುಷಿ ಖುಷಿಯಿಂದ ಬರಲಿಲ್ಲ. ದೇಹ ನಡುಗ್ತಾ ಇದೆ, ಕಂಪಿಸ್ತಾ ಇದೆ. ಹೇಗಪ್ಪ ಮುಖ ತೋರ್ಸೋದು ಜನಗಳಿಗೆ? ರಾಜನಿಗೆ ಹೇಗ್ ಮುಖ ತೋರ್ಸೋದು? ಕೌಸಲ್ಯ ಹೇಗ್ ಮುಖ ತೋರ್ಸೋದು ಅಂತ ಹೇಳ್ಬಿಟ್ಟು ಮುಖವನ್ನ ಮುಚ್ಕೊಂಡ್ ಬರ್ತಾನಂತೆ. ರಾಜ ಮಾರ್ಗದಲ್ಲಿ ಬರ್ಬೇಕಾದ್ರೆ ಜನ, ರಾಮಚಂದ್ರ ಕರ್ಕೊಂಡ್ ಬಂದ್ಯಾ? ಎಲ್ಲಿ ರಾಮಚಂದ್ರ? ಬಂದ? ಎಲ್ಲಿ ರಾಮ ರಾಮ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾನು? ಸ ರಾಜ ಮಾರ್ಗ ಮಧ್ಯೇನ ಸುಮಂತ್ರ ವಿಹಿತಾನನಃ. ವಿಹಿತಾನನ ಅಂದ್ರೆ ಆನನ ಮುಖವನ್ನು ಮುಚ್ಕೊಂಡ್ ಬಂದ. ರಾಮ ಇಲ್ದಿರೋ ರಥದಲ್ಲಿ ನಾನು ಹೇಗ್ ಬರೋಕ್ ಸಾಧ್ಯ? ತೂರಾಡ್ತಾ ಇದ್ದಾನೆ, ಸುಸ್ತಾಗ್ಬಿಟ್ಟಿದ್ದಾನೆ, ಕುಗ್ಗೋಗ್ಬಿಟ್ಟಿದ್ದಾನೆ ಸುಮಂತ್ರ. ಶೋಕ ಸಂತಪ್ತನಾಗ್ಬಿಟ್ಟಿದ್ದಾನೆ. ಒಬ್ಬ ತಾಯಿ ಒಂದ್ ಮನೆಯಲ್ಲಿ ಆಗ್ತಾನೆ ಮಗು ಹುಟ್ಟಿದೆ, ಬೈತಾ ಬಿದ್ದಿದ್ದಾಳೆ ಒಂದೇ ಸಮ. ಎಲ್ಲಿಂದ ಬಂದಿಯಯ್ಯ ನೀನು? ರಾಮ ಕಾಡಿಗೆ ಹೋಗಿದ್ದೇನೆ, ಹುಟ್ಟಿದ್ಯಾ ನೀನು ಅಂತ. ಒಬ್ಬ ತಾಯಿ ತನ್ನ ಸ್ವಂತ ಮಗುಗಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು. ಯಾಕಂದ್ರೆ ರಾಮಚಂದ್ರ ಎಲ್ಲರ ಆತ್ಮ, ಭಗವಂತ. ನನ್ನ ಮಗುಗಿಂತ ಹೆಚ್ಚು ಪ್ರೀತಿ ನನ್ನ ಆತ್ಮ, ನನ್ನ ಪ್ರಾಣ. ನನ್ನ ಪ್ರಾಣನೇ ಹೊರಟೋಗಿದೆ ಅಂದ್ರೆ ಇದನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ಎಷ್ಟು ನೋವಲ್ಲಿ ಬರ್ತಾನೆ ಸುಮಂತ್ರ. ಹೇಗ್ ಮುಖ ತೋರಿಸ್ತೀವಿ, ಹೇಗ್ ಮುಖ ತೋರಿಸ್ತೀವಿ? ಕೌಸಲ್ಯ ಹತ್ರ ಬಂದ ವಿಷಯ ಹೇಳ್ಬೇಕಲ್ಲ, ಹೇಳಲೇಬೇಕಲ್ಲ.
ಮಂತ್ರಿಯಾಗಿ ಅವನೇನ್ ಮಾಡ್ಬೇಕು, ಕರ್ತವ್ಯ ಮಾಡ್ಲೇಬೇಕು. ಹೇಳ್ತಾನೆ, ಅಮ್ಮ ಹೋಯ್ತಮ್ಮ, ನಮ್ಮ ಪ್ರಾಣ ಹೋಯ್ತು, ರಾಮಚಂದ್ರನ ನಾನು ಕಾಡಿಗೆ ಬಿಟ್ಟು ಬಂದ್ಬಿಟ್ಟೆ. ಹೇಗ್ ಬಿದ್ಲು ಕೈ ಕೌಸಲ್ಯೆ ನೆನೆ ಹೇಳಿದ್ರು. ಹೇಗೆ ಒಂದು ದಾರು ಒಂದು ಹ್ಮ್, ಮರವನ್ನ ಕೊಡ್ಲಿಲ್ ಕಡ್ದಾಗ ಧಬ್ಬ ಅಂತ ಬೀಳ್ತೋ ಹಾಗೆ ಕುಸ್ತು ಬಿದ್ದೋದ್ಲು ಕೌಸಲ್ಯೆ. ನೆನ್ಸ್ಕೊಂಡು ಗಂಟ್ಲು ಕಟ್ತಾ ಇದೆ, ಮೂರ್ಛೆ ಹೋಗ್ತಾ ಇದೆ. ಸರಿ, ಮುಂದೆ ಏನ್ ಮಾಡ್ಬೇಕು? ಅಷ್ಟರಲ್ಲಿ ವಸಿಷ್ಠರು ವಾಮದೇವರು ಸೇರ್ಕೊಂಡು ದಶರಥನಿಗೆ ಸಮಾಧಾನ ಮಾಡ್ತಿದ್ರೆ. ದಶರಥ ಮಹಾರಾಜರು ಯಾವ ಗಿಡ ಹೂವು ಬಿಡ್ತಾ ಇಲ್ಲ, ಯಾವ ಹಸು ಹಾಲು ಕೊಡ್ತಾ ಇಲ್ಲ, ಮತ್ತೆ ಹೆಂಗ್ ಜೀವನ ಮಾಡ್ತಾರೆ? ಯಾವ ಬೆಳೆ ಕೊಡ್ತಾ ಇಲ್ಲ. ರಾಮಚಂದ್ರ ಕಾಡಿಗೆ ಹೋದ್ ದಿನ ತೆನೆಗಳು ಬತ್ತೋಯ್ದು, ತೆನೆ ಬತ್ತೋಯ್ತು. ಮತ್ ಜನ ಏನ್ ತಿಂತಾರೆ? ಮಣ್ಣಲ್ಲಿ ಗಂಧ ಹೊರಟೋಯ್ತು, ಭೂಮಿಯಲ್ಲಿ. ಇದು ರಾಮರಾಜ್ಯ. ರಾಮ ಕಾಡಿಗೆ ಹೋಗಿದ್ದಕ್ಕೂ ಇದಕ್ಕೇನ್ರಿ ಸಂಬಂಧ ಅಂತ ಕೇಳ್ಬೋದು. ರಾಮಚಂದ್ರ ಕಾಡಿಗೆ ಹೋದ್ರೆ ಭೂಮಿ ಗಂಧವನ್ನು ಎಲ್ಲಿ ಕೊಡ್ತಾಳೆ? ಗಂಧ ಬತ್ತು ಹೋಗ್ಬಿಡ್ತಾಳೆ, ಭೂಮಿ ಅಳ್ತಿದ್ದಾಳೆ, ಶೋಕ ಪಡ್ತಿದ್ದಾಳೆ. ದಶರಥನಿಗೆ ಹೇಳ್ತಾರೆ, ದಶರಥ ಮಹಾರಾಜರೇ ಸ್ವಲ್ಪ ಧೈರ್ಯ ತಂದುಕೊಳ್ಳಿ, ರಾಜ್ಯ ಹಾಳಾಗೋಗ್ತಿದೆ, ಆದಷ್ಟು ಬೇಗ ಭರತನ ಕರೆಸಿ. ಅಮ್ಮ ತಾಯಿ ಕೌಸಲ್ಯೆ, ನೀನಾದ್ರೂ ಹೇಳಮ್ಮ ಬುದ್ಧಿ ನಿನ್ನ ಗಂಡನಿಗೆ. ದಶರಥ ಅವನಿಗೆ ಅದೇ ಚಿಂತೆ, ಏನಪ್ಪಾ ಕಾಡಲ್ಲಿ ಹೇಗ್ ಜೀವನ ಮಾಡ್ತಿದ್ದಾರೆ. ಈಗೇನು ನಾನು ಭರತನಿಗೆ ರಾಜ್ಯಭಾರ ಮಾಡಿದ್ರೆ ಜನ ಏನಂತಾರೆ ನನಗೆ? ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಈಗ ಅವನಿಗೆ. ಏನ್ ಮಾಡಿದ್ರು ಈಗ ಅಪರಾಧನೇ. ದಶರಥ ಏನೇ ಮಾಡಿದ್ರು ಅಪರಾಧ. ಈ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಹೆಂಗಿರುತ್ತೆ ನೋಡಿ, ಯೋಚನೆ ಮಾಡಿ. ಏನು ಹೇಳಿದ್ರು ಅಪರಾಧ, ಸರಿ ಮಾತಾಡಿದ್ರು ಅಪರಾಧ, ನಿಜ ಹೇಳಿದ್ರು ಅಪರಾಧ, ಧರ್ಮದಿಂದ ನಡ್ಕೊಂಡ್ರು ಅಪರಾಧ. ಈ ಪರಿಸ್ಥಿತಿ ಸಿಕ್ಕಾಕೊಂಡು ದಶರಥನ ಮನಸ್ಥಿತಿ ಹೇಗಾಗಿರುತ್ತೆ? ನುಚ್ಚು ನೂರಾಗ್ಬಿಟ್ಟಿರುತ್ತೆ. ಹೋಗಿ ಕೌಶಲ್ಯ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ, ಅಮ್ಮ ಹೆಂಡತಿಗೆ ದಯವಿಟ್ಟು ಕ್ಷಮಿಸ್ಬಿಡು ನಾನು. ಕೌಶಲ್ಯ ಕಾಲಿಗೆ ಬೀಳ್ತಾನೆ, ಕೈಕೆ ಕಾಲಿಗೆ ಬಿದ್ದಿದ್ದಾಯ್ತು, ಕೌಶಲ್ಯ ಕಾಲಿಗೆ ಬೀಳ್ತಾನೆ ಈಗ ದಶರಥ ಮಹಾರಾಜ್. ಏನ್ ಹೇಳ್ತಾರೆ ಕೌಸಲ್ಯ ಹತ್ರ ಹೋದ್ರು. ದಹ್ಯಮಾನಸ್ತು ಶೋಕಾಭ್ಯಾಂ ಕೌಸಲ್ಯ ಮಾಹ ದುಃಖಿತ ವೇಪಮಾನೋ ಅಂಜಲಿ ಕೃತ್ವ ಪ್ರಾಸಾದಾರ್ಥಂ ವಾಮುಖ. ಅಂಜಲಿ ಕೈ ಮುಗಿದು ಹೆಂಡತಿ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಕೇಳ್ತಾರೆ, ಪ್ರಸಾದೇ ತ್ವಾಂ ಕೌಸಲ್ಯೇ ರಚಿತೋಯಂ ಮಯಾಂಜಲಿ ವತ್ಸಲ ಚಾನ್ ಋಷಸಂಶ ಚತ್ವಂ ಹಿ ನಿತ್ಯಂ ವರೇಶುಪಿ ಭರ್ತ ತು ಖಲು ನಾರೀಣಂ ಗುಣವಾನ್ ನಿರ್ಗುಣೋಪಿ ವಾ ಧರ್ಮಂ ವಿಮೃಶಮಾಣಾನಂ ಪ್ರತ್ಯಕ್ಷಂ ದೇವಿ ದೈವತಂ. ದೇವಿ ನೋಡಿ, ಸ್ವಲ್ಪ ನಾವು ಇದನ್ನ ನಮ್ಮ ಜೀವನದಲ್ಲೇ ಆಗ್ತಿದೆ ಅಂತ ಅನ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ನಮ್ಮ ಜೀವನದಲ್ಲೇ ರಾಮಾಯಣ ಆಯ್ತು ಬಿಡಿ, ರಾಮಾಯಣದ ಕತೆ ಬಿಡಿ, ಆ ರಾಮಾಯಣದ ಕತೆ ನನ್ನ ಮನೇಲಿ ಆಗ್ತದೆ ಅಂತ ಯೋಚನೆ ಮಾಡಿ. ಈಗ ದಶರಥ ನಿಂತಿದ್ದಾನೆ ಮುಂದೆ, ಕೈ ಜೋಡಿಸ್ಕೊಂಡು ನಿಂತಿದ್ದಾನೆ. ಅವಳ ಕೌಸಲ್ಯ ಕಾಲಿಗೂ ಕೂಡ ಬಿದ್ದ. ಹೇಳ್ತಾನೆ ಮಂಡಿ ಊರ್ಕೊಂಡು, ದೇವಿ ಕೌಸಲ್ಯೆ, ನಾನು ನಿನ್ನಲ್ಲಿ ಬೇಡ್ಕೊತಾ ಇದ್ದೀನಿ, ಪ್ರಸಾದಯೇ ತ್ವಾಂ ಕೌಸಲ್ಯೆ, ಬೇಡ್ತಾ ಇದ್ದೀನಿ ನಾನಿನ್ನ, ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ನಾನ್ ಕಾಡಿ ಕಳಿಸ್ಲಿಲ್ಲ ಅವನನ್ನ. ನೋಡು ನನ್ನ ಪರಿಸ್ಥಿತಿ ಹೇಗಿದೆ, ಎರಡು ಕೈ ಜೋಡ್ಸ್ಕೊಂಡು ನಿಂತಿದ್ದೀನಿ. ಕೃತ್ವ ಪ್ರಸಾದಾರ್ಥಂ ವಾಮುಖ, ಎರಡು ಕೈನ ಜೋಡ್ಸ್ಕೊಂಡು ನಾನಿನ್ನ ಬೇಡ್ತಾ ಇದ್ದೀನಿ. ಯಾಕೆ ನನ್ನ ಮೇಲೆ ಇಷ್ಟೊಂದು ಮುನಿಸು ಕೋಪ? ನಾನೇನು ಮಾಡಲಿಲ್ಲ. ಗಂಡ ಗುಣವಂತನಾಗಿರ್ಲಿ ಗುಣಹೀನಾಗಿರ್ಲಿ, ಹೆಂಡತಿಗೆ ಅವನು ಪ್ರತ್ಯಕ್ಷ ದೇವತೆ. ಧರ್ಮ ವಿಮೃಶಾಂ ಆನಾನಂ ಪ್ರತ್ಯಕ್ಷಂ ದೇವಿ ದೈವತಂ. ಗಂಡ ಎಂತವನೇ ಆಗಿರ್ಲಿ, ಹೆಂಡತಿಗೆ ಅವನು ಆರಾಧ್ಯ ದೈವ. ನೀನು ಎಲ್ಲವನ್ನು ಬಲ್ಲವಳು, ಜ್ಞಾನಿ.
ಪರಮ ದಯಾಳು ನೀನು. ನಿನಗೆಷ್ಟು ದುಃಖ ಆಗಿದೆಯೋ ಅದಕ್ಕಿಂತ 1000 ಪಟ್ಟು ದುಃಖ ನನಗಾಗಿದೆ. ಕೌಸಲಿಗಿಂತ 1000 ಪಟ್ಟು ದುಃಖ ಪಟ್ಟಿದ್ದಾನೆ ದಶರಥ ಮಹಾರಾಜ. ಎಲ್ಲಾ ಕಡೆಯಿಂದ ದುಃಖ ಪಟ್ಟಿದ್ದಾನೆ ಅವನು. ಇವಾಗ ಹೇಳ್ತಾನೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ದುಃಖದಲ್ಲಿದ್ದಾಗ ನೀನು ಮತ್ತೆ ನನಗೆ ದುಃಖವನ್ನು ಕೊಡಬೇಡ. ಯಾಕಂದ್ರೆ ಹೆಣ ಸತ್ತೋಗಿದೆ ಆಲ್ರೆಡಿ, ಮತ್ತೆ ಸಾಯಿಸೋ ಅವಶ್ಯಕತೆ ಇಲ್ಲ ಅಲ್ವಾ. ಒಂದ್ ಪ್ರಾಣಿಯನ್ನಾಗ್ಲಿ ಏನಾದ್ರು ಸಾಯೋ ತನಕ ಹೊಡಿಬಹುದು, ಮತ್ತೆ ಸತ್ ಮೇಲೆ ಏನ್ ಕುಡಿಬೇಕು? ಅಷ್ಟು ನೊಂದಿದ್ದಾನೆ ದಶರಥ. ಅದಕ್ಕೆ ಹೇಳಿದ, ದಶರಥನ ಸ್ಥಿತಿಯಲ್ಲಿ ಯಾರಾದ್ರೂ ಇದ್ರೆ ಅದು ದಶರಥ ಪಟ್ಟಿರೋ ಕಷ್ಟಕ್ಕೆ ಒಂದು ಒಂದು ತೃಣಕ್ಕೆ ಸಮಾನ ಅಷ್ಟೇನೆ. ದಶರಥ ಮಹಾರಾಜ ಒಂದು ಬೆಟ್ಟದಷ್ಟು ನೋವು ಅನುಭವಿಸಿದಾನೆ ಅಂದ್ರೆ ನಾವು ಅದೊಂದು ಸಾಸಿವೆ ಕಾಳಷ್ಟು ಅನುಭವಿಸ್ತಾ ಇದೀವಿ ಅಷ್ಟೇನೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಸಮಯ ಸಂದರ್ಭ ಈ ತರ ಎಲ್ಲ ನಮ್ಮ ಪರಿಸ್ಥಿತಿ ಬರುತ್ತೆ, ಖಂಡಿತ ಬರುತ್ತೆ, ಯಾಕೆ ಬರೋದಿಲ್ಲ? ಅಷ್ಟು ಪಾಪ ಮಾಡಿರ್ತೀವಿ ನಾವು, ಗೊತ್ತಿದ್ದೋ ಗೊತ್ತಿಲ್ದೇನೋ ಪಾಪ ಮಾಡಿರ್ತೀವಿ. ಈ ಪರಿಸ್ಥಿತಿ ಬಂದಾಗ ನಾನ್ ತಡ್ಕೊಳಕ್ ಆಗತ್ತಾ? ಅದು ನಾವೆಲ್ಲರೂ ಬಯಸ್ತಾರೋ ಸುಖ ಬೇಕು ಅಂತ. ಸುಖ ಬಯಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನನಗೆ ಸುಖ ಬೇಕು, ಶಾಂತಿ ಬೇಕು, ಮತ್ತೆ ಭಕ್ತಿ ಮಾಡಿದ್ರೆ ಮಾತ್ರ ಸಿಗುತ್ತೆ. ಭೋಕ್ತಾರಂ ಯಜ್ಞ ತಪ್ಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಯತಿ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಯಾರು ನನ್ನನ್ನ ಪರಮ ಸುಹೃತ ಮಿತ್ರ ಅಂತ ಭಾವಿಸ್ತಾನೋ, ಕೃಷ್ಣ ನನ್ನ ಫ್ರೆಂಡ್ ಅಪ್ಪ, ಕೃಷ್ಣ ನನ್ನ ಆತ್ಮೀಯ ಗೆಳೆಯ. ಸುಹೃದಂ ಸರ್ವಭೂತಾನಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಯತಿ. ಅಂತವನ್ ಮಾತ್ರ ಶಾಂತಿ ಸಿಗುತ್ತೆ ಹೊರತು ಇನ್ ಯಾರಿಗೂ ಶಾಂತಿ ಇಲ್ಲ. ನೋಡ್ಕೊಳ್ಳಿ, ಕೇಳ್ಕೊಳ್ಳಿ, ಬೇಕಾದ್ರೆ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂತ್ಕೊಂಡು ಪ್ರಶ್ನೆ ಮಾಡೋಣ, ನಾನ್ ಸುಖವಾಗಿದ್ದೀನಾ, ನಾನ್ ಸುಖವಾಗಿದ್ದೀನಾ, ನಾನ್ ಸುಖವಾಗಿದ್ದೀನಾ? ಇಲ್ಲ. ಯಾಕೆ? ಇದು ದುಃಖಾಲಯ, ನಾವು ಬಂದಿರೋದು ದುಃಖಾಲಯಕ್ಕೆ. ಇಲ್ಲಿ ಸುಖ ಪಡಕ್ಕಾಗೋದಿಲ್ಲ. ಸುಖ ಇರೋದು ಕೇವಲ ಭಗವಂತನಲ್ಲಿ ಮಾತ್ರ. ನಾವ್ ಯಾವಾಗ ಭಗವಂತನ ಕಡೆ ಮುಖ ಮಾಡ್ತೀವೋ ಅವಾಗಷ್ಟೇ ನಮ್ ಸುಖ ಪಡಕ್ ಸಾಧ್ಯ. ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಇದೇ ಶಾಂತಿ ಮಂತ್ರ. ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಅದನ್ನ ಹೇಳ್ತಾರೆ, ಇದು ಶಾಂತಿ ಮಂತ್ರ, ಇದು ಶಾಂತಿ ಮಂತ್ರ. ನಾವು ಭಗವಂತನ ಕಡೆ ಮುಖ ಮಾಡ್ಬೇಕು ಈಗ್ಲಾದ್ರೂ. ತದ್ವಾಕ್ಯಂ ಕರುಣಂ ರಾಜ್ಞ ಶ್ರುತ್ವ ದೀನಸ್ಯ ಭಾಷಿತಂ. ಅವಳು ಹೇಳ್ತಾಳೆ, ಕೌಸಲ್ಯ ಎಂತ ಹೆಣ್ಣು ನೋಡಿ ಪಾಪ, ಗಂಡನಿಗೆ ಈ ದುರ್ಗತಿ ಬಂತಲ್ಲ, ನನ್ ಮುಂದೆ ಕೈ ಜೋಡ್ಸ್ಕೊಂಡು ಬೇಡ್ತಾ ಇದ್ದಾನಲ್ಲ ಅಂತ ಹೇಳಿ ಹೇಳ್ತಾಳೆ. ಅದ್ ಹೆಂಗೆ ನೋಡಿ, ಅಷ್ಟಾದ್ರೂ ಬೈಲಿಲ್ಲ ಅವಳು. ಬೇಜಾರಿದೆ, ಎಂತವ್ರಿಗೂ ಬೇಜಾರಿದ್ದೇ ಇರುತ್ತೆ ಅಲ್ವಾ. ಮಗನ್ ಕಾಡಿ ಕಳ್ಸ್ಬಿಟ್ಟಾದ್ರೆ ಎಂತವ್ರಿಗೂ ಬೇಜಾರಿರುತ್ತೆ. ಬಟ್ ಬೇಜಾರನ್ನ ತಡ್ಕೊಂಡು ಹೇಳ್ತಾಳೆ, ಸಾ ಮೂರ್ಧಿ ಬದ್ವಾ ರುದತಿ ರಾಜ್ಞ ಪದ್ಮವ್ಯಾಮಾಂಜಲಿಂ. ಸ್ವಾಮಿ, ನಾನಿವ ಪಾದಕ್ಕೆ ಬೀಳ್ಬೇಕು. ನೋಡಿ, ಗಂಡ ಅವಳಿಗೆ ಅರ್ಥ ಆಯ್ತು ಎಲ್ಲಾನು. ಈ ತರ ಪರಿಸ್ಥಿತಿ ಬಂದಾಗ ಯಾವ ಗಂಡ ತಾನೇ ಮಾಡಲ್ಲ ಈ ಕೆಲಸ? ಎಲ್ರು ಮಾಡ್ಬೇಕಾಗುತ್ತೆ. ಒಂದ್ ಕಡೆ ಧರ್ಮನ್ ಕಾಪಾಡ್ಬೇಕು, ಇಲ್ಲಾಂದ್ರೆ ಕುಲದ ಮರ್ಯಾದೆ ಹೋಗ್ಬಿಡುತ್ತೆ. ಇಷ್ಟು ದಿನ ಅವ್ನ್ ಮಾಡಿದ್ದ ಧರ್ಮ ನಾಶ ಆಗ್ಬಿಡುತ್ತೆ. ಅವನ್ ದಶರಥ ಬಾಯ್ಬಿಟ್ಟು ಹೇಳಿಲ್ಲ, ಅವ್ನ್ ಕಳ್ಸಕ್ ಇಷ್ಟ ಇಲ್ಲ, ಅದು ಭಗವಂತನಿಗೆ ಅರ್ಥ ಆಗುತ್ತೆ. ಏನಾದ್ರು ದಶರಥ ಬಾಯ್ಬಿಟ್ಟು ಹೋಗು ಅಂತ ಹೇಳಿದ್ರೆ ಅದು ಅಪರಾಧ ಆಗ್ತಾ ಇತ್ತು. ಹೋಗಕ್ ಇಷ್ಟ ಇಲ್ಲ ಅವನಿಗೆ. ಬಲವಂತ ಇಕ್ಕಟ್ಟು ಧರ್ಮ ಸಂಕಲನ ಸಿಕ್ಕಾಕೊಂಡ. ಯಾಕೆ? ದೈವ ನಿರ್ಧಾರ ಮಾಡಿತ್ತು ಮುಂಚೆನೆ, ಭಗವಂತ ನಿರ್ಧಾರ ಮಾಡಿದ್ದ. ಹೇಳ್ತಾಳೆ, ರಾಣಿ ಕೌಸಲ್ಯ ಅಳ್ತಾ ಕೈ ಜೋಡ್ಸ್ಕೊಂಡು ನಿಂತ್ಕೊಂಡ್ಲು. ದಶರಥ ಏನ್ ಮಾಡ್ದ, ಎರಡೂ ಕೈನ ತಗೊಂಡು ತಲೆ ಮೇಲೆ ಇಟ್ಕೊಳ್ತ, ನೋವಿಗೆ ಏನ್ ಮಾಡ್ತಾನೆ, ಎರಡು ಕೈನ ತಗೊಂಡು ಕೌಸಲ್ಯ ವೃಷಿತ್ ವಾಸ್ಪಂ ಪ್ರಣಲೀವ ನವೋದಕಂ ಪ್ರಸೀದ ಶಿರಸ ಯಾಚೆ ಭೂಮೋ ನಿಪತಿತಾಸ್ಮಿತೆ ಯಾಚಿತಾಸ್ಮಿ ಹತಾದೇವ ಹಂತವ್ಯಾಹಂ ನಹಿ ತ್ವಯಾ. ಹೇಳ್ತಾಳೆ, ಪ್ರಭು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಹೀಗೆಲ್ಲ ನಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನೀವು ಅಳಬಾರ್ದು ನನ್ ಮುಂದೆ, ನಿನ್ನ ಕೈ ಜೋಡಿಸಿ ನಿಂತ್ಕೋಬಾರ್ದು ನನ್ ಮುಂದೆ. ಯಾವ ಹೆಂಡತಿ ನೋಡಿ, ಕೌಸಲ್ಯ ಕೈಗೆ ಕಂಪೇರ್ ಮಾಡಿ ನೋಡಿ. ಅಷ್ಟು ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಅವಳು ತನ್ನ ನಿಷ್ಠುರ ಸ್ವಭಾವನ ಬಿಡ್ಲಿಲ್ಲ. ಆದ್ರೆ ಕೌಸಲ್ಯ ನೋವಿದೆ ಒಳಗಡೆ, ಆ ನೋವನ್ನ ತಡ್ಕೊಂಡು ನೀವ್ ಹಿಂಗೆಲ್ಲ ಮಾಡಬಾರ್ದು, ನನಗೆ ಗಂಡ ಎಂತವನೇ ಆಗಿದ್ರು ಹೆಂಡತಿಗೆ ಅವನ ಆರಾಧ್ಯ ದೈವನೇ ಅಂತೇಳಿ ಕೈ ಜೋಡ್ಸ್ಕೊಂಡು ನಿಂತ್ಕೋತಾಳೆ ಕೌಸಲ್ಯ. ಆ ಕೈನ ತಗೊಂಡು ದಶರಥ ತಲೆ ಮೇಲೆ ಇಟ್ಕೊಳ್ತಾನೆ. ಎಂತ ಹೆಂಡತಿ ಅಪ್ಪ, ಎಂತ ಹೆಂಡತಿ ನಿಜವಾಗ್ಲು. ಇದನ್ನ ನಾವು
ಒಂದು ನಿಮಿಷ. ಕೌಸಲ್ಯೆ ಅಷ್ಟು ನೋವನ್ನ ತಡೆದು ಇಟ್ಕೊಂಡ್ರು ಗಂಡನ ಮುಂದೆ ತೋರ್ಸ್ಕೊಳ್ಳಿಲ್ಲ ಅವಳು. ಅಷ್ಟು ಪ್ರೀತಿಯಿಂದ ಸಮಾಧಾನ ಯಾಕಂದ್ರೆ ಈಗ ಕೌಸಲ್ಯಗೆ ದಶರಥ ಸಮಾಧಾನ ಮಾಡ್ಬೇಕು, ದಶರಥನಿಗೆ ಕೌಸಲ್ಯ ಸಮಾಧಾನ ಮಾಡ್ಬೇಕು. ಇನ್ಯಾರು ಬಂದು ಸಮಾಧಾನ ಮಾಡಕ್ ಆಗಲ್ಲ. ಆಮೇಲೆ ಹೇಳ್ತಾಳೆ, ನೈಷಾಂ ಹಿ ಶಾಸ್ತ್ರೀ ಭವತಿ. ಇವೆಲ್ಲ ನಿಜವಾಗ ನನ್ಗೆ ಹೇಳಕ್ ಒಂಥರ ಅದು ಕಷ್ಟ ಆಗ್ತದೆ ನನಗೆ ಅದು ಬರ್ತಾ ಇಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದೆ, ಅಯೋಧ್ಯಾಕಾಂಡ ಬಂದಾಗ ನಮ್ಗೆ ಆ ಮುಂದಕ್ಕೆ ಹೋಗಕ್ ಆಗೋದಿಲ್ಲ. ಅದು ನನಗೆ ಎಷ್ಟೋ ಸಲ ಭಗವದ್ಗೀತೆ ಆಗ್ಲಿ ಅಥವಾ ಭಾಗವತ ಮಾಡ್ಬೇಕಾದ್ರೆ, ಅದು ಓದ್ಬೇಕಾದ್ರೆ ಅಥವಾ ಕ್ಲಾಸ್ ಮಾಡ್ಬೇಕಾದ್ರೆ ಭಕ್ತಿಯಿಂದ ಕಣ್ಣೀರು ಬರ್ತಾ ಇತ್ತು. ಅಯ್ಯೋ ಕೃಷ್ಣ ಇಷ್ಟೊಂದು ಕರುಣಾಮಯ ಅಲ್ವಾ, ಯಾಕೆ ಮೂರ್ಖ ದಟ್ಟ ಶಿಖಾಮಣಿಗಳು ಭಗವಂತನ ಶರಣಾಗತಿನೇ ಆಗೋದಿಲ್ಲ, ಎಂತ ಚಂಡಾಡ್ರು ಅನ್ಸುತ್ತೆ ನನಗೆ ನಿಜವಾಗ್ಲು. ಅದು ಯಾರು ಭಗವಂತನ ಶರಣಾಗತಿ ಬರೋದಿಲ್ವಾ, ನನ್ ಮುಖದ ಮುಂದೆನೆ ಹೇಳ್ತೀನಿ, ನೀನ್ ಚಂಡಾಳ ನೀನು ಅಂತ, ನೀನ್ ಮನುಷ್ಯ ಆಗಕ್ಕೆ ಲಾಯಕ್ಕಿಲ್ಲ ನೀನು. ಅಷ್ಟು ಕೋಪ ಬರ್ತಾ ಇತ್ತು ನನಗೆ. ಯಾಕೆ ಭಗವಂತ ಇಷ್ಟು ಪ್ರೀತಿ ಮಾಡ್ತಾನೆ, ನಾವು ಅವನ್ ಬಿಟ್ಟು ಹೋಗ್ತಾ ಇದೀವಲ್ಲ, ನಾವು ಎಂತ ಚಂಡಾಡ್ರು ನಾವು ಅನ್ಸೋದು ಭಾಗವತ ಓದ್ಬೇಕಾದ್ರೆ. ರಾಮಾಯಣ ಓದ್ಬೇಕಾದ್ರೆ ಹಂಗಲ್ಲ, ಅಳು ಬರುತ್ತೆ. ಭಾಗವತಂ ಶ್ರವಣ ಮಾಡ್ಬೇಕಾದ್ರೆ ಬರ್ದೇ ಇರೋಂತ ನೋವು ದುಃಖಕ್ಕಲ್ಲ, ಇದು ಖುಷಿಗೆ. ಅಷ್ಟಾದ್ರೂ ಈಗ ಈ ಮಾತು ಹೇಳ್ತಾಳೆ ಕೌಸಲ್ಯೆ, ಅದನ್ನ ಫೀಲ್ ಮಾಡ್ಬೇಕು ನಾವು. ನಾನು ಹೇಳ್ತೀನಿ, ಯಾಕೆ ಬೈತೀನಿ ನಾನು ಎಷ್ಟೋದಲ್ಲ, ಏನಕ್ಕೆ ಪೇಪರ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಕೇಳ್ತೀರಾ ರಾಮಾಯಣವನ್ನ, ಬಿಸಾಕ್ತಿ ಸೈಡಿಗೆ ಅಂತ. ಅದು ಫೀಲ್ ಮಾಡ್ಬೇಕು ನಾವು. ಅದು ಅನುಭವ ಒಳಗಿಂದ ಬರ್ಬೇಕು. ಅವಳು ಹೇಳ್ತಾಳೆ ಕೌಸಲ್ಯೆ, ನೈಷಾಹಿ ಶಾಸ್ತ್ರೀ ಭವತಿ ಶ್ಲಾಘನೀಯೇನ ಧೀಮತ ಉಭಯೋರ್ಲೋಕೆ ಪತ್ಯಾಯ ಸಂಪ್ರದಾಸದ್ಯದೆ. ಅಲ್ಲರಿ, ಯಾರು ಪತಿಯ ವಿಷಯದಲ್ಲಿ, ಧೀಮಂತ ಪತಿಯ ವಿಷಯದಲ್ಲಿ ವಿಧೇಯಳಾಗಿ ಇರುವುದಿಲ್ಲವೋ, ಗಂಡನು ಕ್ಷಮೆ ಬೇಡಬೇಕೆಂದು ಬಯಸುವ ಕುಲಸ್ತ್ರೀಯು ನಿಶ್ಚಯವಾಗಿಯೂ ಸಾಧ್ವಿಯೇ ಅಲ್ಲ. ಧರ್ಮಜ್ಞ ಮಹಾರಾಜರೇ, ನಾನು ಸ್ತ್ರೀ ಧರ್ಮವನ್ನು ಅರಿತಿರುವೆನು. ಜಾನಾಮಿ ಧರ್ಮಂ ಧರ್ಮಜ್ಞ, ನನಗೆ ಧರ್ಮ ಗೊತ್ತಿದೆ. ನಮ್ ಈಗಿನ ಕಾಲದ ಹೆಣ್ಮಕ್ಳುಗಳಿಗೆ ಧರ್ಮ ಹೇಳ್ಕೊಡ್ಬೇಕು ನಾವು. ಏನು ಧರ್ಮ ಅಂದ್ರೆ ಫ್ಯಾಷನ್ ಮಾಡ್ಕೊಂಡು ಹೋಗೋದ ಧರ್ಮ? ಇಷ್ಟ ಬಂದಾಗ ಆಟ ಆಡ್ಕೊಂಡು ಸುತ್ತಾಡ್ಕೊಂಡಿರೋದು ಧರ್ಮ? ಗಂಡ ಕುಡುಕಾಗಿರ್ಲಿ, ಕೊಲೆಗಾಡಕ್ಕಾಗಿರ್ಲಿ, ಯಾವನೇ ಆಗಿರ್ಲಿ, ಅವನು ಚಂಡಾಳಾಗಿರ್ಲಿ, ಗಂಡನಿಗೆ ವಿಧೇಯಳಾಗಿರೋದು ಸ್ತ್ರೀ ಕರ್ತವ್ಯ. ಅವನ ಭಕ್ತಿ ಕರ್ಕೊಂಡ್ಬರೋದು ಅವಳ ಕರ್ತವ್ಯ, ಅವಳ ಧರ್ಮ ಅದು. ಇವಳು ಹೇಳ್ತಾಳೆ, ಕೌಸಲ್ಯ ಮಾಲಿನಿ ಹೇಳ್ತಾಳೆ ನೋಡಿ, ಅವಳ ಬಗ್ಗೆ ಹೇಳಕ್ ಎಷ್ಟು ಹೆಮ್ಮೆ ಅನ್ಸುತ್ತೆ ನನಗೆ. ಯಾರು ಗಂಡ ಕ್ಷಮೆ ಕೇಳ್ಬೇಕು ಅಂತ ಬಯಸ್ತಾಳಲ್ಲ, ಅವಳು ಸಾಧ್ವಿನೇ ಅಲ್ಲ. ಏನಕ್ಕೆ ಕೇಳ್ಬೇಕು ನೀವು? ತಪ್ಪು ಮಾಡಿರ್ಬೋದು ರೀ, ನೀವು ತಪ್ಪು ಮಾಡಿದ್ರೆ ಹೌದು, ಹಂಗಂತ ನಾನು ಕ್ಷಮೆ ಕೇಳಿ ಅಂತ ಬಯಸ್ತಾ ಇದೀನ? ಜಾನಾಮಿ ಧರ್ಮಂ ಧರ್ಮಜ್ಞತ್ವಾಂ ಜಾನೆ ಸತ್ಯವಾದಿನಂ. ನಿಮ್ಮ ಧರ್ಮ ಸಂಕಟ ಎಂತವ್ರನ್ನು ಧರ್ಮ ಸಂಕಟ ಸಿಕ್ಕಿಸ್ಬಿಡುತ್ತೆ ಪರಿಸ್ಥಿತಿ. ಅದ್ ದಶರಥನೇ ಅಲ್ಲ, ನಾವಲ್ಲ, ನೀವಲ್ಲ, ಪ್ರತಿಯೊಬ್ಬರು ಸಿಕ್ಕಿಸ್ಬಿಡುತ್ತೆ ಧರ್ಮ ಸಂಕಟಕ್ಕೆ. ಏನು ಮಾಡಕ್ ಆಗದಿರೋ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತಾನೆ ಗಂಡ. ಹಾಗೆ ಹೇಳ್ತಾಳೆ, ಪುತ್ರ ಶೋಕಾರ್ಥಯ ತತ್ತು ಮಯಾ ಕಿಮಪಿ ಭಾಷಿತಂ. ಪುತ್ರ ಶೋಕ ಆಯ್ತಲ್ರಿ, ಅದಕ್ಕೆ ಬಾಯಿಂದ ತಪ್ಪು ಮಾತಾಡ್ಬಿಟ್ಟೆ ನಾನು. ನನ್ನ ಗಂಡ ಕಾಡಿ ಕಳ್ಸ್ಬಿಟ್ರಲ್ಲ ಮಗನ್ನ ಅಂತ ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಷ್ಟೇ. ಬಟ್ ನನ್ಗೆ ಪ್ರೀತಿ ಇದೆ ನಿಮ್ ಮೇಲೆ. ಹೆಂಗ್ ಅರ್ಥ ಮಾಡ್ಕೋತೀರಿ ಇದನ್ನ? ಅವ್ರು ಬೈದ್ಬಿಟ್ರು ನನಗೆ. ಬೈದ್ರೆ ಒಳ್ಳೇದಕ್ಕೆ ಬೈದಿರ್ತಾರ, ನೀವು ಅರ್ಥ ಮಾಡ್ಕೋಬೇಕು. ಅವ್ರು ಬೈದ್ರು ಡಂಗುರ ಹೊಡ್ಕೊಂಡ್ ಬರ್ತೀರಾ? ನನ್ ಗಂಡ ಬೈದ, ನನ್ ಹೆಂಡತಿ ಬದ್ದು, ನನ್ ಗಂಡ ಬೈದ ಅಲ್ಲ, ಕೊಂದ, ಆದ್ರೂ ನೀವು ಅನುಭವಿಸ್ಬೇಕು. ಯಾಕೆ ಬರೋದಿಲ್ಲ ಇದು ನಮಗೆ? ಅದಕ್ಕೆ ಹೇಳಿದ್ರು ರಾಮಾಯಣ ಓದ್ರಿ ಫಸ್ಟ್. ಯಾವ್ದ ಬೇಡದ್ರೆ ಕತೆ ಪುಸ್ತಕ ಓದ್ಕೊಂಡು ಕೂತ್ಕೊಳ್ತಾರೆ. ಬಿಸಾಕ್ಬಿಟ್ಟು ಕೈಗೆ ರಾಮಾಯಣ ಕೊಡಿ ಫಸ್ಟ್. ಇದೆಲ್ಲ ಓದಿರೋದಕ್ಕೆ ನಾವು ಕಾಲ್ ಹಿಡ್ಕೊಂಡು ಬೇಡ್ಕೋತೀವಿ, ದಯವಿಟ್ಟು ರಾಮಾಯಣ ಓದಿ, ಭಾಗವತ ಓದಿ ಅಂತ. ಸುಮ್ನೆ ಕೇಳ್ತೀವ ನಾವು? ನಿಮ್ ಕಾಲಿಗೆ ಬೀಳ್ತೀನ್ರಿ, ಹಿಡ್ಕೊಳ್ಳಿ ರಾಮಾಯಣ, ತಗೊಳ್ಳಿ, ಓದ್ರಿ, ಟಚ್ ಮಾಡಿ ಇದನ್ನ ಸಾಕು. ನಾವ್ ಹಂಗ್ ನಡ್ಕೋತೀವ, ಬಿಡ್ತೀವೋ. ಅದನ್ನ ಓದಿದಾಗ ನಮ್ಮೊಳಗೆ ಏನೋ ಒಂಥರ ಭಾವ ಉದಯ ಆಗುತ್ತಲ್ಲ ನೋಡಿ. ಕೌಸಲ್ಯ ಮೇಲೆ ಎಷ್ಟು ಪ್ರೀತಿ ಬಂತು ನಮ್ಗೆ, ಎಷ್ಟು ಗೌರವ ಬಂತು, ರೆಸ್ಪೆಕ್ಟ್ ಬಂತು.
ಜಾನಾಮಿ ಧರ್ಮಂ ಧರ್ಮಜ್ಞ ತ್ವಾಂ. ನೀವು ಧರ್ಮಜ್ಞರೇ ರೀ ನೀವು. ಆದ್ರೆ ಪುತ್ರ ಶೋಕ ಹಂಗ್ ಮಾಡಿಸ್ಬಿಡ್ತು ನನಗಷ್ಟೇ, ಕೋಪದಲ್ಲಿ ನಾನು ಮಾತಾಡ್ಬಿಟ್ಟೆ. ನಂದ ತಪ್ಪದು. ಶೋಕೋ ನಾಶಯತೆ ಧೈರ್ಯಂ ಶೋಕೋ ನಾಶಯತೆ ಶ್ರುತಂ. ಶೋಕ ಧೈರ್ಯವನ್ನ ಹಾಳು ಮಾಡ್ಬಿಡುತ್ತೆ, ಶೋಕ ಜ್ಞಾನವನ್ನ ಹಾಳು ಮಾಡ್ಬಿಡುತ್ತೆ. ಕೈಕೆ ತುಂಬಾ ಒಳ್ಳೆಯವಳು, ಆಕ್ಚುಲಿ ಅವಳು ಹಠ ಹಠ ಸ್ವಭಾವ ಇರ್ಬೋದು, ಅದೇ ತುಂಬಾ ಒಳ್ಳೆಯವಳು ಅದು. ರಾಮನ ಅಷ್ಟು ಪ್ರೀತಿ ಮಾಡ್ತಾ ಇದ್ಲು. ಹಾಳಕ್ ಹೋಗಿದ್ ಯಾರಿಂದ? ಯಾಕ್ರಿ ಬಿಟ್ಕೊಂಡ್ರಿ ಮಂತ್ರನೇ ನೀವು ಒಳಕ್ಕೆ? ಹ ನಿಮ್ ಬಟ್ಟೆ ಐರನ್ ಮಾಡ್ಕೊಡಕ್ಕೆ, ನಿಮ್ ಮನೆ ಕಸ ಗುಡ್ಸಕ್ಕೆ, ನಿಮ್ ಪಾತ್ರೆ ತೊಳೆಯಕ್ಕೆ, ನಿಮ್ ತಲೆ ಬಾಚಕ್ಕೆ ಇಟ್ಕೊಂಡ್ರ? ಅಷ್ಟಕ್ಕೆ ಇಟ್ಕೋಬೇಕಿತ್ತು. ದಶರಥ ಸರಿ ಇಲ್ಲ, ಅವನ್ ವಿಷದ ಹಾವು, ರಾಮನ್ ಕಾಡಿ ಕಳ್ಸಕ್ಕೆ ಹೇಳ್ಬಿಡು, ಬಿಡಬೇಡ ಅಂತ ಯಾಕೆ ಹೇಳ್ಕೊಳಕ್ ಬಿಟ್ಕೊಳ್ರಿ? ಅನ್ಭವ್ಸಿ ಈಗ. ಶಾಸ್ತ್ರ ಪ್ರವೀಣೆ, ಕೈಗೆ ಎಲ್ಲಾ ಶಾಸ್ತ್ರ ಗೊತ್ತಿತ್ತು, ಮಹಾ ವಿದ್ವಾಂಸೆ ಅವಳು. ವಾಲ್ಮೀಕಿಗಳು ಹೇಳ್ತಾರೆ, ಯಾಕೆ ಈ ದುರ್ಬುದ್ಧಿ ಬಂತು ಕೈಕೆಗೆ? ಏನು ಹಳ್ಳಿ ಜನನ, ಏನು ಗೊತ್ತಿಲ್ದಿರೋಂಥವ್ರು ಅವರು? ಹೋಗ್ಲಿ, ಏನು ಗೊತ್ತಿಲ್ಲಪ್ಪ, ಅಜ್ಞಾನಿಗಳು, ಕಾಡ್ ಜನನ ಅವಳು. ಅವಳು ಮುಂದೆ ನಿಂತು ಶಾಸ್ತ್ರ ಏನು ಆ, ಪೈಪೋಟಿ ನಡೆಸಿದ್ರೆ ಅವಳ ಮುಂದೆ ಯಾರು ಗೆಲ್ತಿರ್ಲಿಲ್ಲ. ಅಷ್ಟು ಶಾಸ್ತ್ರ ಜ್ಞಾನ ಇತ್ತು ಅವಳಿಗೆ, ಅಷ್ಟು ಸೌಂದರ್ಯ ವಿದ್ಯೆ ಎಲ್ಲ ಇತ್ತು ಅವಳಿಗೆ. ರಾಮನ ಮೇಲೆ ಅಷ್ಟೇ ಪ್ರೀತಿನೂ ಇತ್ತು. ಮಂತ್ರಿ ಹಾಳು ಮಾಡ್ಬಿಟ್ಲಾ? ಬರುತ್ತಾ ಈಗ ಮತ್ತೆ ವಾಪಸ್ ಅದು? ಶೋಕೋ ನಾಶಯತೆ ಸರ್ವಂ. ನಾಶ ಮಾಡ್ಬಿಡುತ್ತೆ ಎಲ್ಲವನ್ನು. ನಾಸ್ತಿ ಶೋಕ ಸಮೋರಿಪುಹು. ಆದ್ದರಿಂದ ಶತ್ರು, ಶೋಕಕ್ಕಿಂತ ದೊಡ್ಡ ಶತ್ರು ಇಲ್ಲ. ಶೋಕ ಪಡಬೇಡಿ. ಯಾಕೆ ಶೋಕ ಪಡ್ತೀರಿ? ಮಾಶುಚಃ, ಕೃಷ್ಣ ಹೇಳಿಲ್ವಾ? ಮಾಶುಚಃ, ಶೋಕ ಪಡಬೇಡಿ ನೀವು. ಚಾಂಟಿಂಗ್ ಮಾಡಿ, ಅದ್ ಏನಾಗುತ್ತೋ ಆಗೋಗ್ಲಿ, ನೋಡೇ ಬೇಡ. ಭಗವಂತ ನಾಮ ಹೇಳ್ರಿ. ಅದಕ್ಕೆ ಹೇಳು, ಒಂದೊಂದು ಶ್ಲೋಕನು ಓದಿ ಅದ್ರ ಅರ್ಥ ಸಮೇತ ಹೇಳಿದ್ರೆ ನಮ್ ಮುಂದಕ್ಕೆ ಹೋಗಕ್ ಆಗೋದಿಲ್ಲ. ಐದೇ ಕಾಂಡ ಬಿಟ್ಟು. ಇಷ್ಟೊತ್ತಿಗೆ 5 ದಿನ ಆಗಿದೆ ರಾಮಚಂದ್ರ ಕಾಡಿಗೆ ಹೋಗಿ. ಹೇಳ್ತಾಳೆ, ರೀ ನನ್ ಖುಷಿನೇ ಹಾಳು ಮಾಡ್ಬಿಡ್ತು. ನನ್ ಖುಷಿ ಅನ್ನೋದೇ ಇಲ್ಲ ಈಗ ನನ್ನ ಹೃದಯದಲ್ಲಿ. ಈ 5 ರಾತ್ರಿ ನನಗೆ 5 ಯುಗ ಕಳೆದಂಗೆ ಕಳೆದ್ಬಿಟ್ಟೆ. ಹೆಂಗೆ ರಾಮಚಂದ್ರ ಇಲ್ದೆ ಪ್ರತಿದಿನ ಬೆಳಿಗ್ಗೆ ಎದ್ದು ಬರ್ತಾ ಇದ್ದ, ಅಮ್ಮ ಅಭಿವಾದನೆ ಮಾಡ್ತಾ ಇದ್ದ, ಅಮ್ಮ ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ, ಅಮ್ಮ ನಂದು ಊಟ ಆಯ್ತು, ನಿಂದಾಯ್ತಾ, ಅಮ್ಮ ನಾನು ಮಲ್ಕೋತೀನಿ, ಮಲ್ಕೋ, ಹಿಂಗೆ ಹೇಳ್ತಾ ಇದ್ದವನು 5 ದಿನ, 5 ರಾತ್ರಿ ಕಳೆದೋಗಿದೆ. ಅವಳಿಗೆ 5 ಯುಗ ಕಳೆದಂಗಾಯ್ತು. ಶೋಕ ಬೆಳೀತಾ ಇದೆ ಕೌಸಲ್ಯ. ಅವಳು ಹೇಳ್ತಾಳೆ, ದಶರಥ ಹೇಳ್ತಾನೆ, ಯದಾಚರತಿ ಕಲ್ಯಾಣಿ ಶುಭಂ ವಾ ಯದಿ ವಾ ಶುಭಂ ತದೇವ ಲಭತೆ ಭದ್ರೆ ಕರ್ತ ಕರ್ಮ ಜಮಾತ್ಮನಃ. ನೋಡಿ, ಮನುಷ್ಯ ಮಾಡೋ ಕೆಟ್ಟ ಕೆಲಸ ಒಳ್ಳೆ ಕೆಲಸಕ್ಕೆ ತಕ್ಕಂಗೆ ದುಃಖ ಸುಖಗಳು ಬರುತ್ತೆ ಅಲ್ವಾ? ಏನ್ ನನ್ ಕೆಟ್ಟ ಕೆಲಸ ಮಾಡಿದ್ದೆ ನಾನು? ನನಗೆ ಯಾಕೆ ದುಃಖ ಬರ್ತಾ ಇದೆ? ನಾನೇನು ಮಾಡಿಲ್ಲಪ್ಪ, ನನ್ಗೆ ಯಾಕೆ ದುಃಖ ಬರುತ್ತೆ ಅಂದ್ರೆ? ನೀವ್ ಯಾರ್ರಿ ಏನು ಮಾಡಿಲ್ಲ ಅಂತ ಹೇಳೋದಿಕ್ಕೆ? ನೀವ್ ಯಾರು ನಾನೇನು ಮಾಡಿಲ್ಲ ಅಂತ ಹೇಳೋದಿಕ್ಕೆ? ಗೊತ್ತಿದೆ ನಿಮ್ಗೆ ಹೋದ್ ಜನ್ಮದಲ್ಲಿ ಏನ್ ಮಾಡಿದ್ರಿ ಅಂತ? ನಾನು ಅದೆಲ್ಲ ನಂಬೋದಿಲ್ಲ. ನೀವು ನಂಬಲ್ಲ ಅಂದ್ರೆ, ನೀವು ನಂಬಲ್ಲ ಅಂದ್ರೆ ಕೇಳ್ಬಿಡುತ್ತಾ ಶಾಸ್ತ್ರ? ಪ್ರತಿಯೊಬ್ರು ನಾವು ಪಡ್ತಾ ಇರೋ ಸುಖ ದುಃಖಕ್ಕೆ ನಾವೇ ಕಾರಣ. ಇನ್ವರ್ಟೆಡ್ ಕಾಮದಲ್ಲಿ ಹಾಕೊಳ್ಳಿ ಬೋಲ್ಡ್ ಆಗಿ, ನಾನೇ ಕಾರಣ ಅದಕ್ಕೆ, ಇನ್ಯಾರೋ ಅಲ್ಲ. ಇಲ್ಲ ನಾನ್ ಕಾರಣ ಹೆಂಗಾಗ್ತೀನಿ? ನನ್ಗೆ ಅವರಿಂದ ದುಃಖ ಬಂತು. ಅವರಿಂದ ಯಾಕೆ ದುಃಖ ಬರುತ್ತೆ? ನೀವ್ ಕೆಟ್ಟ ಕೆಲಸ ಮಾಡಿದಿರಾ, ಕೆಟ್ಟ ಕರ್ಮ ಮಾಡಿದಿರಾ, ಅದಕ್ಕೆ ಅವ್ರ ಮೂಲಕದಿಂದ ನಿಮ್ಗೆ ಶಿಕ್ಷೆ ಬರ್ತಾ ಇದೆ. ಈಗ ಯಾರನ್ನೋ ಒಬ್ಬನ್ ಕೊಂದು ಬಿಟ್ಟಿರ್ತಾನೆ, ಅವ್ರ ಅಪ್ಪ ಅಮ್ಮ ಕೊಲ್ಲಂಗಿಲ್ಲ ಇವ್ರನ್ನ, ಸರ್ಕಾರ ಕೊಲ್ಬೇಕು, ನ್ಯಾಯಾಧೀಶ ಕೊಲ್ಬೇಕು, ಗಲ್ಗಾಕ್ಸ್ಬೇಕು. ನೀವ್ ಯಾರ್ರಿ ಕೊಲ್ಲೋದಿಕ್ಕೆ? ಇಲ್ಲ ಇವ್ ನನ್ ಮಗನ್ ಕೊಂದ, ನಾನು ಇವನ್ನ ಕೊಲ್ತೀನಿ, ಇನ್ ಮಾಡಂಗಿಲ್ಲ ನೀವು ಹಂಗೆ. ಯಾರ ಮುಖಾಂತರನೋ ಭಗವಂತ ಮಾಡಿಸ್ತಾನೆ, ಅದು ನ್ಯಾಯ. ಇದಕ್ಕೆ ಫಸ್ಟ್ ತಲೆಯಲ್ಲಿರೋ ಕೆಟ್ಟ ಯೋಚನೆಗಳನ್ನ ಬಿಟ್ಟು, ಏನು ಗೊತ್ತಿಲ್ಲ ಅಂತ ಹೇಳಿದ್ನಾಗ್ಲೇ, ಏನು ಗೊತ್ತಿಲ್ಲ ಅನ್ನೋದು ಫಸ್ಟ್ ತಿಳ್ಕೊಬೇಕು ನಾವು. ಮಾಡ್ಬೋದಲ್ಲ ಹಂಗಾದ್ರೆ? ನನ್ ಮಗನ್ ಕೊಂದಿದ್ದಾನೆ, ಅದರಿಂದ ನಾನು ಇವರನ್ನು ಕೊಲ್ಲುತ್ತೇನೆ, ಯಾವ ಕಾನೂನು ಒಪ್ಪೋದಿಲ್ಲ ಅದು. ಪಾಕಿಸ್ತಾನದಲ್ಲೂ ಒಪ್ಪೋದಿಲ್ಲ ಅದು. ಹೌದಾ? ಪಾಕಿಸ್ತಾನದಲ್ಲಿ ಒಪ್ಪೋದಿಲ್ಲ ಅದನ್ನ.
ನಿನ್ ಮಗನ್ ಕೊಂದಿದಂತಾನೆ, ಇವನ್ನ ನ್ಯಾಯಾಧೀಶರು ಕೊಲ್ತಾರೆ ಬಿಡಿ, ಅವ್ರ ಮೂಲಕ ಶಿಕ್ಷೆ ಕೊಡಿಸ್ತಾನೆ ಭಗವಂತ. ಇದು ಧರ್ಮ. ಹೇಳ್ತಾಳೆ, ದಶರಥ ಹೇಳ್ತಾನೆ, ಯದಾಚರಿತ ಕಲ್ಯಾಣಿ ಶುಭಂ ವಾ ಯದಿ ಅಶುಭಂ, ಅವನ್ ಮಾಡಿದ ಕರ್ಮ ಅವನ್ನೇ ಬಾಧಿಸುತ್ತೆ, ಇನ್ಯಾರನೂ ಅಲ್ಲ. ಅದಕ್ಕೆ ಕರ್ಮವನ್ನ ಮಾಡೋಕೆ ಮುಂಚೆನೆ ಸರಿನಾ ತಪ್ಪಾ ಅಂತ ತಿಳ್ಕೊಂಡು ಮಾಡ್ಬೇಕು. ಇಲ್ವಲ್ಲ, ನಾವು ಮಾಡ್ಬಿಟ್ಟಿದೀವಲ್ಲ, ಅದಕ್ಕೆ ಹೇಳ್ತಾ ಇರೋದು ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಎಷ್ಟು ಮಾಡಿದೀವಿ ನಾವು? ಅಯ್ಯೋ ಹೈ, ಬೆಟ್ಟದಷ್ಟು ಮಾಡ್ಬಿಟ್ಟಿದೀವಿ ನಾವು. ಹೌದಾ? ಮತ್ತೇನ್ ಮಾಡ್ಬೇಕು? ಅನ್ಭವಿಸಿ ಅಷ್ಟೇ. ದಶರಥ ಸಾಮಾನ್ಯ ವ್ಯಕ್ತಿ ಅಲ್ಲ. ಭಗವ ಭಗವಂತನ್ನೇ ಮಗನಾಗಿ ಪಡೆದಿದ್ದಾನೆ ಅಂದ್ರೆ ಸಾಮಾನ್ಯ ವ್ಯಕ್ತಿನಾ? ಎಲ್ಲ ಭಗವಂತನ ಲೀಲೆಗಳು, ಎಲ್ಲ ಭಗವಂತನ ಲೀಲೆಗಳು. ಶ್ರವಣ ಮಾಡ್ಬೇಕು ನಾವು ಅಷ್ಟೇ, ಕೇಳಿಸ್ಕೋಬೇಕು ನಾವು. ಕೇಳಿಸ್ಕೊಂಡು ಅಯ್ಯೋ ಕೃಷ್ಣ ರಾಮಚಂದ್ರ, ಏನಪ್ಪಾ ಇದು ನಿನ್ ಲೀಲೆ, ಯಾವಾಗಪ್ಪ ನಾನು ಉದ್ಧಾರ ಮಾಡ್ತೀಯ ನನ್ನ ಪಾಪಗಳಿಂದ? ಯಾರಾದ್ರೂ ಮುತ್ಗದ ಹೂವನ ನೋಡ್ಬಿಟ್ಟು ಆಹಾ ಈ ಹೂವು ಸಖತ್ತಾಗಿರುತ್ತಲ್ವಾ, ರುಚಿ ರುಚಿಯಾಗಿರುತ್ತೆ ಅಂತ ಏನಾದ್ರೂ ಅನ್ಕೊಂಡು ಆ ಫಲದ ಆಸೆಯಿಂದ ಏನಾದ್ರು ಆ ಮಾವಿನ ತೋಪನ ಕಡ್ದ್ಬಿಟ್ಟು ಮುತ್ಗದ ಹೂವು ಹಾಕ್ಬಿಡನ್ರಿ ಈ ಸಲ ನಮ್ ಜಮೀನಲ್ಲಿ ಮುತ್ಗದ ಹೂವು ಹಾಕ್ಬಿಡ್ತೀವಿ, ಯಾಕಂದ್ರೆ ಅದು ತುಂಬಾ ರುಚಿಯಾಗಿರುತ್ತೆ, ನಿಮ್ಗೆ ಗೊತ್ತಾ? ಗೊತ್ತಾ ನಿಮ್ಗೆ? ಕಡ್ಸ್ಬಿಡ್ರಿ, ಮಾವಿನ ಮರ ಎಲ್ಲ ಕಡ್ಸಾಕ್ಬಿಡ್ರಿ. ಅರೆ ಇರೋ ಮಾವಿನ ಮರ ಕಡ್ಸ್ಬಿಟ್ಟು ಹೇಳ್ತಾ ನೋಡಿ, ಕಚ್ಚಿತ್ ಆಮ್ರವನಂ. ಆಮ್ರವನ ಅಂದ್ರೇನು? ಮಾವಿನ ತೋಪು. ಕಚಿತ್ ಆಮ್ರವನಂ ಚಿತ್ವ, ಅದನ್ನ ಹೊಡೆದಾಕ್ಬಿಡ್ರಿ, ಮಾವಿನ ಮರ ಎಲ್ಲ ಹೊಡೆದಾಕ್ಬಿಟ್ಟು ಫಲಾಶಾಂಶ ನಿಷಿಂಚತಿ. ಫಲಾಶ, ಮತ್ತೆ ಹೇಳ್ತೇನೆ, ಫಲ ಅಲ್ಲ, ಫಲಾಶ ಅಂದ್ರೆ ಮುತ್ತುಗದ ಹೂವ ಅಂತ. ಮುತ್ತುಗದ ಹೂವನ ಹಾಕ್ಬಿಡಣ. ಪುಷ್ಪಂ ದೃಷ್ಟ್ವಾ ಫಲೇ ಗೃಧ್ನು, ಸಖತ್ತಾಗಿರುತ್ತೆ ರೀ ನೋಡ್ರಿ, ರುಚಿ ರುಚಿಯಾಗಿ ಇರ್ಬಹುದು ಅಂತ ಅನ್ಕೊಂಡು ಸ ಶೋಚತಿ ಫಲಾಗಮೆ. ಅಯ್ಯಯ್ಯೋ ಮಾವಿನ ಮರ ಕಡಿಸ್ಬಿಟ್ಟು ನಾನು ಮುತ್ತುಗದ ಹೂವು ಹಾಕ್ಬಿಟ್ನಲ್ಲ ರೀ, ಏನು ತಿನ್ನಕ್ ಆಗತ್ತಾ ಇದನ್ನ? ಮುತ್ತುಗದ ಹೂವನ್ನ ಯಾರು ತಿಂತಾರ? ಎಂತ ಮೂರ್ಖ ನಾನು. ಹೌದು ಮೂರ್ಖನೇ ನೀನು. ರುಚಿಯಾಗಿ ಆಮ್ರವನ್ನ ಕೊಡ್ತಾ ಇತ್ತಲ್ಲಪ್ಪ, ಮಾವಿನ ಹಣ್ಣು ಕೊಡ್ತಾ ಇತ್ತು, ಅದನ್ನ ಕಡ್ದಾಕ್ಬಿಟ್ಟು ನೀನು ಮುತ್ತುಗದ ಹೂವು ಹಾಕ್ಬಿಟ್ಟು ಅಯ್ಯಯ್ಯೋ ಅಂದ್ರೆ ಯಾರ್ದು ತಪ್ಪು? ನಿಮ್ದೇ ತಪ್ಪು. ಇಲ್ಲ ನಂದ್ ಹೆಂಗ್ ತಪ್ಪಾಗುತ್ತೆ, ಯಾರಾದ್ರೂ ಬಂದು ಹೇಳ್ಬೇಕಿತ್ತಲ್ವಾ? ನಿಮ್ಗೆ ಯಾರು ಹೇಳ್ಬೇಕು? ನಿಮ್ಗೆ ಬುದ್ಧಿ ಇಲ್ವಾ? ಈಗ ಯಾರಾದ್ರೂ ಬಂದು ನಿಮ್ಗೆ ಅನ್ನ ತಿನ್ನಿ ಅಂತ ಹೇಳಿದ್ರ ಮತ್ತೆ ಯಾಕೆ ತಿಂದ್ರಿ? ಅನ್ನ ತಿನ್ನೋದು ಹೇಳ್ಕೊಡ್ಬೇಕಾ? ಮತ್ತೆ ಹಂಗೇನೆ ಅದಕ್ಕೆ ಡಂಗೂರ ಹೊಡ್ಕೊಂಡ್ ಬರ್ತಾ ಇರೋದು. ಮನೆ ಮನೆಗೆ ಹೋಗಿ ಬರ್ಬೇಕು, ಕ್ಲಾಸ್ಗೆ ಭಾಗವತಂ ಕೇಳ್ಬೇಕು, ಭಗವದ್ಗೀತೆ ಕೇಳ್ಬೇಕು. ಇಲ್ಲ ಇಲ್ಲ ನಾವು ಕೇಳಲ್ಲ, ಹಾಳಾಗೋಗ್ತೀರಾ. ಬಟ್ ಹಾಳಾಗೋಗ್ಬೇಕು ಅಂದ್ರೆ ನಮ್ಮ ಆಸೆ ಅಲ್ಲ, ಉದ್ಧಾರ ಆಗ್ಬೇಕು ಅಂತ ನಮ್ಮ ಆಸೆ. ದಶರಥನ ವಿಲಾಪ ನೋಡಿ, ಹೇಳ್ತಾನೆ, ಕಚ್ಚಿದಾಮ್ರವನಂ ಚಿತ್ವ ಫಲಾಶಾಂಶ ನಿಷಿಂಚತಿ. ನಿಷಿಂಚತಿ ಅಂದ್ರೆ ಅದಕ್ಕೆ ನೀರ್ ಹಾಕೋದು. ಈ ಸಲ ನಾವು ಪಾಪಸ್ ಕಳ್ಳಿ ಹಾಕ್ಬಿಡೋಣ ರೀ, 1 ಎಕರೆ ಪೂರ್ತಿ ಪಾಪಸ್ ಕಳ್ಳಿ ಹಾಕ್ಬಿಡೋಣ. ಆ ಪಾಪಸ್ ಕಳ್ಳಿಗೆ ದಿನಾ ನೀರ್ ಹಾಕೊಂಡು ದೊಡ್ಡ ಪಾಪಸ್ ಕಳ್ಳಿ ಮರ ಮಾಡ್ಬಿಡೋಣ. ಅದನ್ನೇನ್ ಮಾಡ್ತೀರಾ? ಏನಪ್ಪ ಮಾಡ್ತೀರಾ? ಅಯ್ಯೋ ಅನ್ಬೇಕಷ್ಟೇನೆ. ಅವಿಜ್ಞಾಯ ಫಲಂ ಯೋಹಿ ಕರ್ಮ ತ್ವೇವಾನುಧಾವತಿ. ನಾನು ಹಾಗೆ ಮಾಡ್ಬಿಟ್ನಲ್ಲ ಕೌಸಲ್ಯ, ನಾನು ಹಾಗೆ ಮಾಡ್ಬಿಟ್ಟೆ. ಅವನು ಹೇಳ್ತಾನೆ, ಒಂದು ಮಾವಿನ ಮರವನ್ನ ಬೆಳೆಸ್ಬಿಟ್ಟು ಒಬ್ಬ ರೈತ ಅದ್ರ ಹಣ್ಣು ತುದೀಲ್ ಬಿಟ್ಬಿಡುತ್ತೆ. ಯಾವ ಗ್ರಾಚಾರಕ್ಕೆ ತುದೀಲ್ ಬಿಟ್ಬಿಡುತ್ತೆ. ಅಯ್ಯೋ ಮರ ಹತ್ತಕ್ಕಾಗಲ್ವಲ್ಲ, ಏನ್ ಮಾಡೋದು? ನಾನೇ ಹಾಕಿ ಬೆಳೆಸಿದ ಮರ ಫಲ ಕೊಟ್ಟಿದೆ, ಆ ಫಲ ಎಲ್ಲೋ ತುದೀಲಿ ಇದೆಯಲ್ಲಪ್ಪ, ಹೆಂಗೆ ಕಿತ್ಕೊಳ್ಳೋದು? ಹಾಕಿದ್ ವ್ಯರ್ಥ ಆಯ್ತಲ್ಲ ಅಂತ ಗೋಳಾಡ್ತಾನಲ್ವಾ. ಹಾಗೆ ನಾವು ಗೋಳಾಡ್ತಾ ಇರೋದು. ಅಯ್ಯೋ ನನ್ ಮಕ್ಳನ್ನ ಹಡದೆ, ಚೆನ್ನಾಗಿ ಓದಿಸ್ದೆ, ರುಚಿ ರುಚಿಯಾಗಿ ತಂದು ಕೊಟ್ಟೆ, ತಿಂದು ಹಾಕಿದ್ರು, ಎಲ್ಲಾ ಮಾಡಿದ್ರು, ಈಗೆಲ್ಲೋ ಫಲ ದೂರದಲ್ಲಿ ಬಿಡ್ತಾ ಇದೆಯಲ್ಲ. ಮತ್ತೆ ಮೊದ್ಲೇ ಕಡ್ದಾಕ್ಬಿಡ್ಬೇಕಿತ್ತು. ಹಾ, ಮೊದ್ಲೇ ಕಡ್ದಾಕ್ಬಿಡ್ಬೇಕಿತ್ತು ಮರನ. ಇಲ್ಲ ಇಲ್ಲ ಹಂಗೆಲ್ಲ ಮಾಡಕ್ಕಾಗತ್ತಾ? ಮತ್ತ ಅನ್ಭವಿಸ್ಬೇಕಷ್ಟೇ.
ಪ್ರತಿಯೊಬ್ಬರ ಜೀವನದ ಕಥೆ ಇದು, ಒಬ್ರಿಬ್ರ ಕಥೆ ಅಲ್ಲ, ಪ್ರತಿಯೊಬ್ಬರ ಜೀವನದ ಕಥೆ ಇದು. ನಾನು ಹೇಳ್ತಾರೆ, ಈಗ ಅವನು ಹಿಂದಿನ ಕತೆ ನೆನ್ಸ್ಕೊಂತಾನೆ. ಕೌಸಲ್ಯ, ನಾನು ಏನ್ ಕರ್ಮ ಮಾಡಿದ್ದಕ್ಕೆ ನನ್ನ ಮಕ್ಕಳು ಇವತ್ತು ನನ್ನಿಂದ ದೂರ ಆಗಿದ್ದಾರೆ ಗೊತ್ತಾ? ನಾನು ಸಣ್ಣವನಿದ್ದಾಗ, ಅಂದ್ರೆ ಸಣ್ಣವಂದ್ರೆ ಕುಮಾರನಾಗಿದ್ದಾಗ, ಯುವಕನಾಗಿದ್ದಾಗ, ಲಬ್ಧ ಶಬ್ದೇನ ಕೌಸಲ್ಯೇ ಕುಮಾರೇಣ ಧನುಷ್ಮತ ಕುಮಾರ ಶಬ್ದವೇದೀತಿ ಮಯ ಪಾಪ ಕೃತಂ. ಅಯ್ಯೋ ಕೌಸಲ್ಯ, ಒಂದ್ಸಲ ನಾನು ಶಬ್ದವೇದಿ ವಿದ್ಯೆ ಕಲಿಯಕ್ ಹೋಗಿದ್ದೆ. ಅಂದ್ರೆ ಶಬ್ದವೇದಿ, ಶಬ್ದ ಒಂದ್ ಕಡೆ ಬಾಣ ಬಿಡೋದು. ಹೋದಾಗ ಒಬ್ಬ ಕುಮಾರ ಅಲ್ಲಿ ನೀರಿಗೆ ಅಂತ ಬಂದಿದ್ದ, ನೀರ್ ತುಂಬಿಸ್ಕೊತಾ ಇದ್ದ. ಅವನು ತಂದೆ ತಾಯಿ, ವಯಸ್ಸಾಗದ ಕುರುಡ ತಂದೆ ತಾಯಿಗಳನ್ನ ಯಾತ್ರೆಗೆ ಅಂತ ಕರ್ಕೊಂಡ್ ಬರ್ತಿದ್ದ. ಗೊತ್ತಾ ಕತೆ ಅದು? ಅದು ಕತೆ ಹೇಳಕ್ ಹೋಗೋದಿಲ್ಲ ನಾನು ಮತ್ತೆ. ಶ್ರವಣ ಕುಮಾರ, ವ ಲ ಮ, ಅದು ಹೇಳಕತ್ತಿಲ್ಲ. ಶ್ರವಣ ಕುಮಾರ ಏನ್ರಿ ಹೆಸರು? ನನ್ನ ಹೆಸರು KS ಶ್ರವಣ್ ಕುಮಾರ್. ಅದು ಶ್ರವಣ ಅಂದ್ರೆ ಶ್ರವಣ, ಅದು ಒಂದಾಯ್ತು, ಕೇಳಿಸ್ಕೋಬಹುದು. ಬಟ್ ಇವನು ಶ್ರಮಣ್. ಶ್ರಮಣ ಅಂದ್ರೆ ವಿಲೋಮ ಜಾತಿಯಲ್ಲಿ ಹುಟ್ಟಿದವ ಅಂತ ಅರ್ಥ. ಅಪ್ಪ ಅಮ್ಮ ಬೇರೆ ಬೇರೆ ಜಾತಿ. ಶೂದ್ರ ಸ್ತ್ರೀಗೆ ಕ್ಷತ್ರಿಯ ರಾಜನಿಂದ ಹುಟ್ಟಿದ್ರೆ, ಅಥವಾ ಶೂದ್ರ ಸ್ತ್ರೀಗೆ ವೈಶ್ಯ ತಂದೆಯಿಂದ ಹುಟ್ಟಿದ್ರೆ ಅವನ ಶ್ರಮಣರು ಅಂತ ಹೇಳ್ತಾರೆ. ಓಕೆ. ಶ್ರಮಣ ಕುಮಾರ ಅನ್ನೋ ಹುಡುಗ, ಅವನ ಹೆಸರಲ್ಲ ಅದು, ಶ್ರಮಣ ಕುಮಾರ ಅಂದ್ರೆ ಶ್ರಮಣರ ಆ ಗಂಡ ಹೆಂಡತಿ ಶ್ರಮಣರು, ಅವನ ಮಗ ಅಂತ ಅರ್ಥ. ನೀರ್ ತುಂಬಿಸ್ಕೊಳಕ್ಕೆ ಅಂತ ಬಂದ, ಅದು ಗುಡು ಗುಡು ಗುಡುಗು ಶಬ್ದ ಮಾಡ್ತು. ನಾನೇನ್ ಮಾಡಿದೆ, ಬಾಣ ಹೊಡೆದ್ಬಿಟ್ಟೆ ಯಾವ್ದೋ ಪ್ರಾಣಿ ಅಂತ. ಸಮ್ಮೋಹಾದಿಹ ಬಾಲೇನ ಯಥಾ ಸ್ಯಾತ್ ಭಕ್ಷಿತಂ ವಿಷಂ. ನಾನು ಮಾಡಿದ ಅಜ್ಞಾನದಿಂದ ಮಾಡಿದ ಕರ್ಮ ನನಗೆ ಈಗ ವಿಷವನ್ನ ಕೊಡಿಸ್ತಾ ಇದೆ. ಈಗ ದುಷ್ಕರ್ಮದ ಫಲವನ್ನು ನಾನು ಅನುಭವಿಸ್ಬೇಕು. ನಮಗೆ ಏನು ತಿಳಿದಿದೆಯೋ ಅದೇ ನಮಗೆ ನಮ್ಮ ನಾಶಕ್ಕೆ. ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತೀನಿ, ಒಂದು 10-15 ನಿಮಿಷ. ನಮ್ಗೆ ಎಕ್ಸಿಟ್ ಆಗ್ತಾ ಇದ್ರೆ, ಇಲ್ಲ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ರೆ ಓಕೆ. ಇಲ್ಲ ಒಂದು 5 ನಿಮಿಷ ಹೇಳ್ಬಿಡ್ತೀನಿ. ವಿಲಾಪ ಮಾಡ್ತಾನೆ ದಶರಥ. ನನಗೆ ಅಹಂಕಾರ ಇತ್ತು. ನನಗೆ ಶಬ್ದವೇದಿ ವಿದ್ಯೆ ಬರುತ್ತೆ ಗೊತ್ತಾ? ಆ ಅಹಂಕಾರವೇ ಅವನನ್ನ ಪಾಪಕೃತ್ಯವನ್ನ ಮಾಡಿಸುತ್ತೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಗೇನೂ ಗೊತ್ತಿಲ್ಲಪ್ಪ, ಎಲ್ಲ ಭಗವಂತ ಮಾಡಿಸ್ತಿದ್ದಾನೆ. ಭಗವಂತ ಇರೋದಕ್ಕೆ ನಾವು 4 ತೊದಲು ಮಾತಾಡ್ತಾ ಇದೀವಿ. ಭಗವಂತ ಇರೋದಕ್ಕೆ ನಾವು ಜೀವಂತವಾಗಿದ್ದೀವಿ. ಭಗವಂತ ಇರೋದಕ್ಕೆ ಏನೋ ಒಂಚೂರು ಎಂಜಾಯ್ ಮಾಡ್ತಾ ಇದೀವಿ. ಭಗವಂತ ಇರೋದಕ್ಕೆ ಭಗವಂತ ಇರೋದಕ್ಕೆ ಭಗವಂತ ಇರೋದಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಮ್ಗೆ ಏನಾದ್ರು ಗರ್ವ ಬಂತು ಅಂದ್ರೆ ನಾಶ ಆಗ್ಬಿಡ್ತಾನೆ ಮನುಷ್ಯ. ಏನು ಇಲ್ಲ, ನಮ್ದೇನು ಇಲ್ಲ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ನೈವ ಕಿಂಚಿತ್ ಕರೋಮೀತಿ, ನಾನು ಏನು ಮಾಡ್ತಾ ಇಲ್ಲ ಅನ್ನೋದು ತಿಳ್ಕೋಬೇಕು ಫಸ್ಟ್. ಈಗ ಅವನ ಅಹಂಕಾರಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನನಗೆ ಶಬ್ದವೇದಿ ಗೊತ್ತಿತ್ತು ಅಂತ ಹೇಳಿ ನಾನು ಬಾಣ ಹೊಡೆದ್ಬಿಟ್ಟೆ. ಆದ್ರೆ ಇಷ್ಟು ಭಯಂಕರವಾದ ಪಾಪ ನನ್ನನ್ನು ಕಾಡುತ್ತೆ, ನನ್ನ ಅಂತ ಕನ್ಸು ಮನ್ಸು. ತಪ್ಪು ಮಾಡುವಾಗ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ? ತಪ್ಪು ಮಾಡುವಾಗ ಖುಷಿನ್ ಮಾಡ್ಬಿಟ್ಟಿರ್ತೀವಿ, ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀವಿ. ಅದ್ರ ಫಲ ಅನುಭವಿಸ್ಬೇಕಾದ್ರೆ ಅಲ್ಲಿಂದ ಅವನಿಗೆ ಶುರು ಆಯ್ತು. ಹೀಗೆ ತನ್ನ ಯೌವನ ಕಾಲದ ಅಚಾತುರ್ಯದಿಂದ ಆಗಿದಂತ ಒಂದು ಪಾಪಕೃತ್ಯವನ್ನು ನೆನ್ಸ್ಕೊಂಡು ಬರ್ತಾನೆ ಮನೆಗೆ. ಅಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ. ನೀರು ತಗೊಂಡು ಕೊಡ್ತಾನೆ. ಅದ್ ಕತೆ ಎಲ್ಲ ಗೊತ್ತು. ಅಮ್ಮ, ನಾನ್ ನಿಮ್ ಮಗ ಬಂದೀನಿ, ನೀನ್ ನನ್ ಮಗ ಅಲ್ಲ, ಯಾರು ನೀನು ಹೇಳು. ಅಯ್ಯೋ ಕರ್ಮವೇ, ನಾನು ದಶರಥ ಮಹಾರಾಜ ನಿನ್ ಮಗನ ಕೊಂದು ಬಿಟ್ನೆಮ್ಮ ನಾನು. ನಿನಗೂ ಆಪತ್ ಕಾಲದಲ್ಲಿ ನಿನ್ನ ಮಕ್ಕಳು ನಿನ್ನ ಸಾವಿನ ಸಮಯದಲ್ಲಿ ನಿನ್ ಜೊತೆ ಇರಬಾರ್ದು, ಹೋಗ್. ಇದು ಶಾಪಗ್ರಸ್ತ. ಹೇಳ್ತಾನೆ, ಯಾರು ಹೊಡೆದಿದ್ ನನ್ಗೆ ಬಾಣ? ಯಾರು ಹೊಡೆದಿದ್ ನನಗೆ? ಹುಡುಗ ಹೇಳ್ತಾ ಇದ್ದಾನೆ, ಯಾರು ಹೊಡೆದಿದ್ ನನಗೆ? ನಾನು ಏನ್ ತಪ್ಪು ಮಾಡಿದೆ? ಆ ಬಾಣ ಚುಚ್ಚಿದೆ. ದಶರಥ, ತೆಗಿಬೇಡ ತೆಗಿಬೇಡ ಬಾಣ, ನಾನು ಸಾಯ್ಬೇಕು ಇಲ್ಲೇ. ನಾನು ಯಾಕೆ ಕೊಂದೆ ನನ್ನನ್ನ? ಯಾವ ಕರ್ಮ ಅಪ್ಪ? ಗೊತ್ತಿಲ್ಲ. ಅದಕ್ಕೆ ಕೇಳು, ಕೃಷ್ಣ ಹೇಳುದು, ತಪ್ಪು ಮಾಡ್ತಾನೆ ಮನುಷ್ಯ ಗೊತ್ತಿಲ್ದೇನೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದೇವ ನಿಯೋಜಿತ. ಈ ತಪ್ಪಿಗೆ ಅವನು ಎಷ್ಟು ಶಿಕ್ಷೆಯನ್ನು ಅನುಭವಿಸ್ಬೇಕಾಯ್ತು. ಮಾಡಿದ ಒಂದು ತಪ್ಪಿಗೆ ಎಷ್ಟೆಲ್ಲ ಅನುಭವಿಸ್ತಾ ಇದ್ದಾನೆ. ಸಣ್ಣ ಸಣ್ಣ ತಪ್ಪುಗಳು ನಮ್ಮನ್ನ ಎಲ್ಲಿ ಕರ್ಕೊಂಬಂದು ಕೂರಿಸುತ್ತೆ. ಅದಕ್ಕೆ ಏನ್ ಪಶ್ಚಾತ್ತಾಪ ಪಡ್ಬೇಕು? ಅದಕ್ಕೆ ಪ್ರಾಯಶ್ಚಿತ್ತ ಏನು?
ಅಜಾಮಿಳ ಮಾ- ಮ್, ಮಾಡಿದ ಒಂದು ಸಣ್ಣ ತಪ್ಪಿಗೆ ಅದ್ ಎಷ್ಟು ದೊಡ್ಡದಾಗಿ ಬೆಳ್ಕೊಂಬಂತು. ಅಷ್ಟಾದ್ರೂ ಭಗವಂತನ ಕೃಪೆ ನೋಡಿ. ಪಾಪ ಪರಮ ಪಾಪಿ ಆಗ್ಬೇಕಾಗಿದ್ದವನ್ನ ಉದ್ಧಾರ ಮಾಡ್ಬಿಟ್ರು ವಿಷ್ಣುದೂತರು ಬಂದು ಕ್ಷಣ ಕಾಲದ ಭಕ್ತರ ಸಂಘ ನಮ್ಮನ್ನ ಎಷ್ಟು ಉದ್ಧಾರ ಮಾಡ್ಬಿಡುತ್ತೆ. ಬನ್ರಿ ಭಕ್ತರ ಸಂಘಕ್ಕೆ ಬನ್ನಿ ಅಂದ್ರೆ ಅಯ್ಯೋ ನೋಡೋಣ ಬಿಡಿ, ಸಮಯ ಆದಾಗ ನೋಡೋಣ ಬಿಡಿ. ಸಮಯ ಆದಾಗ ಎಲ್ರಿಗೂ ಅವಕಾಶ ಕೊಡೋದಿಲ್ಲ, ಎಲ್ರಿಗೂ ವಿಷ್ಣುದೂತರು ಬಂದು ಹಗ್ಗ ಕಟ್ ಮಾಡೋದಿಲ್ಲ. ಎಲ್ರು ಅಜಾಮಿಳರಲ್ಲ, ಅಷ್ಟು ಶುದ್ಧ ಭಕ್ತರಲ್ಲ ಯಾರುನು. ಅಜಾಮಿಳನ್ನ ನಾವು ಪಾಪಿ ಅಂತ ಪರಿಗಣಿಸಬಾರದು, ಮಹಾಭಕ್ತ ಅವನು. ಆದ್ರೆ ಎಷ್ಟು ಹಿಂಸೆ ಪಟ್ಟ ಅವನು. 20 ವಯಸ್ಸಿಂದ 80-90 ವಯಸ್ಸವರೆಗೂ ಎಷ್ಟು ಮಾಡಬಾರ್ದು ಪಾಪಗಳನ್ನ ಮಾಡಿ ಇಟ್ಕೊಂಡ. ಯಾರು ಬಂದು ಕಾಪಾಡ್ತಾರೆ ನಮ್ಮನ್ನ? ಭಗವಂತನೇ ಬರಬೇಕು, ಭಗವಂತನ ನಾಮನೇ ಬರಬೇಕು. ಅದಕ್ಕೋಸ್ಕರ ಹೇಳ್ತೀವಿ, ಚಾಂಟಿಂಗ್ ಮಾಡಿ, ಏನು ಎಷ್ಟು ಆಗುತ್ತೋ ಅಷ್ಟು ಪ್ರೀತಿಯಿಂದ ಭಗವಂತನ ನಾಮದ ಮೇಲೆ ನಂಬಿಕೆ ಇಟ್ಕೊಂಡು ಶ್ರವಣ ಮಾಡ್ರಿ ಅಂತ. ಹೀಗೆ ಕೌಸಲ್ಯ ಮತ್ತೆ ದಶರಥ ಮುಂದಕ್ಕೆ ಹೋಗೋಣ ಅಂತ ಆಸೆ, ಇಲ್ಲೇ ಹಿಡಿದು ಬಿಡ್ತಾ ಇದೆ ನಮ್ಮನ್ನ. ಕೌಸಲ್ಯ ಮತ್ತೆ ದಶರಥರ ಸಂವಾದ. ಓಕೆ, ನಾಳೆ ಇದನ್ನ ಮತ್ತೆ ಮುಂದುವರ್ಸೋಣ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಾದ್ರು ಪ್ರಶ್ನೆ ಇದೆ ಚುಟುಕಾಗಿ ಕೇಳ್ರಿ, ಇದಕ್ಕೆ ಸಂಬಂಧಪಟ್ಟಂಗೆ. ಮತ್ತೆ ನಾಳೆ ಹೇಳೋದಕ್ಕೆಲ್ಲ ಇವಾಗಲೇ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ನಿಮಗೆ. ಇಲ್ಲಿ ತನಕ ಏನಾಗಿದೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿ. ಅನ್ಮ್ಯೂಟ್ ಮಾಡೋದು. ಅನ್ಮ್ಯೂಟ್ ಆಗ್ತಾ ಇಲ್ವಾ?